ಸ್ಟಾರ್ಟ್ ಮಾಡು. 36th question. Give one word substitution for the following. The system of single marriage. ಇದಕ್ಕೆ ಆನ್ಸರ್ ಬಂದು ಒಂದೇದೆ, ಮೊನೋಗಮಿ ಆಗುತ್ತೆ. ಸೊ ಮೊನೋಗಮಿ ಅಂತಂದ್ರೆ ದ ಸಿಸ್ಟಮ್ ಆಫ್ ಸಿಂಗಲ್ ಮ್ಯಾರೇಜ್ ಅಂತ ಹೇಳಿ. ಸೊ ಇನ್ನೊಂದು ಪದ ಇದೆ, ಏನು ಪಾಲಿಗಮಿ ಅಂತ ಹೇಳಿ. ಪಾಲಿಗಮಿ ಅಂತಂದ್ರೆ ಮಲ್ಟಿಪಲ್ ಮ್ಯಾರೇಜಸ್ ಅಂತ ಹೇಳಿ ಅರ್ಥ ಬರುತ್ತೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ ರೂಟ್ ವರ್ಡ್. ಸೊ ಮೋನೋ ಅಂತ ನಾವೇನ್ ಹೇಳ್ತೀವಲ್ಲ, ಮೋನೋ ಅಂತಂದ್ರೆ ಸಿಂಗಲ್ ಅಂತ ಹೇಳಿ ಅರ್ಥ ಬರುತ್ತೆ. ಸೊ ಪಾಲಿ ಅಂತಂದ್ರೆ ಬಹಳ, ಮಲ್ಟಿಪಲ್ ಅನ್ನುವಂತ ಅರ್ಥ ಬರುತ್ತೆ. ಇಲ್ಲಿ ನೋಡ್ರಿ, ಮೊನೋಗಾಮಿ ಅಂತಂದ್ರೆ ದ ಸಿಸ್ಟಮ್ ಆಫ್ ಸಿಂಗಲ್ ಮ್ಯಾರೇಜ್ ಅಂತ ಹೇಳಿ. ಇನ್ನು ಮೊನೋಲಿತ್ ಅಂತ ಹೇಳಿ ಕರಿತೀವಿ. ಮೊನೋಲಿತ್ ಅಂತಂದ್ರೆ ಸ್ಟ್ಯಾಂಡಿಂಗ್ ಸ್ಟೋನ್ ಅಂತ ಹೇಳಿ ಕರಿತೀವಿ. ಈಗ ಕೆಲವು ಕಲ್ಲುಗಳು ಸ್ಟ್ಯಾಂಡ್ ಆಗಿರ್ತವೆ, ನಿಂತಿರ್ತವೆ, ಅದ್ರ ಮೇಲೆ ಏನೋ ಒಂದು ಕೆತ್ತನೆ ಮಾಡಿರ್ತಾರೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಮೊನೋಲಿತ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮೊನೋಕಲ್ ಅಂತ ಹೇಳಿ ಒಂದಿದೆಯಲ್ಲ, ಅದಕ್ಕೆ ಮೊನೋಕಲ್ ಅಂತಂದ್ರೆ ನಾವು ಇಂದಿನ ಕಾಲದಲ್ಲೆಲ್ಲ ನೋಡ್ಬೋದು. ಅಂದ್ರೆ ಕೆಲವೊಬ್ಬರಿಗೆ ಕಣ್ಣೇನಾದ್ರೂ ಅಂದ್ರೆ ಒಂದು ಕಣ್ ಚೆನ್ನಾಗಿಲ್ಲ, ಒಂದು ಕಣ್ ಚೆನ್ನಾಗಿದೆ ಅಂತ ಅನ್ನೋರು ಒಂದೇ ಕಣ್ಣಿಗೆ ಮಾತ್ರನೇ ಐ ಗ್ಲಾಸಸ್ ಯೂಸ್ ಮಾಡ್ತಿದ್ರು. ಸೊ ಅದಕ್ಕೆ ಏನಂತ ಹೇಳಿ ಕರಿತೀವಿ ನಾವು, ಮೊನೋಕಲ್ ಅಂತ ಹೇಳಿ ಕರಿತೀವಿ. ಸೊ ಅಂದ್ರೆ ಮೊನೋಕಲ್ ಅಂತಂದ್ರೆ ಏನು, ಸಿಂಗಲ್ ಐ ಗ್ಲಾಸ್ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ ಮೊನೋಕ್ರೋಮ್ ಅಂತ ಹೇಳಿದೆ. ಮೊನೋಕ್ರೋಮ್ ಅಂತಂದ್ರೆ ಯೂಸಿಂಗ್ ಓನ್ಲಿ ಒನ್ ಕಲರ್ ಅಂತ ಅರ್ಥ. ಮೊನೋಕ್ರೋಮ್ ಅಂತಂದ್ರೆ ಯೂಸಿಂಗ್ ಓನ್ಲಿ ಒನ್ ಕಲರ್ ಅಂತ. ಇಲ್ಲಿ ಎಲ್ಲದರಲ್ಲಿ ಕಾಮನ್ ಇರೋದೇನು, ಮೋನೋ ಅನ್ನೋದು. ಮೋನೋ ಅಂತಂದ್ರೆ ಸಿಂಗಲ್ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ 37 ನೋಡ್ರಿ. ಎ ಪರ್ಸನ್ ಹೂ ಬಿಲೀವ್ಸ್ ದಟ್ ಪೀಪಲ್ ಕೆನಾಟ್ ನೋ ವೆದರ್ ಗಾಡ್ ಎಕ್ಸಿಸ್ಟ್ಸ್ ಆರ್ ನಾಟ್ ಈಸ್ ಕಾಲ್ಡ್ ಫಿಲ್ ದ ಬ್ಲಾಂಕ್ ವಿತ್ ಸೂಟಬಲ್ ವರ್ಡ್ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಯಾರು ಗಾಡ್ ಅನ್ನ ನಂಬ್ತಾರೋ ಅವರನ್ನ ಥೀಸ್ಟ್ ಅಂತ ಹೇಳಿ ಕರಿತೀವಿ. ಯಾರು ಗಾಡ್ ಅನ್ನು ನಂಬುವುದಿಲ್ಲವೋ ಅವರನ್ನ ಅಥೀಸ್ಟ್ ಅಂತ ಹೇಳಿ ಕರಿತೀವಿ. ಸೊ ಯಾರಿಗೆ ಭಗವಂತ ಇದಾನೋ ಇಲ್ಲೋ ಎನ್ನುವಂತ ಪರಿಕಲ್ಪನೆ, ಅದರ ಅಸ್ತಿತ್ವದ ಬಗ್ಗೆ ಏನಂತ ಹೇಳ್ತೀವಿ, ಇದಾನೆ ಅಂತಾನು ಗೊತ್ತಿರೋದಿಲ್ಲ, ಇಲ್ಲ ಅಂತಾನು ಗೊತ್ತಿರೋದಿಲ್ಲ. ಸೊ ಇಂಥವ್ರಿಗೆ ಏನಂತ ಕರಿತೀವಿ, ಅಗ್ನಾಸ್ಟಿಕ್ ಅಂತ ಹೇಳಿ ನಾವು ಕರಿತೀವಿ. ಸೊ ಇಲ್ಲಿ ಕೇಳಿರೋದೇನು, ಎ ಪರ್ಸನ್ ಹೂ ಬಿಲೀವ್ ದಟ್ ಪೀಪಲ್ ಕೆನಾಟ್ ನೋ ವೆದರ್ ಗಾಡ್ ಎಕ್ಸಿಸ್ಟ್ ಆರ್ ನಾಟ್. ಭಗವಂತ ಇದಾನ ಇಲ್ವಾ ಅಂತ ಹೇಳಿ ಜನಕ್ಕೆ ಗೊತ್ತಿಲ್ಲ. ಅಂದ್ರೆ ಇದು ಏನ್ ಬರುತ್ತೆ ಅಂದ್ರೆ, ಅವನು ನಂಬ್ತೀನಿ ನಂಬಲ್ಲ ಅಂತ ಏನ್ ಪುಟ್ಟ ಹೇಳೋದಿಲ್ಲ, ಅವನಿಗೆ ಡೌಟ್ ಇದೆ. ಸೊ ಇಂಥ ಸಂದರ್ಭಕ್ಕೆ ಆನ್ಸರ್ ಏನಾಗುತ್ತೆ, ಅಗ್ನೋಸ್ಟಿಕ್ ಆಗಿರುತ್ತೆ. ನೆಕ್ಸ್ಟ್ 4th ಒನ್, ನೊಮ್ಯಾಡ್ ಅಂತಂದ್ರೆ ಅಲೆಮಾರಿ ಅಂತ ಹೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಅಲೆಮಾರಿ ಅಂದ್ರೆ ಒಂದೇ ಸ್ಥಳದಲ್ಲಿ ಇಲ್ಲದೆ ಇರುವಂತ ವ್ಯಕ್ತಿ. ಇದಕ್ಕೆ ನೋಮ್ಯಾಡ್ಗೆ ಏನು ಇದು ಯಾವುದು ಸಿನೋನಿಮ್ಸ್ ಅಂದ್ರೆ, ಈ ವಾಂಡ್ರರ್ ಅಂತ ಹೇಳ್ತೀವಿ, ಟ್ರಾವೆಲರ್ ಅಂತಾನೆ ಹೇಳ್ಬೋದು ಅಲ್ಲ ಚೇತ? ಹೌದು, ವಾಂಡರರ್, ಟ್ರಾವೆಲರ್, ಮತ್ತೆ ಇನ್ನೊಂದು ವರ್ಡ್ ಇಟಿನರೆಂಟ್ ಅಂತ ಹೇಳಿ ಕೂಡ ಬರುತ್ತೆ. ಇನ್ನೊಂದು ವರ್ಡ್ ಇಟಿನರೆಂಟ್. ಇದು ಇಟಿನರೆಂಟ್, ಇದು ಅಂದ್ರೆ ಏನು ಸ್ಟ್ಯಾಂಡರ್ಡ್ ವರ್ಡ್. ಇಟಿನರೆಂಟ್, ಟ್ರಾವೆಲರ್, ವಾಂಡರರ್. ಸೊ ಇವೆಲ್ಲವೂ ನೊಮ್ಯಾಡ್ ಅನ್ನೋದಕ್ಕೆ ಸಿನೋನಿಮ್ಸ್ ಆಗ್ತದೆ. ಇನ್ನೊಂದು ಇರುತ್ತೆ, GK ಒಂದು ಟಚ್ ಕೊಡೋದಾದ್ರೆ ಇಲ್ಲಿ ಏಥಿಯಸ್ಟ್ ಅಂತ ಇದೆ. ಈಗ ನೀವು ಹಿಸ್ಟ್ರಿ ಓದ್ತಿರ್ಬೇಕಾದ್ರೆ ಈಗ ಭಗತ್ ಸಿಂಗ್ ಬರ್ತಾರೆ, ಅವ್ರಿಗೊಂದು ಆತ್ಮಕಥೆ ಇದೆ, ವೈ ಐ ಆಮ್ ದ ಏಥಿಯಸ್ಟ್ ಭಗತ್ ಅಂತ ಹೇಳಿ. ಸೊ ಅದನ್ನ ರಿಲೇಟೆಡ್ ಮಾಡ್ಬೋದು. ಅಂದ್ರೆ ಭಗತ್ ಸಿಂಗ್ ಅವರು ಏಥಿಯಸ್ಟ್ ಆಗಿದೆ, ಅವರಿಗೆ ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ ಅಂತ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ 38 ನೋಡ್ರಿ. ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ರಣಬೀರ್ ಡ್ಯಾಶ್ ಇಸ್ ಪೇರೆಂಟ್ಸ್ ಡ್ರೀಮ್. ಅದರಲ್ಲಿ ಇದಕ್ಕೆ ಆನ್ಸರ್ ಯಾವ್ದು ಬರುತ್ತೆ ಅಂತಂದ್ರೆ, ಸೆಕೆಂಡ್ ಒಂದು ಆನ್ಸರ್ ಆಗುತ್ತೆ. ಯಾಕೆ ಸೆಕೆಂಡ್ ಒಂದು ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಫುಲ್ ಅಂತ ಬರ್ದಾಗ FULL ಬರೋದಿಲ್ಲ, ಬರೇ FUL ಅಂತ ಬರುತ್ತೆ ಒಂದು ವರ್ಡ್ ಆಗಿ ಯೂಸ್ ಮಾಡುವಾಗ. ಸೊ ಹಂಗಾಗಿ ಆ ಉದ್ದೇಶದಿಂದ 1 ಮತ್ತೆ 3ನೇದು ಎಲಿಮಿನೇಷನ್ ಮೆಥಡ್ ಅಲ್ಲಿ ಹೋಗ್ಬಿಡ್ತವೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಿದೆ ನೋಡ್ರಿ, ಫೋರ್ತ್ ಒಂದ್ ಏನಿದೆಯಲ್ಲ, ಅದು ಫುಲ್ ಫೈಲ್ಡ್ ಅಂತ ಇದೆ, ಅದು ಫುಲ್ ಫಿಲ್ಡ್ ಅಂತಿಲ್ಲ, ಫುಲ್ ಫೈಲ್ಡ್ ಅಂತಿದೆ. ಸೊ ಹಂಗಾಗಿ ಅದು ಬರಲ್ಲ. ಸೆಕೆಂಡ್ ಒಂದು ನೋಡ್ರಿ, ಫುಲ್ ಫಿಲ್ಡ್ ಕರೆಕ್ಟ್ ಇದೆ. ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಫುಲ್ ಫಿಲ್ಡೇ ಆಗಿರುತ್ತೆ. ಸೊ ನೆಕ್ಸ್ಟ್ 39 ನೋಡ್ರಿ. ಚೂಸ್ ದ ಆಪ್ಷನ್ ವಿಚ್ ಈಸ್ ಅಪೋಸಿಟ್ ಇನ್ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಅಂದ್ರೆ ಅಪೋಸಿಟ್ ವರ್ಡ್ ನ ನಾವು ಕಂಡುಹಿಡಿಬೇಕಂತ ಹೇಳಿ ಅವ್ನು ಹೇಳ್ತಿದ್ದಾನೆ. ಇಲ್ಲಿ ನೋಡ್ರಿ, ಶಿ ಈಸ್ ನೋನ್ ಫಾರ್ ಆರ್ ನೆಫೋರಿಯಸ್ ವೇಸ್ ಆಫ್ ಡೀಲಿಂಗ್ ವಿತ್ ಪೀಪಲ್. ನೆಫೋರಿಯಸ್ ಅಂತಂದ್ರೆ ಬ್ಯಾಡ್ ಅಂತ ಹೇಳಿ, ಅನ್ಕೈಂಡ್ ಅಂತ ಹೇಳಿ ಅರ್ಥ ಬರುತ್ತೆ. ಇದಕ್ಕೆ ಅಪೋಸಿಟ್ ಏನ್ ಬರುತ್ತೆ ಅಂತಂದ್ರೆ, ಇಲ್ಲಿ ನೋಡ್ರಿ, ನೆಫೋರಿಯಸ್ ಅಂತಂದ್ರೆ ನಿಮಗೆ ಆ ಪದದ ಅರ್ಥ ಗೊತ್ತಿಲ್ಲ ಅಂತ ಅಂದ್ರೆ ಕೂಡ ಅದು ಒಂದು ಕೊನಟೇಶನ್ ಅಂತ ಹೇಳಿ ಇರುತ್ತೆ. ಅಂದ್ರೆ ಅದು ಏನ್ ಸೂಚನೆ ಮಾಡುತ್ತೆ. ನೆಫೋರಿಯಸ್ ಅಂದ್ರೆ ಬ್ಯಾಡ್ ಅಂತಿದೆ. ಸೊ ಇಲ್ಲಿ ನೋಡ್ರಿ, ಎವಿಲ್ಲಿ ನ್ಯೂಟ್ರಲ್ ಅನ್ನೋದೇನಿದೆ, ಎವಿಲ್ ಅನ್ನೋದು ಕೂಡ ಬ್ಯಾಡ್, ಹಂಗಾಗಿ ಅದು ಸಿಮಿಲರ್ ಆಗುತ್ತೆ, ಅದು ಎಲಿಮಿನೇಟ್ ಆಗ್ಬಿಡುತ್ತೆ. ನ್ಯೂಟ್ರಲ್ ಅಂತಂದ್ರೆ ಏನು, ನೀದರ್ ಗುಡ್ ನಾರ್ ಬ್ಯಾಡ್ ಅಂತ ಹೇಳಿ, ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ, ನ್ಯೂಟ್ರಲ್ ಅಂತ ಹೇಳ್ತಾರೆ. ಹಂಗಾಗಿ ಇದನ್ನು ಕೂಡ
ಎಲಿಮಿನೇಟ್ ಮಾಡಿಬಿಡ್ಬೋದು. ನೆಕ್ಸ್ಟ್ ಪಾಸಿಟಿವ್ ಅಂತಿದೆ, ಆ ಪಾಸಿಟಿವ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ನೆಕ್ಸ್ಟ್ ಕೈಂಡ್ ಅಂತಿದೆ, ಕೈಂಡ್ ಇಲ್ಲ ಪಾಸಿಟಿವ್ ಇವೆರಡರಲ್ಲಿ ಯಾವ್ದನ್ನ ಒಂದ್ ಈಗ ಆನ್ಸರ್ ಆಗ್ಬೇಕು. ಇಲ್ಲಿ ನೋಡ್ರಿ ಬಿಹೇವಿಯರ್ ಬಗ್ಗೆ ಹೇಳುವಾಗ ಪಾಸಿಟಿವ್ ಬಿಹೇವಿಯರ್ ಅಂತ ಹೇಳಂಗಿಲ್ಲ, ಕೈಂಡ್ ಬಿಹೇವಿಯರ್ ಈಸ್ ಕಾಂಡ್ ಒಬ್ಬ ವ್ಯಕ್ತಿ ಹೆಂಗಿದಾನೆ ಅಂತ ಹೇಳ್ಬೇಕಾದ್ರೆ ಸೊ ಅವ್ನ ಗುಣದ ಬಗ್ಗೆ ಜಾಸ್ತಿ ಹೇಳುವಾಗ ಪಾಸಿಟಿವ್ ಬಳಸೋದೇ ಇಲ್ಲ ಅಂತಲ್ಲ, ಪಾಸಿಟಿವ್ ಗಿಂತ ಹೆಚ್ಚಾಗಿ ವ್ಯಕ್ತಿಯ ಗುಣವನ್ನು ಹೇಳುವಾಗ ಕೈಂಡ್ ಅಂತ ಹೇಳಿ ಬಳಸ್ತೀವಿ, ಈಸ್ ಕೈಂಡ್. ಸೊ ಆ ರೀತಿ ಹಂಗಾಗಿ ಇಲ್ಲಿ ನೆಫೋರಿಯಸ್ ಗೆ ಅಪೋಸಿಟ್ ಆಗಿ ಆನ್ಸರ್ ಕೈಂಡ್ ಆಗ್ತದೆ. ನೆಕ್ಸ್ಟ್ 40th ಕ್ವಶನ್ ನೋಡ್ರಿ. ಫೈಂಡ್ ಔಟ್ ದ ಪಾರ್ಟ್ ಆಫ್ ದ ಸೆಂಟೆನ್ಸ್ ವಿಚ್ ಕಂಟೇನ್ಸ್ ಎರರ್ ಡಿಟೆಕ್ಷನ್ ಮಾಡ್ಬೇಕಿದ್ರಲ್ಲಿ ನಾವು. ಲಾಂಗ್ ಲೈಫ್ ಇಸ್ ಡಿಸೈರಬಲ್ ಇಫ್ ಒನ್ ಬಿ ಹೆಲ್ದಿ ಅಂಡ್ ಹ್ಯಾಸ್ ಸಮ್ ಮನಿ ಟು ಸ್ಪೇರ್ ಅಂತ ಹೇಳಿ. ಇದ್ರಲ್ಲಿ ಎರರ್ ಎಲ್ಲಿದೆ ಅಂತಂದ್ರೆ ಸೆಕೆಂಡ್ ಅಲ್ಲಿ ಇದೆ. ಲಾಂಗ್ ಲೈಫ್ ಈಸ್ ಡಿಸೈರಬಲ್ ಅದು ಕರೆಕ್ಟ್ ಇದೆ. ಇಫ್ ಒನ್ ಬಿ ಹೆಲ್ದಿ ಅಲ್ಲ, ಅದು ಇಫ್ ಒನ್ ಈಸ್ ಹೆಲ್ದಿ ಬರ್ಬೇಕು. ಬಿ ಇರೋ ಜಾಗದಲ್ಲಿ ಈಸ್ ಬಂದ್ರೆ ಅದು ಕರೆಕ್ಟ್ ಆಗ್ತದೆ. ಹಂಗಾಗಿ ಎರರ್ ಎಲ್ಲಿದೆ ಅಂತಂದ್ರೆ ಎರಡರದಲ್ಲಿ ಎರರ್ ಇದೆ. ನೆಕ್ಸ್ಟ್ ನೋಡ್ರಿ 41 ಕ್ವಶನ್. ಔಟ್ ಆಫ್ ದ 4 alternatives choose the one which best expresses the meaning of the given word which is underlined. ಅಂಡರ್ಲೈನ್ ಏನಾಗಿದೆಯಲ್ಲ ಅದಕ್ಕೆ ಸಿಮಿಲರ್ ಮೀನಿಂಗ್ ನ ಕಂಡುಹಿಡಿಬೇಕಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ದ ಸೂಪರ್ ಸ್ಟಾರ್ ವಾಸ್ ನೋನ್ ಫಾರ್ ಇಸ್ ಲ್ಯಾಕೋನಿಕ್ ಆನ್ಸರ್ಸ್ ಅಂತ ಹೇಳ್ತಿದ್ದಾರೆ. ಲ್ಯಾಕೋನಿಕ್ ಆನ್ಸರ್ಸ್ ಗೆ ಅವ್ರು ಸೂಪರ್ ಸ್ಟಾರ್ ಫೇಮಸ್ ಆಗಿದ್ದಾನೆ ಅಂತ ಹೇಳಿ. ಲ್ಯಾಕೋನಿಕ್ ಅಂತಂದ್ರೆ ಕನ್ಸೈಸ್ ಅಂತ ಹೇಳಿ, ಸಂಕ್ಷಿಪ್ತವಾಗಿ ಅಂತ ಹೇಳಿ ಕನ್ನಡದಲ್ಲಿ ಏನ್ ಹೇಳ್ತೀವಲ್ಲ, ಸೊ ಹಂಗೆ ಅಂದ್ರೆ ಸಂಕ್ಷಿಪ್ತ ಉತ್ತರಗಳಿಗೆ ಅಥವಾ ಹೆಸರುವಾಸಿ ಅಂತ. ಸಂಕ್ಷಿಪ್ತ ಎಂಬ ಪದಕ್ಕೆ ನಾವು ಸಿಮಿಲರ್ ವರ್ಡ್ ಕಂಡುಹಿಡಬೇಕು. ಈಗ ಬ್ರೀಫ್ ಅಂತ ಹೇಳ್ಬೋದು. ಹೌದು, ಬ್ರೀಫ್ ಈಗ ಅಲ್ಲಿ ಕೊಟ್ಟಿದ್ದಾರೆ, ಬ್ರೀಫ್ ಆನ್ಸರ್ ಆಗ್ತದೆ. ಬ್ರೀಫ್, ಕನ್ಸೈಸ್, ಸೊ ಈ ತರ ಶಾರ್ಟ್ ಅಂತ ಹೇಳಿ ಬರುತ್ತಲ್ಲ, ಇವೆಲ್ಲವೂ ಏನಾಗ್ತದೆ ಲ್ಯಾಕೋನಿಕ್ ಸಿಮಿಲರ್ ಆಗ್ತದೆ. ಡಿಸ್ಕ್ರಿಪ್ಟಿವ್ ಮತ್ತೆ ಇದೆ ಚೇತ್, ಏನಂದ್ರೆ ಒಂದು ಇಡಿಯಂ ಇದೆ, ಇನ್ನೇ ನಟ್ಶೆಲ್ ಅಂತ ಹೇಳಿ. ಕರೆಕ್ಟ್. ಇನ್ನೇ ನಟ್ಶೆಲ್ ಅಂತಂದ್ರೆ ಕೂಡ ಬ್ರೀಫ್ ಅಂತ ಹೇಳಿ ಕರೆಕ್ಟ್. ಹೌದೌದು, ಇದು ಕೂಡ ಬಹಳ ಇಂಪಾರ್ಟೆಂಟ್. ಇನ್ನೇ ನಟ್ಶೆಲ್ ಅಂತಂದ್ರು ಕೂಡ ಬ್ರೀಫ್ ಆಗಿ ಹೇಳುವುದಾದ್ರೆ ಅಂತ, ಸಂಕ್ಷಿಪ್ತವಾಗಿ ಹೇಳುವುದಾದ್ರೆ ಅಂತ ನಾವು ಕನ್ನಡದಾಗ ಏನ್ ಯೂಸ್ ಮಾಡ್ತೀವಲ್ಲ, ಸೊ ಇಂಗ್ಲಿಷ್ ನಲ್ಲಿ ಅದೇ ರೀತಿಯಲ್ಲಿ ಇನ್ನೇ ನಟ್ಶೆಲ್ ಅಂತ ಹೇಳಿ ಯೂಸ್ ಮಾಡ್ತಾರೆ. ಇನ್ನೇ ನಟ್ಶೆಲ್ ಅಂತಂದ್ರು ಕೂಡ ಬ್ರೀಫ್, ಕನ್ಸೈಸ್, ಮತ್ತೆ ಏನಂತ ಹೇಳ್ತೀವಿ ಲ್ಯಾಕೋನಿಕ್, ಸೊ ಇವೆಲ್ಲ ಅರ್ಥಗಳು ಬರ್ತವೆ ನೋಡ್ರಿ. ಕರೆಕ್ಟ್. ಇನ್ನೇ ನಟ್ಶೆಲ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಇಡಿಯಂ ಅದು. ಇನ್ನೇ ನಟ್ಶೆಲ್ ಅಂತಂದ್ರೆ ಬ್ರೀಫ್ ಅಂತಾನೆ ಅರ್ಥ, ಸಂಕ್ಷಿಪ್ತ ಅಂತಾನೆ ಅರ್ಥ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಮತ್ತೆ ಕೋಪಿಯಸ್ ಎರಡು ಸೇಮ್ ಮೀನಿಂಗ್ ಅವು. ಡಿಸ್ಕ್ರಿಪ್ಟಿವ್ ಮತ್ತೆ ಕೋಪಿಯಸ್ ಏನಿದಾವೆ ಎರಡು ಸೇಮ್ ಮೀನಿಂಗ್. ನೆಕ್ಸ್ಟ್ ಸ್ಕ್ಯಾಂಡಲಸ್ ಅಂತ ಹೇಳ್ತೇವೆ. ಸ್ಕ್ಯಾಂಡಲಸ್ ಅಂತಂದ್ರೆ ಸಮಥಿಂಗ್ ನೆಗೆಟಿವ್ ಅಂತ, ಏನೋ ಒಂದು ಹಗರಣ ಅಂತ ಹೇಳ್ತೀವಲ್ಲ, ಸ್ಕ್ಯಾಂಡಲ್ ಅಂತ ಹೇಳಿ, ಸೊ ಆ ಅರ್ಥದಲ್ಲಿ ಸ್ಕ್ಯಾಂಡಲಸ್ ಅಂತ ಹೇಳಿ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ನೋಡ್ರಿ, the following question has words designated as A, B, C, D and F which are jumbled up and need to be rearranged to form a proper sentence. Find out the correct sequence of the words and select the correct option as the answer ಅಂತ ಹೇಳಿ ಅವ್ರು ಹೇಳಿದ್ದಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನ್ ಬರುತ್ತೆ, ಫಸ್ಟ್ ಸಬ್ಜೆಕ್ಟ್ ಏನಿದೆ ನೋಡ್ಬೇಕು. ಇದ್ರಲ್ಲಿ ಸಬ್ಜೆಕ್ಟ್ ಯಾವ್ದಿದೆ, ಯು ಎ ಇದೆ ನೋಡ್ರಿ. ಸೊ ಯು ಇರೋ ಯಾವು, ಟು, ಆಲ್ವೇಸು, ಕಾಫಿ, ಲೈಕು ಇವೆಲ್ಲವೂ ಕಾಫಿ ಬಿಟ್ಬಿಡ್ರಿ, ಕಾಫಿ ಯು ಎರಡು ಬಿಟ್ಟು ಉಳಿದಿರೋ ಯಾವ ಕೂಡ ಸಬ್ಜೆಕ್ಟ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಯಾವ ಆಗ್ಬೇಕು, ಕಾಫಿ ಆಗ್ಬೇಕು, ಇಲ್ಲ ಯು ಆಗ್ಬೇಕು, ಏನೋ ಸಬ್ಜೆಕ್ಟ್. ಸೊ ಇಲ್ಲಿ ಸೆಂಟೆನ್ಸ್ ನೋಡುವಾಗ ಯು ಅಂತಿರೋ ಕಾರಣ ಯು ದಿಂದಾನೇ ಸೆಂಟೆನ್ಸ್ ಶುರು ಆಗ್ತದೆ ಅನ್ನೋದು ಒಂದು ಐಡಿಯಾ ಬರ್ತದೆ. ಇಲ್ಲಿ ನೋಡ್ರಿ, ಒಂದ್ ವೇಳೆ ಬಿ ಕಾಫಿ ಇಲ್ಲ ಯು ಇವೆರಡರಲ್ಲಿಂದ ಸೆಂಟೆನ್ಸ್ ಈಗ ಶುರು ಆಗ್ಬೇಕು. ಈಗ ಒಂದ್ ವೇಳೆ ಕಾಫಿಯಿಂದಾನೇ ಶುರು ಆಗ್ತದೆ ಅನ್ಕೊಳ್ಳೋಣ. ಈಗ ನೋಡ್ರಿ, ಬಿ ಇಂದ ಯಾವ್ದಾದ್ರು ಸೆಂಟೆನ್ಸ್ ಶುರು ಆಗ್ತಿದೆಯಾ, ಇಲ್ಲ. ಅಲ್ಲಿ ನೋಡಿರ್ಬೇಕಾದ್ರೆ ಎಫ್, ಎ, ಡಿ, ಎಫ್ ಈ ತರ ಇದೆ. ಸೊ ಬಿ ಇಂದ ಯಾವ್ದೇ ತರ ಕ್ವಶನ್ಸ್ ಶುರು ಆಗ್ತಾ ಇಲ್ಲ. ಸೊ ಹಂಗಾಗಿ ಕಾಫಿ ಅಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಏನಾಗ್ಬೇಕು, ಯು ಆಗ್ಬೇಕು. ನೀವು ಇನ್ನೊಂದು ಕೇಳ್ಬೋದು, ಯು ಕಾಫಿ ಯಾಕೆ ಅವೆರಡೆ ಮಾತ್ರ ಸಬ್ಜೆಕ್ಟ್ ಯಾಕೆ ಆಗ್ಬೇಕು? ಯಾಕಂದ್ರೆ ಸಬ್ಜೆಕ್ಟ್ ಆಗ್ಬೇಕಂದ್ರೆ ಒಂದು ನೌನ್ ಇರ್ಬೇಕು, ಇಲ್ಲ ಪ್ರೊನೌನ್ ಇರ್ಬೇಕು. ಅಲ್ಲಿ ವರ್ಬು, ಅಡ್ವರ್ಬು, ಪ್ರಿಪೋಸಿಷನ್ಸ್, ಕಂಜಂಕ್ಷನ್ಸ್ ಸಬ್ಜೆಕ್ಟ್ ಜಾಗದಲ್ಲಿ ಬರಂಗಿಲ್ಲ. ಸೊ ಹಾಗಾಗಿ ಇಲ್ಲಿ ನಮಗೆ ನೌನು ಪ್ರೊನೌನ್ ಅಂತ ಸಿಕ್ತಿರೋದು ಕಾಫಿ ಯು ಇವೆರಡೆ. ಸೊ ಈಗ ನೋಡ್ರಿ, ಲೈಕ್ ಅನ್ನೋದು ವರ್ಬು, ಟು ಅನ್ನೋದು ಪ್ರಿಪೋಸಿಷನ್, ಆಲ್ವೇಸ್ ಅನ್ನೋದು ಅಡ್ವರ್ಬ್, ನೆಕ್ಸ್ಟ್ ಹ್ಯಾವ್ ಅನ್ನೋದು ಕೂಡ ಇಲ್ಲಿ ವರ್ಬ್ ಆಗ್ತದೆ. ಈ ಹೆಲ್ಪಿಂಗ್ ವರ್ಬ್ ಅಂತಲ್ಲ, ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಆಗ್ತದೆ ಅದು. ಸೊ ಹಾಗಾಗಿ ಕಾಫಿ ಯು ಇವೆರಡೆ ಸಬ್ಜೆಕ್ಟ್ ಆಗ್ತವೆ. ಅಂದ್ರೆ ಸಬ್ಜೆಕ್ಟ್ ಆಗ್ಲಿಕ್ಕೆ ಏನ್ ಗುಣಲಕ್ಷಣ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ ನೌನ್ ಆರ್ ಪ್ರೊನೌನ್ ಕ್ಯಾನ್ ಬಿ ಎ ಸಬ್ಜೆಕ್ಟ್ ಅಂತ ಹೇಳಿ, ಒಂದು ನಾಮಪದ ಅಥವಾ ಸರ್ವನಾಮ ಸಬ್ಜೆಕ್ಟ್ ಆಗ್ಬೋದು ಅಂತ ಅರ್ಥ. ಸೊ ಹಂಗಾಗಿ
ಕಾಫಿ ಯು ಅನ್ನೋದೇನಿದೆ ಇವೆರಡು ಆಪ್ಷನ್ ಇರೋದು. ಕಾಫಿ ಅಂತೂ ಇಲ್ಲಿ ಎಲಿಮಿನೇಟ್ ಆಗ್ಬಿಡುತ್ತೆ, ಯಾಕಂದ್ರೆ ಬಿ ಇಂದ ಶುರುವಾಗುವಂತ ಸೆಂಟೆನ್ಸ್ ಗಳೇ ಯಾವಿಲ್ಲ ಅಲ್ಲಿ. ಸೊ ಹಂಗಾಗಿ ಯಾವ್ದಾಗ್ಬೇಕು, ಎಫ್ ಎ ಆಗ್ಬೇಕು, ಅಂದ್ರೆ ಯು ಎ ಆಗ್ಬೇಕಂತ. ಎಫ್ ಇಂದ ನೋಡ್ರಿ ಯಾವ್ಯಾವ ಸೆಂಟೆನ್ಸ್ ಶುರುವಾಗಿದಾವೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಎಫ್ ಇಂದ ನೋಡುವಾಗ 1, 4 ಇವೆರಡೆಲ್ಲ ಇರೋದು, ಹಂಗಾಗಿ 3, 2 ಎಲಿಮಿನೇಟ್ ಆಗ್ಬಿಡ್ತವೆ. ಸೊ 1, 4 ಈಗ ನೋಡ್ಕೊಳ್ಬೇಕು. ಫಸ್ಟ್ 1 ನೋಡ್ಬೇಕು. ಯು ಅದ್ರ ಪ್ರಕಾರ ಹೋಗ್ರಿ. ಎಫ್ ಎ ಡಿ ಸಿ ಇ ಬಿ ಏನಿದೆಯಲ್ಲ ಫಸ್ಟ್ ಅದ್ರ ಪ್ರಕಾರ ಓದಿದ್ರೆ ನಿಮಗೆ ಒಂದು ಐಡಿಯಾ ಬರ್ತದೆ. ಅಂದ್ರೆ ಕರೆಕ್ಟ್ ಸಿಂಕ್ ಆಗ್ತದೆ, ಸೆಂಟೆನ್ಸ್ ಸಿಂಕ್ ಆಗ್ತದಾ ಇಲ್ಲ ಅಂತ ಹೇಳಿ. ಈಗ ನೋಡ್ರಿ ಫೋರ್ತ್ ಒನ್ ನೋಡ್ರಿ, ಅದು ಒಂದನ್ ಬಿಡ್ರಿ, ಫೋರ್ತ್ ಒನ್ ನೋಡ್ರಿ. ಎಫ್ ಯು ಟು ಅಂತ ಹೇಳ್ತಿದ್ದಾರಂತೆ, ಸೆಂಟೆನ್ಸ್ ಆಗಲ್ಲ ಅದು. ಯು ಆದ್ಮೇಲೆ ಏನೋ ಒಂದು ಹೆಲ್ಪಿಂಗ್ ವರ್ಬೋ ಏನೋ ಒಂದು ಬರ್ಬೇಕಲ್ಲ ನಾವು ಸಬ್ಜೆಕ್ಟ್ ಆದ್ಮೇಲೆ. ಹಂಗಾಗಿ ಇಲ್ಲಿ C2 ಅಂತ ಹೇಳಿ ಯೂಸ್ ಮಾಡ್ತಾರೆ, ಹಂಗಾಗಿ ಇದು ಹೋಗ್ಬಿಡುತ್ತೆ. ಒಂದೇದೇ ಆನ್ಸರ್ ಆಗುತ್ತೆ. ಈಗ ಬರುತ್ತೆ ನೋಡ್ರಿ, ಯು ಆಲ್ವೇಸ್ ಲೈಕ್ ಟು ಹ್ಯಾವ್ ಕಾಫಿ ಅಂತ ಹೇಳಿ. ಯು ಆಲ್ವೇಸ್ ಲೈಕ್ ಟು ಹ್ಯಾವ್ ಅ ಕಾಫಿ ಅಂತ ಹೇಳಿ ಅವ್ನು ಹೇಳ್ತಿದ್ದಾನೆ. ಸೊ ಹಂಗಾಗಿ ಇದಕ್ಕೆ ಏನ್ ಆನ್ಸರ್ ಆಗುತ್ತೆ, ಫಸ್ಟ್ ಒಂದೇ ಆನ್ಸರ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡ್ರಿ 43rd, ಚೂಸ್ ದ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಹೇಳಿ. ಎಸ್ ದ ಸ್ಟೂಡೆಂಟ್ಸ್ ಫೇಲ್ ಟು ಡ್ಯಾಶ್ ಕಂಟಿನ್ಯೂಸ್ಲಿ ದೇ ಲೂಸ್ ದ ಡ್ಯಾಶ್ ಆಫ್ ದ ಆರ್ಟ್ ಅಂತ ಹೇಳಿ. ಇಲ್ಲಿ ಬಹಳ ಸಲ ಹೇಳಿದೀವಿ, ಅಂದ್ರೆ ಎಸ್ ಬಂದ್ರೆ ವರ್ಬು, ಸಿ ಬಂದ್ರೆ ನೌನ್ ಅಂತ ಹೇಳಿ. ಈ ತರ ಪದಗಳು ಬಹಳ ಇದಾವೆ. ಪ್ರಾಕ್ಟೀಸ್ ಕೂಡ ಎಸ್ ಸಿ ಬಂದ್ರೆ ವರ್ಬು, ಸಿ ಬಂದ್ರೆ ನೌನ್ ಆಗ್ತದೆ. ನೆಕ್ಸ್ಟ್ ಲೈಸೆನ್ಸ್ ಅಂತ ಹೇಳಿ ಒಂದ್ ವರ್ಡ್ ಬರುತ್ತೆ, ಎಸ್ ಸಿ ಬಂದ್ರೆ ವರ್ಬ್, ಸಿ ಅಂತ ಬಂದ್ರೆ ನೌನ್ ಆಗ್ತದೆ. ನೆಕ್ಸ್ಟ್ ಅಡ್ವೈಸ್, ಎಸ್ ಸಿ ಬಂದ್ರೆ ವರ್ಬ್, ಸಿ ಬಂದ್ರೆ ನೌನ್. ನೆಕ್ಸ್ಟ್ ಇನ್ನೊಂದು ಪ್ರಾಪಸಿ ಅಂತ ಕೂಡ ಬರುತ್ತೆ. ಪ್ರಾಪಸಿ ಅಂದ್ರೆ ಭವಿಷ್ಯವಾಣಿ ನೋಡಿದ್ದು. ನಾವು ಲಾಸ್ಟ್ ಟೈಮ್ ಪೇಪರ್ ಡಿಸ್ಕಷನ್ ಮಾಡೋ ಪ್ರಾಪಸಿ ಅಂತ ಒಂದು ವರ್ಡ್ ಬಂದಿತ್ತು. ಅಂದ್ರೆ ಈ ತರ ಪದಗಳನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಎಕ್ಸಾಮ್ಸ್ ಅಲ್ಲಿ ಬರ್ತವೆ ಅಂತ. ಪ್ರಾಪಸಿ ಅಂದ್ರೆ ಭವಿಷ್ಯವಾಣಿ, ಒಬ್ರು ಭವಿಷ್ಯವನ್ನ ಹೇಳೋದು ಅಂತ ಅರ್ಥ ಬರುತ್ತೆ. ಪ್ರಾಪಸಿ SY ಅಂತ ಬಂದ್ರೆ ಪ್ರಾಪಸಿ CY ಅಂತ ಬಂದ್ರೆ PROPHESY ವರ್ಬ್ ಆದ್ರೆ. ಒಂದ್ ವೇಳೆ ನೌನ್ ಆದ್ರೆ PROPHECY ಯಾಕಂದ್ರೆ ಅದು ನೌನ್ ಆಗ್ತದೆ. ಇದನ್ನೆಲ್ಲ ಸ್ಪೆಲ್ಲಿಂಗ್ ಮಿಸ್ಪಾಲ್ಟ್ ವರ್ಡ್ ಅಲ್ಲಿ ಕೂಡ ಕೇಳ್ತಿರ್ತಾನೆ ಅನ್ಸುತ್ತೆ ಅದಕ್ಕೆ. ಓಕೆ. ನೆಕ್ಸ್ಟ್ ಚೂಸ್ ದ ರೈಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಇಲ್ಲಿ ನೋಡ್ರಿ, ಯಾಸ್ ದ ಸ್ಟೂಡೆಂಟ್ಸ್ ಫೇಲ್ ಟು ಆದ್ಮೇಲೆ ಯಾವಾಗ್ಲೂ ವರ್ಬೇ ಬರಬೇಕು. ಈಗ ಮೇಲೆ ಸೆಂಟೆನ್ಸ್ ಅಲ್ಲಿ ನೋಡ್ರಿ, ಯು ಲೈಕ್ ಟು ಆದ್ಮೇಲೆ ಯಾವ್ಯಾವ ಬಂದಿದೆ, ಯಾವಲ್ಲಿ ವರ್ಬ್ ಆಗುತ್ತದೆ, ಹೆಲ್ಪಿಂಗ್ ವರ್ಬ್ ಆಗಲ್ಲ. ಅಂದ್ರೆ ಅದ್ರ ಅರ್ಥ ಟು ಆದ್ಮೇಲೆ ನೀವು ಅಬ್ಸರ್ವ್ ಮಾಡ್ತಿರ್ಬೇಕು. ಎಲ್ಲೇ ನ್ಯೂಸ್ ಪೇಪರ್ ಓದುವಾಗಲ್ಲ, ಅಥವಾ ನ್ಯೂಸ್ ಪೇಪರ್ ಓದುವಾಗ್ಲಿ, ಅಥವಾ ಏನೋ ಒಂದು ಇಂಗ್ಲಿಷ್ ಏನೋ ಒಂದು ಓದ್ತಿದ್ದೀರಿ ಅಂತಂದ್ರೆ ಟು ಆದ್ಮೇಲೆ ಮುಂದೆ ಏನ್ ಬರುತ್ತೆ ಅನ್ನೋದು ನೋಡ್ತಿರ್ಬೇಕು. ಟು ಆದ್ಮೇಲೆ ಮ್ಯಾಕ್ಸಿಮಮ್ ವರ್ಬೇ ಬರ್ಬೇಕದು, ಆ ತರ ಇರ್ತದೆ. ಇಲ್ಲಿ ನೋಡ್ರಿ, ಎಸ್ ದ ಸ್ಟೂಡೆಂಟ್ಸ್ ಫೇಲ್ ಟು ಪ್ರಾಕ್ಟೀಸ್. ಇಲ್ಲಿ ನೋಡ್ರಿ, ಒಂದನೇದು ಅಂದ್ರೆ ವರ್ಬ್ ಬರ್ಬೇಕಂತಂದ್ರೆ ಈಗ ನೋಡ್ರಿ, ಒಂದನೇದು ಮೂರನೇದ್ರಲ್ಲಿ ಸಿ ಅಂತ ಹೇಳಿ ಯೂಸ್ ಮಾಡಿದಾನೆ, ಹಂಗಾಗಿ ಅದು ನೌನ್ ಆಗ್ಬಿಡುತ್ತೆ. ಅಂದ್ರೆ 1, 3 ಎಲಿಮಿನೇಟ್ ಆಗ್ಬಿಡ್ತಾವ ಅಂತ ಅದ್ರ ಅರ್ಥ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಸೆಕೆಂಡ್ ಫೋರ್ತ್ ಅಲ್ಲಿ ಎಸ್ ಸಿ ಅಂತ ಬಳಸಿದಾನೆ, ಅಂದ್ರೆ ಬರೋ ಚಾನ್ಸಸ್ ಇದಾವೆ ಅಂತ. ಎಸ್ ದ ಸ್ಟೂಡೆಂಟ್ಸ್ ಫೇಲ್ ಟು ಪ್ರಾಕ್ಟೀಸ್ ಕಂಟಿನ್ಯೂಸ್ಲಿ ದೇ ಲೂಸ್ ದ ಆದ್ಮೇಲೆ ಯಾವಾಗ ನೌನೇ ಬರುತ್ತೆ. ನೌನ್ ಬರ್ಬೇಕಂತಂದ್ರೆ CE ಬರ್ಬೇಕು, ಅಂದ್ರೆ ಪ್ರಾಕ್ಟೀಸ್. ಇನ್ನೊಂದು ಪ್ರಾಕ್ಟೀಸ್ ಎಲ್ಲಿದೆ ನೋಡ್ರಿ, ಫೋರ್ತ್ ಒನ್ ಅಲ್ಲಿ ಇದೆ ನೋಡ್ರಿ, ಕರೆಕ್ಟ್ ಆನ್ಸರ್. ಎಸ್ ದ ಸ್ಟೂಡೆಂಟ್ಸ್ ಫೇಲ್ ಟು ಪ್ರಾಕ್ಟೀಸ್ ಕಂಟಿನ್ಯೂಸ್ಲಿ ದೇ ಲೂಸ್ ದ ಪ್ರಾಕ್ಟೀಸ್ ಆಫ್ ದ ಆರ್ಟ್ ಅಂತ ಹೇಳಿ. ಆನ್ಸರ್ ಏನ್ ಬರುತ್ತೆ, ಫೋರ್ತ್ ಒನ್. ಯಾಕೆ, ಟು ಆದ್ಮೇಲೆ ವರ್ಕ್ ಬರ್ಬೇಕಾಗಿತ್ತು, SC ಇದೆ ಫೋರ್ತ್ ಒನ್ ಅಲ್ಲಿ, ಕರೆಕ್ಟ್. ಆದ್ಮೇಲೆ ನೌನ್ ಬರ್ಬೇಕಾಗಿತ್ತು, CE ಇದೆ, ನೌನ್ ಇದೆ, ಕರೆಕ್ಟ್. ಸೊ ಹಂಗಾಗಿ ಫೋರ್ತ್ ಒನ್ ಆನ್ಸರ್ ಆಗುತ್ತೆ. ಈ ತರ ಕ್ವಶನ್ಸ್ ಮೇಲೆ ಚೆನ್ನಾಗಿ ಗಮನ ಹರಿಸೋದು ಬಹಳ ಇಂಪಾರ್ಟೆಂಟ್. ಈಗ ನನಗೆ ಗೊತ್ತಿರಂಗೆ ಈ ತರ ಪದಗಳು ಬಹಳ ಇದಾವೆ ಈ ತರ ಯೂಸೇಜ್ ಅಲ್ಲಿ. ನನಗೆ ಗೊತ್ತಿರಂಗೆ ಹೇಳಿದ್ದೀನಿ, ಪ್ರಾಕ್ಟೀಸು, ಅಡ್ವೈಸು, ಲೈಸೆನ್ಸು, ಪ್ರಾಫಸಿ. ಸೊ ಇದೇ ತರ ನಾನು ಕೂಡ ಯಾವ್ದಾದ್ರು ಹೊಸ ಪದಗಳು ಈ ನೌನು ವರ್ಕ್ ಫಾರ್ಮೇಶನ್ ಅಲ್ಲಿ ಏನಾದ್ರು ಕಮ್ ಅಕ್ರಾಸ್ ಮಾಡಿದ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ ನಿಮ್ಗೆ. ನೆಕ್ಸ್ಟ್ ಅದಾದ್ಮೇಲೆ 44th, choose the right option to fill in the blanks. The duty of the dash of ministers is to offer dash to the king ಅಂತ ಹೇಳಿ. ಇಲ್ಲಿ ನಾವು ಕೇಳಿರ್ತೀವಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಯಾಕೆ ಕೌನ್ಸಿಲ್, ನಾವು ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದ್ರೆ ಅದು ಸ್ಪೆಲ್ಲಿಂಗ್ ಏನು, COUNCIL ಅಂತ ಹೇಳಿ ಬರುತ್ತೆ, ಕೌನ್ಸಿಲ್ ಅಂತ ಹೇಳಿ. ಹಾಗಾಗಿ ಇಲ್ಲಿ 1/3 ಎಲಿಮಿನೇಟ್ ಆಗ್ಬಿಡುತ್ತೆ. ಸೊ 2, 4 ನಮಗಿದಾವೆ. ದ ಡ್ಯೂಟಿ ಆಫ್ ದ ಕೌನ್ಸಿಲ್ ಆಫ್ ದ ಮಿನಿಸ್ಟರ್ ಇಸ್ ಟು ಆಫರ್ ಕೌನ್ಸಿಲ್ ಅಂತಂದ್ರೆ ಏನು, ಅಡ್ವೈಸ್ ಅಂತ ಹೇಳಿ, ಒಂದು ಬುದ್ಧಿವಾದದ ಮಾತು. ಅಂದ್ರೆ ಅಡ್ವೈಸ್ ಸಿಮಿಲರ್ ಸಿನಾನಿಮ್ ವರ್ಡ್ ಏನಾಗಿರುತ್ತೆ, ಕೌನ್ಸಿಲ್ ಆಗಿರುತ್ತೆ. ಹಂಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತೆ, ಸೆಕೆಂಡ್ ಒನ್ ಆಗುತ್ತೆ. ದ ಡ್ಯೂಟಿ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಈಸ್ ಟು ಆಫರ್ ಕೌನ್ಸಿಲ್ ಟು ದ ಕಿಂಗ್ ಅಂತ ಹೇಳಿ.
ನೆಕ್ಸ್ಟ್ 45 ನೋಡ್ರಿ. ಫೈಂಡ್ ಔಟ್ ದ ಎರರ್ part from the given options. After many attempts, he gave out the idea of earning money through gambling ಅಂತ ಹೇಳಿ. ಅಂದ್ರೆ ಬಹಳ ಅಟೆಂಪ್ಟ್ ಆದ್ಮೇಲೆ ಅವನು ಗ್ಯಾಂಬ್ಲಿಂಗ್ ಮೂಲಕ ಹಣ ಮಾಡೋದನ್ನ ಬಿಟ್ಬಿಟ್ಟ ಅಂತ. ಇಲ್ಲಿ ಬಿಟ್ಬಿಟ್ಟ ಅನ್ನೋದಂತ ಬಿಟ್ಟ, ಒಂದು ಕೆಲಸನ ತ್ಯಜಿಸ್ಬಿಟ್ಟ ಅಂತ ಹೇಳ್ಬೇಕಾದ್ರೆ ಯಾವ ವರ್ಬ್ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಗಿವ್ ಅಪ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಡೋಂಟ್ ಗಿವ್ ಅಪ್ ಅಂತ ಹೇಳಿ ಕೆಲವೊಬ್ರಿಗೆ ಹೇಳ್ತಿರ್ತಾರೆ, ಅಂದ್ರೆ ಸ್ಟಾಪ್ ಮಾಡ್ಬೇಡ, ನಿಲ್ಲಿಸ್ಬೇಡ ಅಂತ ಹೇಳಿ. ಸೊ ಇಲ್ಲಿ ಏನ್ ಬರಬೇಕು, ಗೇವ್ ಔಟ್ ಅಂತ ಬಂದಿರುತ್ತೆ, ಅಲ್ಲಿ ಗೇವ್ ಅಪ್ ಅಂತ ಹೇಳಿ ಬರ್ಬೇಕು. ಹಂಗಾಗಿ ಆನ್ಸರ್ ಏನಾಗಿರುತ್ತೆ, ಬಿ ಅಂತ ಆಗಿರುತ್ತೆ. ಹಾಗಾದ್ರೆ ಓಕೆ, ಬಿ ಗೇವ್ ಅಪ್ ಅಂತ ಹೇಳಿ ಬರುತ್ತೆ. ಈಗ ಗೇವ್ ಔಟ್ ಅಂದ್ರೆ ಏನ್ ಮೀನಿಂಗ್? ಗಿವ್ ಔಟ್ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿ ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್, ದ ಪೊಲಿಟಿಷಿಯನ್ಸ್ ವಿಸಿಟೆಡ್ ದ ಸ್ಕೂಲ್ ಅಂಡ್ ಗೇವ್ ಔಟ್ ದ ಸ್ವೀಟ್ಸ್ ಅಮಂಗ್ ದ ಚಿಲ್ಡ್ರನ್ ಅಂತ ಹೇಳಿ. ಏನು, ದ ಪೊಲಿಟಿಷಿಯನ್ ವಿಸಿಟೆಡ್ ದ ಸ್ಕೂಲ್ ಅಂಡ್ ಗೇವ್ ಔಟ್ ದ ಸ್ವೀಟ್ಸ್ ಅಮಂಗ್ ಚಿಲ್ಡ್ರನ್. ಅಂದ್ರೆ ಪೊಲಿಟಿಷಿಯನ್ ಒಂದು ಸ್ಕೂಲಿಗೆ ಭೇಟಿ ನೀಡಿದ್ದ, ಮತ್ತೆ ಸ್ವೀಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ದ. ಗೇವ್ ಔಟ್ ಅಂದ್ರೆ ಏನು, ಡಿಸ್ಟ್ರಿಬ್ಯೂಟ್ ಯಾರ ಮಧ್ಯೆ, ಅಮಂಗ್ ಚಿಲ್ಡ್ರನ್ಸ್ ಅಂತ ಹೇಳಿ. ಅರ್ಥ ಆಯ್ತಲ್ಲ? ಅಂದ್ರೆ ಗೇವ್ ಔಟ್ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಇದು ನೆನ್ಪಿಟ್ಕೊಳ್ರಿ, ಅಂದ್ರೆ ಪ್ರೇಷಲ್ ವರ್ಕ್ಸ್ ಅಲ್ಲಿ ಕೇಳ್ಬೋದು ಇದನ್ನ, ಗಿವ್ ಔಟ್ ಅಂದ್ರೆ ಏನು ಅಂತ. ಗಿವ್ ಔಟ್ ಅಂತಂದ್ರೆ ಡಿಸ್ಟ್ರಿಬ್ಯೂಟ್ ಅಂತ ಹೇಳಿ ಅರ್ಥ ಬರ್ತವೆ. ನೆಕ್ಸ್ಟ್ 46 ನೋಡ್ರಿ. ಫಿಲ್ ದ ಕರೆಕ್ಟ್ ಆಪ್ಷನ್ ದಟ್ ಅಗ್ರೀಸ್ ಟು ಫಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ವೆನ್ ಐ ವೆಂಟ್ ದೇರ್ ಡ್ಯಾಶ್. ಇದು ಆನ್ಸರ್ ಹೇಳಕ್ಕಿಂತ ಮುಂಚೆ ಸೇಮ್ ಸಿಮಿಲರ್ ಕ್ವಶನ್ ನಾವು ಲಾಸ್ಟ್ ಟೈಮ್ ಪೇಪರ್ ಅಲ್ಲಿ ಡಿಸ್ಕಸ್ ಮಾಡುವಾಗ ಕೂಡ ಸೇಮ್ ಕ್ವಶನ್ ಇದೇ ರೀತಿ ಒಂದು ಕ್ವಶನ್ ಬಂದಿತ್ತು. ಅದು ನನಗೆ ಕ್ವಶನ್ ಏನಂತ ಹೇಳಿ ನೆನಪಿಲ್ಲ, ಬಟ್ ಸೇಮ್ ಇದೇ ತರನೇ ಇದೇ ಫಾರ್ಮೆಟ್ ಅಲ್ಲಿ ಆ ಕ್ವಶನ್ ಇತ್ತು. ಈ ತರ ಕ್ವಶನ್ಸ್ ಬೇಸ್ ಅಬ್ಸರ್ವ್ ಮಾಡ್ರಿ. ಇಲ್ಲಿ ನೋಡ್ರಿ 46. ವೆನ್ ಐ ವೆಂಟ್ ದೇರ್ ಡ್ಯಾಶ್ ಐ ಫೌಂಡ್ ದಟ್. ಇಲ್ಲಿ ನೋಡ್ರಿ, ಒಂದು ಸಿಂಪಲ್ ಹೇಳ್ಬೇಕು ಇಲ್ಲಿ. ವೆನ್ ಐ ವೆಂಟ್ ದೇರ್ ಅನ್ನೋದು ಪಾಸ್ಟ್ ಟೆನ್ಸ್, ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಈಗ ನೆಕ್ಸ್ಟ್ ಸೆಂಟೆನ್ಸ್ ಬರೋದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲೇ ಇರ್ಬೇಕು ಅನ್ನೋದು ಒಂದು ಸಿಂಪಲ್ ಲಾಜಿಕ್ ಗೊತ್ತಿರ್ಬೇಕಿದು. ಈಗ ನೋಡ್ರಿ, ವೆನ್ ಐ ವೆಂಟ್ ದೇರ್, ಈಗ ಸೆಕೆಂಡ್ ಒನ್ ಥರ್ಡ್ ಒನ್ ಏನಿದಾವೆ ಅವು ಎಲಿಮಿನೇಟ್ ಆಗ್ಬಿಡ್ತವೆ. ಯಾಕೆ ಎಲಿಮಿನೇಟ್ ಆಗ್ಬಿಡ್ತವೆ ಅಂತ ನಾನು ಈಗಾಗಲೇ ಹೇಳ್ದಂಗೆ, ನೀವು ವೆನ್ ಐ ವೆಂಟ್ ದೇರ್ ಅಂತ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋ ಕಾರಣ ಮುಂದೆ ಕೂಡ ಪಾಸ್ಟ್ ಟೆನ್ಸೇ ಬರಬೇಕು. ಸೊ ಹಂಗಾಗಿ ಸೆಕೆಂಡ್ ಥರ್ಡ್ ಒನ್ ಏನಿದೆ ಪ್ರೆಸೆಂಟ್ ಟೆನ್ಸ್ ಇದೆ. ಪ್ರೆಸೆಂಟ್ ಟೆನ್ಸ್ ಅಂತ ಹೆಂಗ್ ಹೇಳ್ತೀರಾ, ಅಲ್ಲಿ ನೋಡ್ರಿ ಹೇಳಿದ್ದಾರೆ ನೋಡ್ರಿ, ಐ ಫೈಂಡ್ ದಟ್ ಮೈ ಸಿಸ್ಟರ್ ಈಸ್ ಸ್ಟಡಿಂಗ್ ಈಸ್ ಅಂತಿದೆ ನೋಡ್ರಿ. ಇಲ್ಲಿ ನೋಡ್ರಿ, ಐ ಫೌಂಡ್ ದಟ್ ಮೈ ಸಿಸ್ಟರ್ ಈಸ್ ಸ್ಟಡಿಂಗ್, ಈಸ್ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಬರ್ತದೆ. ಹಂಗಾಗಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಗೆ ಅವಕಾಶಗಳಿಲ್ಲ. ಸೊ ಹಂಗಾಗಿ ಸೆಕೆಂಡ್ ಒನ್ ಥರ್ಡ್ ಒನ್ ಎಲಿಮಿನೇಟ್ ಮಾಡಿಬಿಡ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈಗ 1 4th ಅಂತ ಬಂದಾಗ ಇಲ್ಲಿ ನೋಡ್ರಿ, 4th ಒಂದು ಕೂಡ ಎಲಿಮಿನೇಟ್ ಆಗ್ತದೆ. ಯಾಕಂತ ನೋಡ್ರಿ, ಫೈಂಡ್ ಅನ್ನೋದು ಅದು ಪ್ರೆಸೆಂಟ್ ಟೆನ್ಸ್, ಅದು ಫೌಂಡ್ ಅನ್ನೋದು ಪಾಸ್ಟ್ ಟೆನ್ಸ್. ಹಂಗಾಗಿ ಇದು ಕೂಡ ಎಲಿಮಿನೇಟ್ ಆಗ್ಬಿಡುತ್ತೆ. ಆನ್ಸರ್ ಏನಾಗ್ತದೆ, ಫಸ್ಟ್ ಒನ್ ಆಗ್ತದೆ ನೋಡ್ರಿ, ಐ ಫೌಂಡ್ ದಟ್ ಮೈ ಸಿಸ್ಟರ್ ವಾಸ್ ಸ್ಟಡಿಂಗ್. ಎಷ್ಟೋ ಸಲ ಆನ್ಸರ್ ನಿಮ್ಗೆ ಸ್ಪೆಸಿಫಿಕ್ ಆಗಿ ರೂಲ್ಸ್ ಗೊತ್ತಿರ್ಲೇಬೇಕಂತ ಏನಿಲ್ಲ, ಕಾಮನ್ ಬೇಸಿಕ್ ರೂಲ್ಸ್ ಇಟ್ಕೊಂಡು ಎಲಿಮಿನೇಟ್ ಮಾಡಿದ್ರು ಕೂಡ ಎಷ್ಟೋ ಸಲ ಆನ್ಸರ್ ಸಿಕ್ತಿರ್ತಾರೆ. ಬಟ್ ಇಟ್ ಟೇಕ್ಸ್ ಟೈಮ್, ಬಟ್ ಆನ್ಸರ್ ಸಿಗ್ತದೆ ನಿಮಗೆ, ಇದು ಇಂಪಾರ್ಟೆಂಟ್. ಹಂಗಾಗಿ ಇದಕ್ಕೆ ಆನ್ಸರ್ ಏನಾಗ್ತದೆ, ವೆನ್ ಐ ವೆಂಟ್ ದೇರ್ ಐ ಫೌಂಡ್ ದಟ್ ಮೈ ಸಿಸ್ಟರ್ ವಾಸ್ ಸ್ಟಡಿಂಗ್ ಅಂತಾನೆ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ 47. fill in the blanks with suitable articles. It was raining heavily. All the students wanted to go home early, hence they decided to send dash student to dash headmaster to seek permission ಅಂತ ಹೇಳಿ. ಇಲ್ಲಿ ನೋಡ್ರಿ, ನಾನು ಆರ್ಟಿಕಲ್ಸ್ ಏನ್ ಗ್ರೂಪ್ ಅಲ್ಲಿ ಹಾಕಿದ್ದೀನಲ್ಲ, ಆ ಆರ್ಟಿಕಲ್ಸ್ ಅವು ಯಾರು ಅಬ್ಸರ್ವ್ ಮಾಡಿರ್ತೀರಿ ಚೆನ್ನಾಗಿ ಗೊತ್ತಿರುತ್ತೆ. ಅಂದ್ರೆ ನಿಮಗೆ ಅನ್ಸ್ಪೆಸಿಫಿಕ್ ಆಗಿದ್ದಾಗ ಎ ಆನ್ ಅಂತ ಬಳಸ್ತೀವಿ, ಅಂದ್ರೆ ಇಂಡೆಫಿನೆಟ್ ಇದ್ದಾಗ ಎ ಆನ್ ಬಳಸ್ತೀವಿ, ಡೆಫಿನೆಟ್ ಅಂತ ಇದ್ದಾಗ ದಾ ಬಳಸ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಅದೇ ಯೂಸ್ ಆಗೋದು. ಇಟ್ ವಾಸ್ ರೈನಿಂಗ್ ಹೆವಿಲಿ, ಆಲ್ ದ ಸ್ಟೂಡೆಂಟ್ಸ್ ವಾಂಟೆಡ್ ಟು ಗೋ ಹೋಮ್ ಅರ್ಲಿ, ದೇ ಡಿಸೈಡೆಡ್ ಟು ಸೆಂಡ್. ಯಾವ್ದೋ ಸ್ಟೂಡೆಂಟ್ ಹೆಡ್ ಮಾಸ್ಟರ್ ಹತ್ರ ಕಳಿಸ್ತಾರ, ಯಾವ ಸ್ಟೂಡೆಂಟ್ ಅಂತ ಗೊತ್ತಿಲ್ಲ, ಅಂದ್ರೆ ಇಂಡೆಫಿನೆಟ್ ಅಂತ ಹೇಳಿ. ಸೊ ಇಂಡೆಫಿನೆಟ್ ಅಂತ ಬಂದಾಗ ಏನ್ ಬರ್ಬೇಕು, ಎ ಯಾನ್ ಬರ್ಬೇಕು. ಇಲ್ಲಿ ಸ್ಟೂಡೆಂಟ್ ಅಂತಿದೆ, ಎಸ್ ಇಂದ ಶುರು ಆಗ್ತದೆ. ಸೊ ಹಂಗಾಗಿ ಎ ಸ್ಟೂಡೆಂಟ್ ಅಂತಾನೆ ಬರುತ್ತೆ. ಹಂಗಾಗಿ ಎ ಸ್ಟೂಡೆಂಟ್ ಟು ಡ್ಯಾಶ್ ಹೆಡ್ ಮಾಸ್ಟರ್ ಅಂತ ಹೇಳಿ. ಇಲ್ಲಿ ನೋಡಿ, ಒಂದು ಸ್ಕೂಲಿಗೆ ಹೆಡ್ ಮಾಸ್ಟರ್ ಒಬ್ಬನೇ ಇರ್ತಾನೆ, ಹಂಗಾಗಿ ಅದು ಸ್ಪೆಸಿಫಿಕ್, ಅದು ಯಾವ ಹೆಡ್ ಮಾಸ್ಟರ್ ಅದು ಗೊತ್ತಿದೆ, ಸ್ಟೂಡೆಂಟ್ಸ್ ಗೊತ್ತಿದೆ ಯಾವ ಹೆಡ್ ಮಾಸ್ಟರ್ಗೆ ಹೋಗಿ ಕೊಡ್ಬೇಕು ಅಂತ ಹೇಳಿ. ಸೊ ಹಂಗಾಗಿ ಯಾವ ಹೆಡ್ ಮಾಸ್ಟರ್ ಅಂತ ಹೋಗಿ ಪರ್ಮಿಷನ್ ತಗೊಳ್ಬೇಕಂತ ಹುಡುಗನಿಗೆ ಗೊತ್ತಿದೆ. ಸೊ ಹಂಗಾಗಿ ಹೆಡ್ ಮಾಸ್ಟರ್ ಡೆಫಿನೆಟ್ ಆಗಿರೋದ್ರಿಂದ ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡಕ್, ಅಂದ್ರೆ ಫಾರ್ಮೇಶನ್ ಏನಿರುತ್ತೆ, ಏದ ಎಲ್ಲಿರುತ್ತೆ ಅದು ಆನ್ಸರ್ ಆಗಿರುತ್ತೆ. ಏದ ಇಲ್ಲಿ ನೋಡ್ರಿ, ಫಸ್ಟ್ ಒನ್ನೇ ಇದೆ ನೋಡ್ರಿ, ಏದ ಅಂತ ಹೇಳಿ. ಅಂದ್ರೆ ಇದು ಏನಾಗುತ್ತೆ, ಟೋಟಲ್ ಸೆಂಟೆನ್ಸ್ ಓದಿದಾಗ, ಇಟ್ ವಾಸ್ ರೈನಿಂಗ್ ಹೆವಿಲಿ, all the students wanted to go home early, and they decided to send a student to the headmaster to seek permission ಅಂತ ಹೇಳಿ ಆನ್ಸರ್ ಆಗ್ತದೆ. ಇಲ್ಲಿ ನೋಡ್ರಿ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಇಲ್ಲಿರೋದು,
ರೇನಿಂಗ್ ಹೆವಿಲಿ ಅಂತಿದೆ ನೋಡ್ರಿ. ಅಂದ್ರೆ ರೇನಿಂಗ್ ಹೆವಿಲಿ ಅಂತಂದ್ರೆ ಅದಕ್ಕೊಂದು ಇದು ಇದಿದೆ ಇಡಿಯಂ ಏನು, ರೇನ್ಸ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಹೇಳಿ. ಅಂದ್ರೆ ರೇನ್ಸ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತಂದ್ರೆ ಅದರ ಅರ್ಥ ರೇನಿಂಗ್ ಹೆವಿಲಿ ಅಂತಾನೆ ಅರ್ಥ. ಇಟ್ ಈಸ್ ರೇನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಟುಡೇ ಅಂದ್ರೆ ಅದರ ಅರ್ಥ ಬಹಳ ಮಳೆ ಬರ್ತಾ ಇದೆ ಅಂತ. ಅಂದ್ರೆ ರೇನಿಂಗ್ ಹೆವಿಲಿ ಅಂತ ಏನಿದಾನಲ್ಲ ಆ ಪದ ನೋಡಿರೋ ಕಾರಣಕ್ಕೆ ನಿಮ್ಗೆ ಲಿಂಕ್ ಕೊಡ್ತಾ ಇದ್ದೇನೆ, ಹಿಂಗೂ ಇರ್ಬೋದು. ರೇನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತಂದ್ರು ಕೂಡ ರೇನಿಂಗ್ ಹೆವಿಲಿ ಅಂತಾನೆ ಅರ್ಥ ಬರುತ್ತೆ ಅಂತ. ನೆಕ್ಸ್ಟ್ ಇದೆಲ್ಲ 48 ಆಕ್ಚುಲಿ ಇದು ನೀನು ಹೇಳಿದ ಜೊತೆ ಇದು ಆಲ್ ರಿಪೀಟೆಡ್ ಆಗುತ್ತೆ. SSC ಎಕ್ಸಾಮ್ ಅಲ್ಲಿ ಒಂದ್ಸರಿ ಕೇಳಿದ್ದಾರೆ ಕ್ವಶನ್. ಓಕೆ ಓಕೆ ಓಕೆ. ಇಟ್ಸ್ ರೇನಿಂಗ್ ಕ್ಯಾಟ್ಸ್ ಅಂಡ್ ಡಾಗ್ಸ್ ಅಂತ ಹೇಳಿ ಮೀನಿಂಗ್ ಏನಂತ ಕೇಳಿದ್ದಾರೆ. ರೇನಿಂಗ್ ಹೆವಿಲಿ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ 48 ನೋಡ್ರಿ, ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ಟೆನ್ಸ್ ಇನ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಹೇಳಿ. ಮೈ ಬ್ರದರ್ ಡ್ಯಾಶ್ ಟುಮಾರೋ ಅಂತ ಹೇಳಿ ಏನ್ ಬರ್ಬೋದು ಅಂತ ನೀವು ನೋಡ್ಬೇಕಾದ್ರೆ ಇಲ್ಲಿ ನೋಡ್ರಿ, ಒಂದು ನಿಮಗೆ ಇಲ್ಲಿ ಬೇಸಿಕ್ ಟೆನ್ಸ್ ಫಾರ್ಮುಲಾ, ಬೇಸಿಕ್ ಟೆನ್ಸ್ ರೂಲ್ಸ್ ಗೊತ್ತಿದ್ರೆ ಸಾಕು, ಇಲ್ಲಿ ಎಲಿಮಿನೇಟ್ ಮಾಡ್ಬಿಡ್ಬೋದು. ಇಲ್ಲಿ ನೋಡ್ರಿ, ಮೈ ಬ್ರದರ್ ಡ್ಯಾಶ್ ಟುಮಾರೋ ಅಂತ ಹೇಳಿದ್ದಾರೆ. ಟುಮಾರೋ ಅಂದ್ರೆ ನಾಳೆ ಅಂದ್ರೆ ಫ್ಯೂಚರ್ ಅಂತ ಒಂದು ಐಡಿಯಾ ಇರ್ಲಿ. ಈಗ ನೋಡ್ರಿ, ಅರೈವ್ ಅಂತ ಅನ್ನೋದು ಬರಕಲ್ಲ. ಫಸ್ಟ್ ಒಂದೋದೇನಿದೆ ಅರೈವ್ ಅನ್ನೋದು ಬರಕಲ್ಲ. ಯಾಕೆ ಬರಲ್ಲ ಅರೈವ್ ಅಂತಂದ್ರೆ, ಮೈ ಬ್ರದರ್ ಅಂತ ನಾನು ಹೇಳಿದ್ದೀನಿ ಇಲ್ಲಿ. ಸೊ ಅರೈವ್ ಅಂತ ಬಂದಾಗ ಅರೈವ್ಸ್ ಅಂತ ಬರ್ಬೇಕಂದ್ರೆ ಸಿಂಗುಲರ್ ನೌನ್ ಇರೋ ಕಾರಣ. ಸೊ ಹಂಗಾಗಿ ಅಲ್ಲಿ ಅರೈವ್ ಅಂತ ಇರೋ ಕಾರಣ ಅರೈವ್ ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅರೈವ್ಡ್ ಅಂತ ಕೊಟ್ಟಿದ್ದಾನೆ ಮೂರನೇ ದಿನ. ಅರೈವ್ಡ್ ಅಂದ್ರೆ ಪಾಸ್ಟ್ ಟೆನ್ಸ್ ಅದು, ಹಂಗಾಗಿ ಅದನ್ನು ಬರಲ್ಲ. ನಾಲ್ಕನೇ ನೋಡ್ರಿ, ಯಾಸ್ ಅರೈವ್ಡ್ ಅಂತ ಹೇಳಿ. ಯಾಸ್ ಅರೈವ್ಡ್ ಅಂದ್ರೆ ಬಂದ್ಬಿಟ್ಟನ್ ಅಂತ ಅರ್ಥ ಆಗ್ತದೆ. ಯಾಸ್ ಅರೈವ್ಡ್ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಹೇಳ್ತೀವಿ, ಒಂದು ಕಾರ್ಯ ಮುಗಿದ ಮೇಲೆ ನಾವು ಹೇಳ್ತೀವಿ. ಯಾಸ್ ಅರೈವ್ಡ್ ಅಂದ್ರೆ ಬಂದ್ಬಿಟ್ಟನ್ ಅಂತ ಅರ್ಥ ಬರುತ್ತೆ. ಸೊ ಹಂಗಾಗಿ ನಾಳೆನ ಬರ್ತಾನಂತ ಅವನು ಮೈ ಬ್ರದರ್ ಅಂತ ಹೇಳ್ತಿದ್ದಾರೆ ಅವನು. ಸೊ ಹಂಗಾಗಿ ಇಲ್ಲಿ ಏನ್ ಬರುತ್ತೆ, ಸೆಕೆಂಡ್ ಒಂದು ಆನ್ಸರ್ ಆಗುತ್ತೆ. ಏನು, ಮೈ ಬ್ರದರ್ ಅರೈವ್ಸ್ ಟುಮಾರೋ ಅಂತ. ಇಲ್ಲಿ ನಿಮಗೆ ಇನ್ನೊಂದು ಕನ್ಫ್ಯೂಷನ್ ಇರ್ಬೋದು, ಏನಂತಂದ್ರೆ ಟುಮಾರೋ ಅನ್ನೋದು ಫ್ಯೂಚರ್ ಟೆನ್ಸ್, ಅರೈವ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಮತ್ತೆ ಅದ ಹೆಂಗ ಲಿಂಕು ಅಂತ ಹೇಳಿ ಇನ್ನೊಂದ್ಸಲ ಹೇಳ್ತೇನೆ ನೋಡ್ರಿ. ಟುಮಾರೋ ಅನ್ನೋದು ಫ್ಯೂಚರ್ ಇದೆ, ಬಟ್ ಅರೈವ್ಸ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಬಟ್ ಇದಕ್ಕೆ ಹೆಂಗ್ ಲಿಂಕ್ ಇದೆ? ಅಲ್ಲಿ ಏನಾದ್ರು ಫ್ಯೂಚರ್ ಏನಾದ್ರು ಬರ್ಬೇಕಾಗಿತ್ತಲ್ಲ, ಮೈ ಬ್ರದರ್ ವಿಲ್ ಕಮ್ ಟುಮಾರೋ, ಮೈ ಬ್ರದರ್ ವಿಲ್ ಅರೈವ್ ಟುಮಾರೋ, ಈ ತರ ಬರ್ಬೇಕಾಗಿತ್ತಲ್ಲ. ಯಾಕೆ ಹಂಗ್ ಬಂದಿಲ್ಲ ಅಂತಂದ್ರೆ, ಯಾವಾಗ ನೆನ್ಪಿಟ್ಕೊಳ್ರಿ, ಫ್ಯೂಚರ್ ಪ್ಲಾನ್ಡ್ ಆಕ್ಟಿವಿಟೀಸ್ ನ, ಅಂದ್ರೆ ಫ್ಯೂಚರ್ ಅಲ್ಲಿ ನಡೀತೇವೆ ಅಂತೇಳಿ ಪ್ಲಾನ್ಡ್ ಆಗಿರ್ತಾವಲ್ಲ, ಅಂದ್ರೆ ಪ್ರೀ ಡಿಟರ್ಮೈನ್ಡ್ ಆಗಿರ್ತಾವಲ್ಲ ಆಕ್ಟಿವಿಟೀಸ್ ನ, ಅದನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿದ್ರೆ ತಪ್ಪೇನಿಲ್ಲ. ಅದು ರೂಲ್ ಕೂಡ ಹಂಗೆ ಇರೋದು. ಸೊ ಹಂಗಾಗಿ ಇಲ್ಲಿ ಏನ್ ಹೇಳ್ತಾರೆ, ಮೈ ಬ್ರದರ್ ಅರೈವ್ಸ್ ಟುಮಾರೋ ಅಂತಂದ್ರೆ ನಾಳೆ ಬರ್ತಾನೆ ನನ್ ಬ್ರದರ್ ಅಂತಂದ್ರೆ, ಇದು ಯಾವಾಗ್ಲೂ ನಿರ್ಧಾರ ಆಗ್ತತ, ಯಾವಾಗ್ಲೂ ನಿರ್ಧಾರ ಪ್ರೀ ಡಿಟರ್ಮೈನ್ಡ್, ಇದು ಯಾವಾಗ್ಲೂ ನಿರ್ಧಾರ ಆಗ್ಬಿಟ್ಟೈತೆ ನಾಳೆ ಬರ್ತಾನ ಅಂತ ಹೇಳಿ. ಸೊ ಈ ತರ ಇದ್ದಾಗ, ಅಂದ್ರೆ ಫ್ಯೂಚರ್ ಪ್ಲಾನ್ಡ್ ಆಕ್ಟಿವಿಟೀಸ್ ಹೇಳುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡೋದೇನಿದೆ ಅದು ಸ್ಟ್ಯಾಂಡರ್ಡ್ ಯೂಸೇಜ್. ಫಾರ್ ಎಕ್ಸಾಂಪಲ್, PM ನರೇಂದ್ರ ಮೋದಿ ವಿಸಿಟ್ಸ್ ಬೆಂಗಳೂರು ನೆಕ್ಸ್ಟ್ ಮಂತ್. ಅಂದ್ರೆ ನೆಕ್ಸ್ಟ್ ಮಂತ್ ಬರ್ತಾನಂತ ಅನ್ನೋ ಕಾರಣಕ್ಕೆ ಫ್ಯೂಚರ್ ಯೂಸ್ ಮಾಡ್ಬೇಕು. ಮಿಸ್ಟರ್ PM ನರೇಂದ್ರ ಮೋದಿ ವಿಲ್ ಕಮ್ ಟು ಬೆಂಗಳೂರು ನೆಕ್ಸ್ಟ್ ಮಂತ್, ಈ ತರ ಏನಿಲ್ಲ. ಅಂದ್ರೆ ಪ್ಲಾನ್ಡ್ ಆಕ್ಟಿವಿಟಿ ಇದ್ದಾಗ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. PM ನರೇಂದ್ರ ಮೋದಿ ಕಮ್ಸ್ ಟು ಬೆಂಗಳೂರು ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್. ಸೊ ಈ ತರ ಅಂದ್ರೆ ಸಿಂಪಲ್ ಏನು, ಫ್ಯೂಚರ್ ಪ್ಲಾನ್ಡ್ ಆಕ್ಟಿವಿಟೀಸ್ ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಹೇಳ್ಬೇಕು. ಅದು ಸ್ಟ್ಯಾಂಡರ್ಡ್ ಯೂಸೇಜ್. ಅದು ನೀವು ಫ್ಯೂಚರ್ ಅಲ್ಲಿ ನಡೆಯುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಫ್ಯೂಚರ್ ಟೆನ್ಸ್ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ, ಮೈ ಬ್ರದರ್ ಅರೈವ್ಸ್ ಟುಮಾರೋ ಅಂತಾನೆ ಆಗ್ತದೆ ಇಲ್ಲಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಚೇತು, ಇದು ದ ಸನ್ ರೈಸಸ್ ಟುಮಾರೋ ಅಂತಾನೆ ಹೇಳ್ಬೋದಲ್ಲ. ಹಾ, ಸನ್ ರೈಸಸ್ ಟುಮಾರೋ ಇಂದ ಈಸ್ಟ್ ಆರಾಮಾಗಿ ಹೇಳ್ಬೋದು. ಅದೇ, ಸೊ ಆತರ ಪ್ಲಾನ್ಡ್ ಆಕ್ಟಿವಿಟೀಸ್ ನ ಅದು ಯೂನಿವರ್ಸಲ್ ಟ್ರೂತ್ ಅಲ್ಲಿ ಬಂದ್ಬಿಡುತ್ತಣ್ಣ. ಅದೇ ಹೌದು, ಅದು ಯೂನಿವರ್ಸಲ್ ಟ್ರೂತ್ ಅಲ್ಲಿ ಬಂದ್ಬಿಟ್ಟು. ಫಾರ್ ಎಕ್ಸಾಂಪಲ್, ಈಗ ಇನ್ನೂ ಒಂದು ಉದಾಹರಣೆ ಹೇಳೋದಾದ್ರೆ, ಈಗ ಯಾರ್ಯಾರು ಕ್ರಿಕೆಟ್ ನೋಡ್ತಿರ್ತಾರಲ್ಲ, ವರ್ಲ್ಡ್ ಕಪ್ ಯಾವಾಗ ನಡಿಬೇಕಂತ ಡಿಸೈಡ್ ಆಗ್ಬಿಟ್ಟವ್ ಈಗ್ಲೇ. ಸೊ ಇವೆಲ್ಲ ಫ್ಯೂಚರ್ ಪ್ಲಾನ್ಡ್ ಆಕ್ಟಿವಿಟೀಸ್. ಫಾರ್ ಎಕ್ಸಾಂಪಲ್, 2027 ವರ್ಲ್ಡ್ ಕಪ್ ಕಮೆನ್ಸಸ್ ಅಂತ ಯೂಸ್ ಮಾಡಿದ್ ನೋಡ್ರಿ. ಅಂದ್ರೆ ಇಲ್ಲಿ ಕಮೆನ್ಸ್ ಅಂತ ಯೂಸ್ ಮಾಡ್ಲಿಲ್ಲ, ಕಮೆನ್ಸಸ್ ಇನ್ ಜಿಂಬಾಬ್ವೆ ಅಂತ ಹೇಳಿ. ಜಿಂಬಾಬ್ವೆ ಅಂಡ್ ಸೌತ್ ಆಫ್ರಿಕಾ, ಬೇಸ್ ಅಬ್ಸರ್ವ್ ಮಾಡಿ. 27 ವರ್ಲ್ಡ್ ಕಪ್ ಕಮೆನ್ಸಸ್ ಬೋತ್ ಇನ್ ಜಿಂಬಾಬ್ವೆ ಅಂಡ್ ಇನ್ ಸೌತ್ ಆಫ್ರಿಕಾ ಅಂತ ಹೇಳಿ. ಅಂದ್ರೆ ಇದು ಪ್ಲಾನ್ ಆಗಿ 2027 ನಡೀತದೆ ಅಂದ್ರೆ ಒಂದೇ ಒಂದು ಕಾರಣಕ್ಕೆ ನೀವು ಫ್ಯೂಚರ್ ಟೆನ್ಸ್ ಯೂಸ್ ಮಾಡೋಕಂಬ ಅವಶ್ಯಕತೆ ಏನಿಲ್ಲ. ಇವು ಫ್ಯೂಚರ್ ಪ್ಲಾನ್ಡ್ ಆಕ್ಟಿವಿಟೀಸ್, ಇವು ಇಲ್ಲೇ ನಡಿಬೇಕಂತ ಮೊದಲಿಗೆ ಪ್ಲಾನ್ ಆಗಿದಾವೆ. ಸೊ ಇಂಥವಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸಬಹುದು, ಏನ್ ತೊಂದರೆ ಇಲ್ಲ. ಸೊ ನೆಕ್ಸ್ಟ್
49. Identify the correct form of tense in the following sentence. I am going to dash a holiday soon. ಇಲ್ಲಿ ನೋಡ್ರಿ ಟೂ ಆದ್ಮೇಲೆ ಹೊರಗೆ ಬರ್ಬೇಕಂತ ನಾನು ಹೇಳ್ದೆ ಕರೆಕ್ಟ್. ಟೂ ಆದ್ಮೇಲೆ ಯಾವಾಗ್ಲೂ ಒರಿಜಿನಲ್ ಹೊರಗೆ ಬರ್ಬೇಕು ಅನ್ನೋದು ಕೂಡ ರೂಲ್. ಟೂ ಆದ್ಮೇಲೆ ಒರಿಜಿನಲ್ ಟು ಗೆಟ್, ಟು ಸಿ, ಟು ವಾಚ್, ಟು ಅಂಡರ್ಸ್ಟ್ಯಾಂಡ್, ಟು ಥಿಂಕ್, ಟು ಪರ್ಸೀವ್. ಸೊ ಈ ತರ ಟು ಎನ್ಕ್ರೋಚ್, ಟು ಅಕ್ವೈರ್. ಸೊ ಈ ತರ ಟೂ ಆದ್ಮೇಲೆ ಏನ್ ಬರ್ಬೇಕು, ಒರಿಜಿನಲ್ ಹೊರಗೆ ಬರ್ಬೇಕು. ಇಲ್ಲಿ ನೋಡ್ರಿ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಹಾಲಿಡೇ ಸೂನ್ ಅಂದ್ರೆ ಥರ್ಡ್ ಒನ್ ಏನಿದೆ ಆನ್ಸರ್. ಇದಕ್ಕೆ ಯಾಕೆ ಥರ್ಡ್ ಒನ್ ಆನ್ಸರ್ ಅಂದ್ರೆ ರೂಲ್ ಅದು. ಟೂ ಆದ್ಮೇಲೆ ಒರಿಜಿನಲ್ ವರ್ಬ್ ಬರ್ಬೇಕು ಅನ್ನೋದು ರೂಲ್ ಇದೆ. ಟೂ ಆದ್ಮೇಲೆ ಇದು ವಿ ಗೊತ್ತಿರಬೇಕು. ಒನ್. ಟು ಅಂಡರ್ಸ್ಟ್ಯಾಂಡ್ V1 ಅದು V1 ಆದ್ರೂ ಅದನ್ನ V1 ಅಂತಾನು ಕರೀತಾರೆ, ಒರಿಜಿನಲ್ ವರ್ಬ್ ಅಂತ ಕರೀತಾರೆ, ಬೇಸ್ ವರ್ಬ್ ಅಂತ ಕರೀತಾರೆ, ರೂಟ್ ವರ್ಬ್ ಅಂತ ಕರೀತಾರೆ, ಬಹಳ ಕರೀತಾರೆ. ಸಿಂಪಲ್ ಆಗಿ ಒರಿಜಿನಲ್ ವರ್ಬ್ ನ ಯೂಸ್ ಮಾಡು. ಅದು ವರ್ಬ್ ಹೆಂಗಿದೆ ಆಸ್ ಇಟ್ ಇಸ್ ಆತರ. ನೆಕ್ಸ್ಟ್ 50 ಕ್ವಶನ್ ನೋಡ್ರಿ. Fill in the blanks with the correct articles in the following sentence. Smita brought a lot of luggage with her. She got down. She left dash luggage at dash ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಬಹಳ ಇಂಪಾರ್ಟೆಂಟ್ ಇಲ್ಲಿ ಆರ್ಟಿಕಲ್ ಅಂತ ಬಂದಾಗ, ಅಂದ್ರೆ ಸೆಂಟೆನ್ಸ್ ಅಲ್ಲಿ ಯಾವ್ದಾದ್ರು ಒಂದು ವಸ್ತುನ ನೀವು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಿ ಅಂತ ಅಂದಾಗ ಇಂಡೆಫಿನೆಟ್ ಆರ್ಟಿಕಲ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಟೈಮ್ ಅದೇ ವರ್ಡ್ ನ ಅದೇ ಥಿಂಗ್ ನ ಮತ್ತೆ ನೀವು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದೀರಿ ಅಂತ ಅಂದಾಗ ಮತ್ತೆ ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ತಾರೆ. ಅದ್ ಹೇಳ್ತಿರ್ಬೋದು ಹೆಂಗೆ ಅಂತ ಹೇಳಿ. ಸ್ಮಿತಾ ಬ್ರಾಟ್ ಅ ಲಾಟ್ ಆಫ್ ಲಗೇಜ್, ಬಹಳ ಲಗೇಜ್ ತಗೊಂಬಂದಂತೆ. ಸೊ ಬಹಳ ಲಗೇಜ್ ಅನ್ನೋದೇನಿದೆ ಅದು ಥಿಂಗ್ ಫಸ್ಟ್ ಟೈಮ್ ಹಾಕಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಸೆಂಟೆನ್ಸ್ ಅಲ್ಲಿ ನಮಗೆ ಅಂದ್ರೆ ಓದುಗರಿಗೆ ನೀವು ಹೆಂಗ್ ಅಬ್ಸರ್ವ್ ಮಾಡ್ಬೇಕು, ಎಲ್ಲಿ ಬರುತ್ತೆ ಯಾವಾಗ ಬರಲ್ಲ ಅನ್ನೋದಕ್ಕೆ ಇದು ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡ್ರಿ. ಸ್ಮಿತಾ ಬ್ರೋಟ್ ಎ ಲಾಟ್ ಆಫ್ ಲಗೇಜ್, ಬಹಳ ಲಗೇಜ್ ಅಂತ ತಗೊಂಬಂದಿದ್ದಾರೆ. ಫಸ್ಟ್ ಟೈಮ್ ಓದುಗರಿಗೆ ಅಂದ್ರೆ ನಮಗೆ ಲಗೇಜ್ ಅನ್ನೋ ಪದ ಕಾಣ್ತಿದೆ ಫಸ್ಟ್ ಟೈಮ್. ಸೊ ಆ ಉದ್ದೇಶದಿಂದ ಅಲ್ಲಿ ಏನ್ ಮಾಡಿದಾನೆ, ಯೂಸ್ ಮಾಡಿದಾನೆ ನೋಡ್ರಿ, ಎ ಲಾಟ್ ಆಫ್ ಲಗೇಜ್ ಅಂತ ಹೇಳಿ. ಲಾಟ್ ಆಫ್ ಲಗೇಜ್ ಅಂತ ಯೂಸ್ ಮಾಡಿಲ್ಲ ಅವನು, ಲಾಟ್ ಆಫ್ ಲಗೇಜ್ ಅಂತ ಹೇಳಿ ಯೂಸ್ ಮಾಡಿದಾನೆ. ಯಾಕೆ, ಫಸ್ಟ್ ಟೈಮ್ ನಮ್ಗೆ ಅದು ಇದಾಗ್ತಿರೋದು. ನೆಕ್ಸ್ಟ್ ಎರಡನೇದು ವಿತ್ ಶಿ ಗಾಟ್ ಡೌನ್ ಶಿ ಲೆಫ್ಟ್ ಲಗೇಜ್ ಅಂತ ಬಳಸಿದಾನೆ. ಅಂದ್ರೆ ಎರಡನೇ ಸಲ ಲಗೇಜ್ ಅಂತ ವರ್ಡ್ ಬಳಸಿದ. ಸೊ ಹಂಗಾಗಿ ಅಲ್ಲಿಂದ ಬಳಸ್ಬಿಟ್ಟಿದ್ದಾನೆ. ಈಗ ಮತ್ತೆ ಬಳಸಕ್ ಬರಂಗಿಲ್ಲ, ದಾ ಅಂತಾನೆ ಬಳಸ್ಬೇಕು. ದಾ ಅಂತ ಯಾಕೆ ಬಳಸ್ಬೇಕು ಅಂದ್ರೆ ದಾ ಅನ್ನೋದು ನಮಗೆ ಒಂದು ವಿಚಾರ ಸಿಮಿಲರ್ ಆದ್ಮೇಲೆ ಬಳಸ್ಬೇಕು. ಸೊ ಹಂಗಾಗಿ ಶಿ ಲೆಫ್ಟ್ ದ ಲಗೇಜ್ ಅಂದ್ರೆ ಥಿಂಗ್ಸ್ ಗೆ ಮಾತ್ರ ಇದು, ವಸ್ತುಗಳಿಗೆ ಥಿಂಗ್ಸ್ ಗೆ ಮಾತ್ರ ಇದು, ಪ್ಲೇಸಸ್ ಗಳಿಗೆ ಅನ್ವಯ ಆಗೋದಿಲ್ಲ ಇದು. ಶಿ ಲೆಫ್ಟ್ ದ ಲಗೇಜ್ ಅಟ್ ಯಾವ ರೈಲ್ವೆ ಸ್ಟೇಷನ್ ಸ್ಪೆಸಿಫಿಕ್ ಆಗಿದೆ ಅಲ್ಲ, ಹಂಗಾಗಿ ದ ರೈಲ್ವೆ ಸ್ಟೇಷನ್, ಪ್ಲೇಸ್ ಗೆ ದ ಅಂತಾನೆ ಬಳಸ್ತೀವಿ, ದ ರೈಲ್ವೆ ಸ್ಟೇಷನ್ ಅಂತ ಹೇಳಿ. ಹಂಗಾಗಿ ಏನ್ ಬರುತ್ತೆ ಇಲ್ಲಿ 50ಗೆ ಥರ್ಡ್ ಒನ್ ಆನ್ಸರ್ ಆಗ್ತದೆ, ದ ಅನ್ನೋದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು, ಯಾವ್ದಾದ್ರು ಒಂದು ವಸ್ತುನ ನೀವು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇಂಡೆಫಿನೆಟ್ ಆರ್ಟಿಕಲ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಅದೇ ಥಿಂಗ್ ನ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ಬೇಕಾದ ಅವಶ್ಯಕತೆ ಇದ್ದಾಗ ದ ಯೂಸ್ ಮಾಡ್ತೇವೆ. ಉದಾಹರಣೆ, ಐ ಪರ್ಚೇಸ್ಡ್ ಎ ಪೆನ್ ಎಸ್ಟರ್ಡೇ ಅಂಡ್ ಐ ಆಮ್ ಯೂಸಿಂಗ್ ದ ಪೆನ್. ಐ ಆಮ್ ಯೂಸಿಂಗ್ ದ ಪೆನ್ ಅಂದ್ರೆ ಇಲ್ಲಿ ನೋಡಿ, ಐ ಆಮ್ ಯೂಸಿಂಗ್ ಎ ಪೆನ್ ಅಂತ ಹೇಳಿಲ್ಲ, ಐ ಆಮ್ ಯೂಸಿಂಗ್ ದ ಪೆನ್ ಅಂತ ಹೇಳ್ತಿದೆ, ದ ಪೆನ್ ಅಂತ. ಯಾಕೆ, ಇಲ್ಲಿ ಸೆಂಟೆನ್ಸ್ ಅಬ್ಸರ್ವ್ ಮಾಡ್ರಿ, ಐ ಪರ್ಚೇಸ್ಡ್ ಎ ಪೆನ್ ಎಸ್ಟರ್ಡೇ. ಯಾಕೆ ಎ ಪೆನ್ ಅಂತ ಹೇಳ್ತಿದ್ದೀನಿ, ಫಸ್ಟ್ ಟೈಮ್ ಓದುಗರಿಗೆ ಅಥವಾ ನನಗೆ ಅದು ಪರಿಚಯ ಆಗ್ತಿರೋದು. ಐ ಪರ್ಚೇಸ್ಡ್ ಎ ಪೆನ್ ಎಸ್ಟರ್ಡೇ ಅಂಡ್ ಐ ಆಮ್ ಯೂಸಿಂಗ್ ದ ಪೆನ್ ಟುಡೇ. ಐ ಆಮ್ ಯೂಸಿಂಗ್ ದ ಪೆನ್ ಯಾಕೆ ಎ ಪೆನ್ ಅಂತ ಅವಾಗ ಯೂಸ್ ಮಾಡಿದ ಅಂದ್ರೆ ನಿನ್ನೆ ಪರ್ಚೇಸ್ ಮಾಡಿದ್ದೆ ಈಗ ಯೂಸ್ ಮಾಡ್ತಿದ್ದೇನೆ. ಸೊ ಈ ತರ ಇದ್ದಾಗ ಥಿಂಗ್ಸ್ ಗಳಿಗೆ ದ ಯೂಸ್ ಮಾಡ್ತೀವಿ. ಇಲ್ಲಿ ಬಹಳ ಜನ ಕನ್ಫ್ಯೂಸ್ ಏನಾಗ್ತಾರೆ, ಇಲ್ಲಿ ಲಾಟ್ ಆಫ್ ಲಗೇಜ್ ಅಂತ ಇದೆ, ಇಲ್ಲಿ ಬಳಸಿದ್ದಾನೆ, ಮತ್ತೆ ಇಲ್ಲಿ ಲಗೇಜ್ ಅಂತ ಇದೆ, ಮತ್ತೆ ಇಲ್ಲಿ ಏನೇ ಬಳಸ್ಬೇಕಲ್ಲ, ಲಗೇಜ್ಗೆ ಬಳಸಿದ್ರೆ ಇಲ್ಲಿ ಅದ ಆತರ ಅಲ್ಲ. ಅದು ಯೂಸೇಜ್ ಏನಾಗಿರುತ್ತೆ, ಫಸ್ಟ್ ಟೈಮ್ ಒಂದು ಥಿಂಗ್ಸ್ ನೀವು ಯೂಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕು. ಎರಡನೇ ಸಲ ಅದನ್ನೇ ಯೂಸ್ ಮಾಡ್ತಾ ಅಂದಾಗ ದ ಯೂಸ್ ಮಾಡ್ಬೇಕು. ಈಗ ಹೇಳ್ದಲ್ಲ, ಐ ಪರ್ಚೇಸ್ಡ್ ಎ ಪೆನ್ ಎಸ್ಟರ್ಡೇ, ಪೆನ್ ಎಸ್ಟರ್ಡೇ ಅಂಡ್ ಐ ಆಮ್ ಯೂಸಿಂಗ್ ದ ಪೆನ್ ಟುಡೇ. ಸೊ ಈ ತರ ಅರ್ಥ ಆಯ್ತಲ್ಲ, ಅರ್ಥ ಆಯ್ತಂತ ಭಾವಿಸ್ತೇನೆ ನಾನು. ನೆಕ್ಸ್ಟ್ ಇನ್ನು ಚೇತು, ಇದು ಲಗೇಜ್ ಅಂತ ಏನಿದೆಯಲ್ಲ, ಇದು ಇಟ್ ಸೆಲ್ಫ್ ಇಸ್ ಅ ಪ್ಲೂರಲ್ ಫಾರ್ಮ್ ಅಲ್ಲ? ಲಗೇಜ್ ಹೌದೌದು, ಲಗೇಜಸ್ ಅಂತಿಲ್ಲ ಅದು. ಅದೇ ಅದನ್ನ ಹೇಳ್ಬೇಕು. ಅದು ಲಗೇಜ್ ಅನ್ನೋದು ಲಗೇಜ್ ಅದೇ ಸಿಂಗ್ಯುಲರ್ ಪ್ಲೂರಲ್ ಅಂತ ಹೇಳಿ ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಆಕ್ಚುಲಿ ಇದು ಹೌದು, ಲಗೇಜ್ ಅನ್ನೋದು ಅನ್ಕೌಂಟಬಲ್ ನೌನ್ ಅಲ್ಲಿ ಬರುತ್ತೆ. ಹೌದೌದು, ಅದೇ ಅನ್ಕೌಂಟಬಲ್ ಅಂತ ಪ್ಲೂರಲ್ ಫಾರ್ಮ್. ಅದು ಕೌಂಟಬಲ್ ಮಾಡಕ್ ಬರಲ್ಲ. ಈಗ ಲಗೇಜ್ ಅಂತ ಅಂದಾಗ ಲಗೇಜ್ ಅಲ್ಲಿ ಏನೇನೋ ಇಟ್ಟಿರ್ತೀವಲ್ಲ ಅಣ್ಣ. ಅದೇ ಸೊ ಹಂಗಾಗಿ ಲಗೇಜ್ ಅಂತಂದ್ರೆ ಅನ್ಕೌಂಟಬಲ್ ನೌನ್. ಈಗ ವಾಟರ್ ಅನ್ಕೌಂಟಬಲ್ ನೌನ್.
ಸೊ ಈ ತರ ಇದ್ದಾಗ ಅನ್ಕೌಂಟಬಲ್ ಅವನು ಅನ್ನೋದು. ಸೊ ಲಗೇಜ್ ಅಂತ ಬಂದಾಗ ಅನ್ಕೌಂಟಬಲ್ ಅವನು. ಯಾವುದೇ ಅನ್ಕೌಂಟಬಲ್ ಅವನಿಗೆ ಪ್ಲೂರಲ್ ಫಾರ್ಮ್ ಇಲ್ಲ ಅಣ್ಣ. ಅದೇ ಸೊ ಯಾವುದೇ ಅನ್ಕೌಂಟಬಲ್ ಲೋನ್ ಇರ್ಬೋದು. ಅನ್ಕೌಂಟಬಲ್ ಯಾವ್ದು ಕೌಂಟ್ ಮಾಡಕ್ ಆಗಿಲ್ಲ ಅವಕ್ಕೆ ಅನ್ಕೌಂಟಬಲ್ ಅಂತ ಹೇಳ್ತೀವಿ. ಸೊ ಅನ್ಕೌಂಟಬಲ್ ಲೋನಿಗೆ ಪ್ಲೂರಲ್ಸ್ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ 51 ನೋಡ್ರಿ. fill in the blanks with correct articles in the following sentence. Someone is going to buy a dash hat and a dash umbrella ಅಂತ ಹೇಳಿ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ನಿಮಗೆ ಹೆಚ್ಚು ಅಂದ್ರೆ ಕೆಲವೊಬ್ಬರಿಗೆ ಈ ಸೌಂಡ್ ಮೇಲೆ ಯೂಸ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಆನೆಸ್ಟ್ ಅಂತ ಬಂದಾಗ ಯಾನ್ ಆನೆಸ್ಟ್ ಅಂತ ಬರುತ್ತೆ, ಇಲ್ಲಿ ಯಾಟ್ ಅಂತಿದೆ ಯಾನ್ ಬರುತ್ತೋ ಏ ಬರುತ್ತೆ, ಈ ತರ ನಿಮ್ಗೆ ಕನ್ಫ್ಯೂಸ್ ಇದ್ದಾಗ ನೆಕ್ಸ್ಟ್ ಮುಂದೆ ಹೋಗ್ಬಿಡ್ರಿ. ಅಂಡ್ ಡ್ಯಾಶ್ ಅಂಬ್ರೆಲಾ ಅಂತ ಇದೆಯಲ್ಲ, ಇಲ್ಲಿ ನೋಡ್ರಿ ಅಂಬ್ರೆಲಾ ಯು ಇಂದ ಶುರುವಾಗಿದೆ ಅಂದ್ರೆ ಯಾನೇ ಬರ್ಬೇಕಂತ ಹೇಳಿ ರೂಲ್. ಅಂದ್ರೆ AEIOU ಇದ್ರೆ ನಾವು ಯಾನ್ ಬಳಸ್ತೀವಲ್ಲ, ಅಂಬ್ರೆಲಾ ಯಾನೇ ಬರ್ಬೇಕು. ಸೆಕೆಂಡ್ ಒನ್ ಯಾನ್ ಇರ್ಬೇಕು ನಮ್ಗೆ. ಇಲ್ಲಿ ನೋಡ್ರಿ ಫಸ್ಟ್ ಒನ್ ನಲ್ಲಿ ಯಾನ್ ಎ ಇದೆ, ಸೆಕೆಂಡ್ ಒನ್ ಅದು ಬರಲ್ಲ. ಸೆಕೆಂಡ್ ಒಂದಲ್ಲಿ ಯಾನ್ ಇದೆ ಅದು ಇರಲಿಲ್ಲ, ಹಂಗೆ. ಮೂರನೇದ್ರಲ್ಲಿ ನೋಡಿ ಎ ಇದೆ, ನಾಲ್ಕನೇದ್ರಲ್ಲಿ ಕೂಡ ದಾ ಇದೆ. ಹಂಗಾಗಿ ನೀವು ಜಸ್ಟ್ ಸಿಂಪಲ್ ಎಲಿಮಿನೇಟ್ ಮಾಡಿದ್ರು ಕೂಡ ನಿಮಗೆ ಬರೋದು ಸೆಕೆಂಡ್ ಒನ್ ಆನ್ಸರ್. ಯಾನ್ ಇರ್ಲೇಬೇಕು ಸೆಕೆಂಡ್ ಒನ್ ಯಾನ್ ಯಾವ್ದ್ರಲ್ಲಿ ಇದೆ, ಎರಡನೇದ್ರಲ್ಲಿ ಒಂದೇ ಇರೋದು, ಮತ್ತೆ ಬೇರೆದ್ರಲ್ಲಿ ಯಾವ್ದ್ರಲ್ಲಿ ಇಲ್ಲ. ಸೊ ಹಂಗಾಗಿ ಸೆಕೆಂಡ್ ಒಂದೇ ಆನ್ಸರ್ ಆಗ್ಬಿಡುತ್ತೆ. ಸೊ ಈ ರೀತಿ ಎಲಿಮಿನೇಟ್ ಬೇಸಿಸ್ ಮೇಲೆ ಏನಾದ್ರು ಆನ್ಸರ್ ಮಾಡ್ಲಿಕ್ಕೆ ಚಾನ್ಸಸ್ ಇದೆಯಾ ಅಂತ ನೋಡ್ಕೊಂತ ಹೋಗ್ಬೇಕು. ನಿಮಗೆ ಈ ತರ ಡೌಟ್ ಇದ್ರೆ ಈಗ ನಾನು ಈ ಕ್ವಶನ್ ನಾನೇ ಪರ್ಸನಲ್ ಆಗಿ ನೋಡ್ಬೇಕಾದ್ರೆ ಹ್ಯಾಟ್ ಅಂತ ಬಂದಾಗಿದ್ದೇನು ಅಂದ್ರೆ ಸೌಂಡ್ ಮೇಲೆ ಯೂಸ್ ಮಾಡ್ತೀವಲ್ಲ. ಸೊ ಸೌಂಡ್ ಮೇಲೆ ಯೂಸ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇರ್ತವೆ. ಸೊ ನನಗೆ ಕನ್ಫ್ಯೂಷನ್ ಆಯ್ತು ಇದು ಸ್ಟಾರ್ಟಿಂಗ್ ನಾನು ಓದಿದಾಗ. ಆಮೇಲೆ ಮುಂದೆ ನೋಡ್ತಾ ಹೋದಾಗ ಇಲ್ಲಿ ಅಂಬ್ರೆಲಾ ಅಂತ ಇದೆಯಲ್ಲ, ಯು ಇದೆ, ಇಲ್ಲಿ ಯಾನ್ ಬರ್ಲೇಬೇಕಂತಂದ್ರೆ ಸೆಕೆಂಡ್ ಒನ್ ಇದೆ ಯಾನ್, ಅದ್ ಬಿಟ್ಟು ಬೇರೆ ಕಡೆ ಎಲ್ಲಿ ಇಲ್ಲ. ಸೊ ಸೆಕೆಂಡ್ ಒನ್ನೇ ಆನ್ಸರ್ ಆಗ್ತದೆ, ಯಾಟೇ ಆಗ್ತದೆ. ಸೊ ಈ ರೀತಿ ನಿಮಗೆ ತೊಂದ್ರೆ ಇಲ್ಲ, ಯಾಟಿದ್ದಾಗ ಏನೇ ಬಳಸ್ಬೇಕಾ ಅಂತ ಕಲ್ಪನೆ ಇದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ನಿಮಗೆ ಡೌಟ್ಸ್ ಇದಾವೆ ಅಂದ್ರೆ ಇಲ್ಲಿ ನೋಡ್ರಿ, ಈಗ ಎರಡು ಪ್ರಾಬ್ಲಮ್ ಇದಾವೆ ಇಲ್ಲಿ, ಯಾಟ್ ಅಂಬ್ರೆಲಾ ಅಂತ ಹೇಳಿ. ಯಾಟಲ್ಲಿ ನಿಮ್ಗೆ ಏನೋ ಡೌಟ್ ಇದೆ, ಅಂಬ್ರೆಲಾದಲ್ಲಿ ಯಾನೇ ಬರ್ಬೇಕಂತ ನಿಮ್ಗೆ ಗೊತ್ತಿದೆ. ಸೊ ಈ ತರ ಇದ್ದಾಗ ಸೊ ಎಲಿಮಿನೇಷನ್ ಮೆಥಡ್ ಅಪ್ಲೈ ಮಾಡಬೇಕು. ಸೊ ಎಲಿಮಿನೇಷನ್ ಮೆಥಡ್ ಅಪ್ಲೈ ಮಾಡಿದಾಗ ಕೂಡ ಆನ್ಸರ್ ಇಲ್ಲೇನಿಲ್ಲ. ನಿಮ್ಗೆ ಅಂಬ್ರೆಲಾದಲ್ಲಿ ಯಾನ್ ಬರುತ್ತೆ ಅಂತ ಗೊತ್ತಾದ್ಮೇಲೆ ಮುಗಿತು, ಮೂರು ಅಲ್ಲೇ ಎಲಿಮಿನೇಟ್ ಆಗ್ತಿದಾವೆ. ನೀವು ಮತ್ತೆ ಬೇರೆ ವರಿ ಮಾಡೋ ಅವಕಾಶ ಚಿಂತೆನೆ ಇಲ್ಲ ಅಲ್ಲಿ. ನೆಕ್ಸ್ಟ್ ನೋಡಿ ಇನ್ನೊಂದು 15 ಸೆಕೆಂಡ್. ಇದು ಏನಂದ್ರೆ ಅದು ಓವೆಲ್ ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆನ್ ಅಂಬ್ರೆಲಾ ಅಂತ ಹೇಳ್ತೀವಿ, ಬಟ್ ಯೂನಿವರ್ಸಿಟಿ ಅಂತ ಹೇಳ್ತೀವಿ. ಹೌದೌದು. ಅದು ಓವೆಲ್ ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಈವನ್ ಅಲ್ಲಿ ಓವೆಲ್ ಬಂದ್ರು ಕೂಡ ಅಲ್ಲಿ ಆ ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಹೌದೌದು, ಯೂನಿವರ್ಸಿಟಿ ಅಂತ ಹೇಳ್ತೀವಿ, ಮತ್ತೆ ಯುರೋಪಿಯನ್ ಅಂತ ಹೇಳ್ತೀವಿ ಅಣ್ಣ. ಯುರೋಪಿಯನ್ ಅದೇ ಯುರೋಪಿಯನ್ ಅಂತ ಹೇಳಿ ಕರೀತೀವಿ. ನೆಕ್ಸ್ಟ್ ನೋಡ್ರಿ 50 ಸೆಕೆಂಡ್. ದ ಫುಟ್ಬಾಲ್ ಮ್ಯಾಚ್ ವಾಸ್ ಡ್ಯಾಶ್ ಲೈವ್ ಅಕ್ರಾಸ್ ದ ನೇಷನ್ ಅಂತ ಹೇಳಿ. ಈಗ ನೆನಪಿಟ್ಕೊಂಡ್ಬಿಡ್ರಿ, ಬಿ ಫಾರ್ಮ್ಸ್ ಏನಿದಾವೆ, ಈಸು, ಹ್ಯಾಮು, ಆರು, ವಾಜು, ಹೊರ್ರು, ಸೊ ಇವೇನಿದಾವೆ ಇವಾದ್ಮೇಲೆ ಯಾವ್ದಾದ್ರು ವರ್ಬ್ ಬರ್ಲಿಕ್ಕೆ ಚಾನ್ಸಸ್ ಇದೆ ಅಂತಂದ್ರೆ ಅಲ್ಲಿ ಯಾವಾಗ್ಲೂ V3ನೇ ಬರ್ಬೇಕಂತ ನಿಮಗೆ ಗೊತ್ತಿರಬೇಕು. ಈಸು, ಹ್ಯಾಮು, ಆರು, ವಾಜು, ವರ್ ಇವೆಲ್ಲ ಬಿ ಫಾರ್ಮ್ಸ್. ಇವಾದ್ಮೇಲೆ ನೆಕ್ಸ್ಟ್ ಏನಾದ್ರು ಬರ್ತವೆ ಅಂತಂದ್ರೆ ಅದು V3ನೇ ಆಗಿರ್ಬೇಕು. ಇಲ್ಲಿ ನೋಡ್ರಿ, ಬ್ರಾಡ್ಕಾಸ್ಟಿಗೆ V1, V2, V3 ಬ್ರಾಡ್ಕಾಸ್ಟೇ ಅದು. ಬ್ರಾಡ್ಕಾಸ್ಟೇ ಅದು, ಇದು ಗೊತ್ತಿರಬೇಕು. ಆಮೇಲೆ ನಾನು ಮೊನ್ನೆ ಗ್ರೂಪ್ ಅಲ್ಲಿ ಒಂದು ಕ್ವಶನ್ ಹಾಕಿದ್ದೆ, ಸ್ಪ್ರೆಡ್ ಅಂತ ಹೇಳಿ. ಸ್ಪ್ರೆಡ್ ಕೂಡ V3 ಸ್ಪ್ರೆಡ್ ಅದು ಸ್ಪ್ರೆಡೆಡ್ ಅಂತ ಏನಿಲ್ಲ ಅದು. ಸೊ ಹಂಗಾಗಿ ಇಲ್ಲಿ ಬ್ರಾಡ್ಕಾಸ್ಟಿಗೆ ಇದು ಈ ಕ್ವಶನ್ ಗೆ ಆನ್ಸರ್ ಥರ್ಡ್ ಒನ್ ಆಗುತ್ತೆ. ದ ಫುಟ್ಬಾಲ್ ಮ್ಯಾಚ್ ವಾಸ್ ಬ್ರಾಡ್ಕಾಸ್ಟ್ ಲೈವ್ ಅಕ್ರಾಸ್ ದ ನೇಷನ್ ಅಂತ ಹೇಳಿ. ಹಂಗಾಗಿ ಉಳಿದ್ರೆ ಒಂದಾಗ್ಲಿ ನಾಲ್ಕಾಗ್ಲಿ ಎರಡನೇದಾಗ್ಲಿ ಆನ್ಸರ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ನೆಕ್ಸ್ಟ್ 53rd ನೋಡ್ರಿ. ಚೂಸ್ ದ ಸೂಟಬಲ್ ಇಂಟರ್ಜೆಕ್ಷನ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್. ಫಸ್ಟ್ ಇದು ಏನೇನಂತ ಹೇಳಿ, ಅಲಾಸ್ ಅನ್ನೋದು ಏನಿದೆಯಲ್ಲ, ಅಲಾಸ್ ಮತ್ತೆ ಔಚ್ ಅನ್ನೋದೇನಿದೆ. ಫಸ್ಟ್ ಅಲಾಸ್ ಅನ್ನೋದು ಸ್ಯಾಡ್ ಥಿಂಗ್ಸ್ ಬಳಸೋ ಪದ ಅದು. ಇಂಟ್ರೊಜೆಕ್ಷನ್ ಅಲಾಸ್ ಅನ್ನೋದು ಸ್ಯಾಡ್, ಅಂದ್ರೆ ಅಲ್ಲಿ ಪಾಸಿಟಿವ್ ರಿಸಲ್ಟ್ ಇರಂಗಿಲ್ಲ ಅಂತವಕ್ಕೆ ಅಲಾಸ್ ಅಂತ ಹೇಳ್ಬೋದು. ವಿ ಹ್ಯಾವ್ ಲಾಸ್ಟ್ ದ ಮ್ಯಾಚ್ ಆತರ, ವಿ ಹ್ಯಾವ್ ಲಾಸ್ಟ್ ದ ಮ್ಯಾಚ್ ಅಂದ್ರೆ ನಾವು ಸೋತ್ವಿ ಅಂತ, ಅದೊಂದು ಕೆಟ್ಟದ್ದು, ಅದೊಂದು ನೆಗೆಟಿವ್ ಇಂಪ್ಯಾಕ್ಟ್ ಅದು. ಸೊ ಹಂಗಾಗಿ ಅಲಾಸ್ ಅಂತ ಯೂಸ್ ಮಾಡ್ತೀವಿ. ಔಚ್ ಅಂತ ಅನ್ನೋದೇನಿದೆ, ಔಚ್ ಅನ್ನೋದು ಕೂಡ ಡಿಸಪಾಯಿಂಟ್ಮೆಂಟ್. ಔಚ್ ಅಂತಂದ್ರೆ ಅದು ಪಾಸಿಟಿವ್ ಅಲ್ಲ, ಅದು ಡಿಸಪಾಯಿಂಟ್ಮೆಂಟ್ ಆಗ್ತದೆ. ಸೊ ಹಂಗಾಗಿ ಔಚ್ ಕೂಡ ಇಲ್ಲಿ ಆಗೋದಿಲ್ಲ. ಏನಾಗ್ಬೇಕು, ಓ ಇಲ್ಲ ಬ್ರಾವೋ ಆಗ್ಬೇಕು, ಐ ಡಿಡೆಂಟ್ ಎಕ್ಸ್ಪೆಕ್ಟ್ ಟು ಸಿ ಯು ಇಯರ್ ಅಂತ ಹೇಳಿ. ಅದು ನಾನು ಇಲ್ಲಿ ನೋಡ್ತೀನಿ ಅಂತ ಹೇಳಿ ಅನ್ಕೊಂಡೇ ಇರ್ಲಿಲ್ಲ ಅಂತ ಹೇಳಿ. ಇಲ್ಲಿ ಆನ್ಸರ್ ಏನಿದೆ ಹೋ ಅಂತ ಹೇಳಿ ಕೊಟ್ಟಿದ್ದಾರೆ, ಬಟ್ ಇವು ಹೋ ಮತ್ತು ಬ್ರಾವೋ ಇವೆರಡೇನಿವೆ ವೆರಿ ಕ್ಲೋಸ್ ಆನ್ಸರ್ಸ್.
ಈಗ ನನ್ನ ಕೇಳಿದ್ರೆ ಇವೆರಡು ಆನ್ಸರ್ ಕರೆಕ್ಟ್ ಇದು ಇದು ಈ ಕ್ವಶನ್ ಅಲ್ಲಿ ಪೂರ್ತಿ ಅಂದ್ರೆ ಏನಂತ ಹೇಳ್ತೇವೆ ಓಹೋ ಮತ್ತೆ ಬ್ರಾವೋ ಏನಿದೆ 1-3 ಇವು ಪೂರ್ತಿ ಕ್ಲೋಸ್ ಪೂರ್ತಿ ಅಕ್ಯುರೇಟ್ ಕೂಡ. ಇದು ಬ್ರಾವೋ ಕೂಡ ಏನ್ ಯೂಸ್ ಮಾಡ್ತೀವಿ ಸರ್ಪ್ರೈಸ್ ಗೆ ಒಂದು ಖುಷಿ ವಿಚಾರಕ್ಕೆ ಯೂಸ್ ಮಾಡ್ತೀವಿ. ಓಹೋ ಅನ್ನೋದೇನಿದೆ ಒಂದು ಸರ್ಪ್ರೈಸ್ ಗೆ ಯೂಸ್ ಮಾಡ್ತೇವೆ. ಸೊ ಹಂಗಾಗಿ ಇದರಲ್ಲಿ ಕೀ ಆನ್ಸರ್ಸ್ ಅಲ್ಲಿ ನೋಡಿದಾಗ ಓಹೋ ಅಂತ ಇದೆ, ಬಟ್ ಬ್ರಾವೋ ಅನ್ನೋದು ಕೂಡ ಆನ್ಸರ್ ಆದ್ರೆ ಆಶ್ಚರ್ಯ ಇಲ್ಲ ಮತ್ತೆ ತಪ್ಪಿಲ್ಲ ಕೂಡ. ಎರಡು ಇದು ಏನು ಕ್ಲೋಸ್ ಇದಾವೆ ನೀವು. ಸೊ ಅಲ್ಲಿ ಆಯ್ಕೆ ಮಾಡಿ ಈಗ ನಾನೇ ಈ ಪೇಪರ್ ಅಟೆಂಪ್ಟ್ ಮಾಡ್ತೇನೆ ಅಂತಂದ್ರೆ ಕೂಡ ಬ್ರಾವೋ ಅಂತ ಆಯ್ಕೆ ಬರ್ತಿದ್ದೆ, ಅದು ಒಂದು ತಪ್ಪಾಗ್ತಿತ್ತು. ಯಾಕಂದ್ರೆ ಅವರು ಓಹೋ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಓಹೋ ಬ್ರಾವೋ ಇವೆರಡು ಅಕ್ಯುರೇಟ್ ಆನ್ಸರ್ಸ್, ಪೂರ್ತಿ ಕ್ಲೋಸ್ಡ್ ಆನ್ಸರ್ಸ್, ಪೂರ್ತಿ ಫುಲ್ ಕ್ಲೋಸ್ಡ್ ಆನ್ಸರ್ಸ್ ಕೂಡ ಅವು ಎರಡು ಕೂಡ. ಹಂಗಾಗಿ ಯಾವ್ದಾದ್ರು ಮಾಡ್ಬೋದು, ಅದು ಓಹೋ ಆದ್ರೂ ಮಾಡ್ಬೋದು, ಬ್ರಾವೋ ಆದ್ರೂ ಮಾಡ್ಬೋದು, ಅದು ನೋಡ್ಬೇಕು. ನೆಕ್ಸ್ಟ್ ಬಟ್ ಅದು ಆನ್ಸರ್ ಕೀ ಆನ್ಸರ್ಸ್ ಅಲ್ಲಿ ಮಾತ್ರ ಒಂದೊಂದ್ ಹೇಳಿ ಆನ್ಸರ್ ಕೊಟ್ಟಿದ್ದಾರೆ. ಅದು 1-3 ಎರಡು ಆಗ್ಬೋದು ನನ್ನ ಒಪಿನಿಯನ್ ಅಲ್ಲಿ, ಅವು ಎರಡು ಕ್ಲೋಸ್ಡ್ ಆನ್ಸರ್ಸ್ ಕೂಡ. ನೆಕ್ಸ್ಟ್ 54 ಚೂಸ್ ದ ಮೋಸ್ಟ್ ಸೂಟಬಲ್ ಆಲ್ಟರ್ನೇಟಿವ್ ಟು ಮೇಕ್ ದ ಸೆಂಟೆನ್ಸ್ ಲಾಜಿಕಲ್ ಅಂತ ಹೇಳಿದ ನೋಡ್ರಿ. ಈ ಡ್ಯಾಶ್ ಗೋಸ್ ಟು ದ ಮಾರ್ಕೆಟ್ ಅಂತ ಹೇಳಿ, ಅಂದ್ರೆ ಅವನು ಮಾರ್ಕೆಟ್ಗೆ ಹೋದನು ಅಂತ ಹೇಳ್ಬೇಕಾದ್ರೆ ಈ ಆಲ್ಮೋಸ್ಟ್ ರೇರ್ ಇನಫ್ ಇವ್ ಯಾವ ಬರಲ್ಲ, ಸೆಲ್ಡಮ್ ಅಂತ ಬರ್ತದೆ. ಈ ಸೆಲ್ಡಮ್ ಗೋಸ್ ಟು ದ ಮಾರ್ಕೆಟ್ ಅಂದ್ರೆ ಕೆಲವು ವರ್ಬ್ಸ್ ಇದಾವೆ, ಅಂದ್ರೆ ಕೆಲವು ಅಡ್ವರ್ಬ್ಸ್ ಇದಾವೆ. ಸೆಲ್ಡಮ್, ರೇರ್ಲಿ, ಸ್ಕೇರ್ಸ್ಲಿ, ಬೇರ್ಲಿ, ಆರ್ಡ್ಲಿ. ಏನು ಸೆಲ್ಡಮ್, ರೇರ್ಲಿ, ಆರ್ಡ್ಲಿ, ಬೇರ್ಲಿ, ಸ್ಕೇರ್ಸ್ಲಿ, ಈ 5 ಪದಗಳು ಸೊ ಇನ್ಬಿಲ್ಟ್ ನೆಗೆಟಿವ್ ವರ್ಡ್ ಇವು, ಇನ್ಬಿಲ್ಟ್ ನೆಗೆಟಿವ್ ವರ್ಡ್. ಹಂಗಾಗಿ ಇಲ್ಲಿ ಏನ್ ಬರುತ್ತೆ, ಈ ಸೆಲ್ಡಮ್ ಗೋಸ್ ಟು ದ ಮಾರ್ಕೆಟ್ ಅಂದ್ರೆ ಅವನು ಮಾರ್ಕೆಟಿಗೆ ಹೋಗೋದೇ ತೀರಾ ವಿರಳ, ಹೋಗೋದೇ ಇಲ್ಲ ಅಂತ ಅರ್ಥ ಬರ್ತದೆ ಅದು. ಸೊ ಹಂಗಾಗಿ ಇಲ್ಲಿ ಸೆಲ್ಡಮ್ ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, read the sentence and choose the most appropriate meaning for the underlined idioms and phrases in the sentence. The two parties decided to bury the hatchet and keep the relations healthy ಅಂತ ಹೇಳಿ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ, ನೀವು ಅದು ಬರಿದ ಆಚೆಟ್ ಅಂತ ಇದೆಯಲ್ಲ, ಅದ್ರ ಮೀನಿಂಗ್ ಎಕ್ಸಾಕ್ಟ್ ಮೀನಿಂಗ್ ನಿಮಗೆ ಗೊತ್ತಿರ್ಬೇಕಂತ ಏನಿಲ್ಲ. ಸೆಂಟೆನ್ಸ್ ಕ್ಲಿಯರ್ ಆಗಿ ಹೋದ್ರಿ ನೋಡ್ರಿ. The two parties decided to bury the hatchet and keep their relations healthy. ಇಲ್ಲಿ ನೋಡ್ರಿ, ಕೀಪ್ ದೇರ್ ರಿಲೇಷನ್ಸ್ ಹೆಲ್ದಿ, ಕೀಪ್ ದೇರ್ ಅಂದ್ರೆ ಅವರ ರಿಲೇಷನ್ಸ್ ನ ಆರೋಗ್ಯವಾಗಿ ಇಟ್ಕೊಳ್ಬೇಕಂತ ಬಯಸ್ತಿದ್ದಾರೆ. ಅಂದ್ರೆ ಪಾಸಿಟಿವ್ ಟೋನ್ ಇದೆ ಅಲ್ಲಿ. ಸೊ ಪಾಸಿಟಿವ್ ಟೋನ್ ಇದೆ ಅಂತ ಅಂದಾಗ ಪಾಸಿಟಿವ್ ಆಪ್ಷನ್ಸ್ ಕೂಡ ಪಾಸಿಟಿವ್ ಟೋನ್ ಎಲ್ಲ ಇರುತ್ತೆ. ಐಡ್ ದ ಆಚೆಟ್ ಅಂತೆ, ಐಡ್ ದ ಆಚೆಟ್ ಅದು ಸಂಬಂಧನೇ ಬರೋದಿಲ್ಲ. ನೆಕ್ಸ್ಟ್ ಕೀಪ್ ಆನ್ ಫೈಟಿಂಗ್, ಅದು ನೆಗೆಟಿವ್, ಅದು ಹೋಯ್ತು ಕತೆ. ನೆಕ್ಸ್ಟ್ 4th ಒಂದು ನೋಡ್ರಿ, ಕೀಪ್ ಮಮ್ಮತ್, ಅದು ಕೂಡ ಬರಲ್ಲ. 3rd ಒಂದು ನೋಡ್ರಿ, ಮೇಕ್ ಪೀಸ್, ಅಂದ್ರೆ ರಿಲೇಶನ್ಶಿಪ್ ನ ಹೆಲ್ದಿ ಆಗಿ ಇಟ್ಕೊಬೇಕಾದ್ರೆ ಪೀಸ್ ಆಗಿರ್ಬೇಕಲ್ಲ. ಪೀಸ್ ಅಂದ್ರೆ ಶಾಂತಿಯುತವಾಗಿರ್ಬೇಕಲ್ಲ. ಸೊ ಹಂಗಾಗಿ 3rd ಒಂದೇ ಆನ್ಸರ್ ಬರುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ, ಬರೀದ ಆಚೆಟ್ ಅದ್ರ ಎಕ್ಸಾಕ್ಟ್ ಮೀನಿಂಗ್ ನಿಮ್ಗೆ ಗೊತ್ತಿರ್ಲೇಬೇಕಂತ ಏನಿಲ್ಲ, ಸೆಂಟೆನ್ಸ್ ಓದ್ಬೇಕು. ಈಗ ನಾನು ಈ ಸೆಂಟೆನ್ಸ್ ಓದ್ಬೇಕಾದ್ರೆ ಕೀಪ್ ದ ರಿಲೇಷನ್ಸ್ ಹೆಲ್ದಿ ಅಂದ್ರೆ ರಿಲೇಶನ್ಶಿಪ್ ನ ಹೆಲ್ದಿ ಆಗಿ ಇಟ್ಕೊಳ್ಬೇಕು ಅಂತ ಅನ್ನೋದ್ರ ಆಧಾರದ ಮೇಲೆ ನಾನು ಮೇಕ್ ಪೀಸ್ ಅಂತ ಹೇಳಿ ಆನ್ಸರ್ ಮಾಡಿದೆ. ಅಂದ್ರೆ ಸೆಂಟೆನ್ಸ್ ನೀವು ಓದಿ ಅದು ಯಾವ ಟೋನ್ ಅಲ್ಲಿ ಇದೆ, ನೆಗೆಟಿವ್ ಪಾಸಿಟಿವ್. ಒಂದ್ ವೇಳೆ ನೆಗೆಟಿವ್ ಟೋನ್ ಅಲ್ಲಿ ಇದ್ದಿದ್ರೆ ಕೀಪ್ ಆನ್ ಫೈಟಿಂಗ್ ಅಂತ ಹೇಳಿ ಆನ್ಸರ್ ಆಗ್ತಿತ್ತು. ಪಾಸಿಟಿವ್ ಟೋನ್ ಅಲ್ಲಿ ಇದೆ ಅನ್ನೋದು ಹೆಂಗ್ ಗೊತ್ತಾಯ್ತು, ಕೀಪ್ ದ ರಿಲೇಷನ್ಸ್ ಹೆಲ್ದಿ ಅಂದ್ರೆ ಆರೋಗ್ಯವಾಗಿ ರಿಲೇಶನ್ಶಿಪ್ ನ ಹೆಲ್ದಿ ಆಗಿ ಅಂದ್ರೆ ಇಡ್ಬೇಕಂತ ಅವ್ರು ಹೇಳ್ತಿದ್ದಾರೆ. ಸೊ ಹಂಗಾಗಿ ಅದು ಪಾಸಿಟಿವ್ ಟೋನ್ ಅಂದ್ರೆ ಆನ್ಸರ್ ಏನಾಗುತ್ತೆ, ಮೇಕ್ ಪೀಸ್ ಅಂತಾನೆ ಆಗ್ತದೆ. ಹಾಗಾಗಿ ನೀವು ಇಡಿಯಮ್ಸ್ ಬ್ರೇಸಸ್ ಹೌದು ಕೆಲವೊಂದು ಅಂದ್ರೆ ನಮ್ ಕಲ್ಪನೆ ಮೀರಿರ್ತಾವ, ಅವ್ನ ಅರ್ಥನೇ ಅವು ಇಮ್ಯಾಜಿನ್ ಮಾಡಕ್ ಆಗಲ್ಲ, ಓಕೆ. ಬಟ್ ಕೆಲವು ಏನಿದಾವೆ ನೀವು ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಓದಿ ಅದ್ರ ಟೋನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಆನ್ಸರ್ ಸಿಗುತ್ತೆ. ಸೊ ಬರಿದ ಆಚೆಟ್ ಇದ್ರ ಎಕ್ಸಾಕ್ಟ್ ಮೀನಿಂಗ್ ಗೊತ್ತಿರ್ಲೇಬೇಕಂತ ಏನಿಲ್ಲ ಇಲ್ಲಿ ನಿಮಗೆ. ಸೆಂಟೆನ್ಸ್ ಕಂಪ್ಲೀಟ್ ಆಗಿ ಓದಿ ಟೋನ್ ಅರ್ಥ ಮಾಡ್ಕೊಂಡು ಕೂಡ ಆನ್ಸರ್ ಮಾಡ್ಬೋದು ಆ ತರ. ನೆಕ್ಸ್ಟ್ ಇದು ಆಕ್ಚುಲಿ ಇದು ಕೂಡ ರಿಪೀಟೆಡ್ ಅನ್ಸುತ್ತೆ ಇದು. ಚೂಸ್ ದ ಮಿಸ್ಸ್ಪೆಲ್ಡ್ ವರ್ಡ್. ಓಕೆ ಅದೇ. ನೆಕ್ಸ್ಟ್ 56 ನೋಡ್ರಿ, ಚೂಸ್ ದ ಮಿಸ್ಸ್ಪೆಲ್ಡ್ ವರ್ಡ್. ಸೊ ಇಲ್ಲಿ ನೋಡ್ರಿ, ಅವೈಲೇಬಲ್, ಅಸ್ಪಿಷಿಯಸ್, ಅಟೈನಬಲ್ ಇವೆಲ್ಲ ಸೇಮ್ ಇದಾವೆ. ಬಟ್ ಆಕ್ಸಿಲರಿ ಅನ್ನೋದು ಏನ್ ತಪ್ಪಿದೆ, ಡಬಲ್ ಎಲ್ ಬರಬಾರ್ದು, ಸಿಂಗಲ್ ಎಲ್ ಬರ್ಬೇಕಂತ. ಸೊ ಹಂಗಾಗಿ ಮಿಸ್ಸ್ಪೆಲ್ಡ್ ವರ್ಡ್ ಇದರಲ್ಲಿ ಏನಾಗುತ್ತೆ, ಆಕ್ಸಿಲರಿ ಅನ್ನೋದು ಆಗ್ತದೆ. ನೆಕ್ಸ್ಟ್ 57 ನೋಡ್ರಿ. ಇವೆಲ್ಲ ಏನಂದ್ರೆ ಇವೆಲ್ಲ ಬರಿಬೇಕಲ್ಲ ಚೇತು, ಬರ್ದಾಗ್ಲೇ ನಮ್ಗೆ ಗೊತ್ತಾಗೋದು. ಹೌದೌದು, ಪ್ರಾಕ್ಟೀಸ್ ಮಾಡ್ಬೇಕು, ಬರೀಬೇಕು. ಸೊ ಆತರ ಬಹಳ ಇಂಪಾರ್ಟೆಂಟ್. ಸೊ ಇವು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಿಮಗೆ ಸ್ಪೆಲ್ಲಿಂಗ್ಸ್ ಏನೋ ನೆನಪಿಟ್ಕೊಳ್ಳಕ್ಕೆ ಬಹಳ ಕಷ್ಟ ಆಗ್ತದ ಅನ್ನೋದಾದ್ರೆ, ಸೊ ನಿಮಗೆ ಹೆಂಗ್ ಅನ್ಕೋಲೋ ಹಂಗೆ ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಪ್ರತಿಯೊಬ್ಬರಿಗೆ ಒಂದೊಂದ್ ತರ ಟೆಕ್ನಿಕ್ಸ್ ಇರ್ತವೆ. ಸೊ ಆತರ ಇದು ಏನಂತ ಹೇಳ್ತೀವಿ, ಆ ತರ ಯೂಸ್ ಮಾಡ್ಕೊಂಡು ನೆನಪಿಟ್ಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳಿ ನಾನು ಹೇಳ್ತೇನೆ. ಅದು ಬಹಳ. ಸೊ ಆಕ್ಸಿಲರಿ ಅಂದ್ರೆ ಬಿಡಿಸಿ ನೆನಪಿಟ್ಕೊಳ್ರಿ ಪದಗಳನ್ನ. ನಿಮಗೆ ಅಲ್ಲಿಗೂ ಕಷ್ಟ ಆಗ್ತಿತ್ತು ಅಂತಂದ್ರೆ
ಲಿ ಅರಿ ಈ ತರ. ಸೊ ಆ ತರ ನೆನ್ಪಿಟ್ಕೊಂಡಾಗ ಏನಾಗ್ತದೆ ನಿಮಗೆ ಚೆನ್ನಾಗಿ ನೆನಪು ಉಳಿತವೆ ಇವೆಲ್ಲ. ಈ ಕಮಿಟಿ, ಸೊ ಕಮಿಟಿ ಎಂಬುದರಲ್ಲೇ ಡಬಲ್ ಟಿ ಬರ್ತಾರೆ. ಸೊ ಇದು ನಿಮಗೆ ಕಮಿಟಿ ಅನ್ನೋದ್ರಲ್ಲಿ ಕಮಿಟಿ ಅಂತ ಪದ ನೋಡ್ರೆ ಎಂ 2 ಸಲ ಬರ್ಬೇಕು, ಟಿ 2 ಸಲ ಬರ್ಬೇಕು, ಸೊ ಈ 2 ಸಲ ಬರ್ಬೇಕು. ಸೊ ಈ ತರ ನಿಮಗೆ ಗೊತ್ತಿರಬೇಕು. ಅಕಾಮಿಡೇಷನ್ ಎಂಬುದರಲ್ಲಿ ಕೂಡ ನೋಡ್ರಿ ಸಿ 2 ಸಲ ಬರುತ್ತೆ ಅಕಾಮಿಡೇಷನ್. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್. ಇನ್ನು ಅಕೇಶನ್ ಅಂತ ಹೇಳಿ ಒಂದು ಬರುತ್ತೆ. ಅಕೇಶನ್ ಅಂದ್ರೆ ಸಾಂದರ್ಭಿಕ ಅಂತ ಹೇಳಿ, OCCASION ಅಂತ ಹೇಳಿ ಅಕೇಶನ್. ಸೊ ಈ ತರ ಪದಗಳನ್ನ ಕರೆಕ್ಟ್ ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ. ನಿಮಗೆ ಅದನ್ನ ಬಿಡಿಸ್ಬಿಟ್ರೆ ನಿಮಗೆ ಹೆಂಗ ಓದ್ಕೊಂಡ್ರೆ ಅನುಕೂಲ ಅನ್ಸುತ್ತೋ, ನಿಮಗೆ ಹೆಂಗ್ ಓದಿದ್ರೆ ನಿಮಗೆ ತಲೆಯಲ್ಲಿ ನೆನಪಿರುತ್ತೆ ಹಂಗೆ ಓದಿರಿ. ಬಹಳ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅದ್ರ ಬಗ್ಗೆ. ಆತರ. Next, choose the most appropriate answer from the alternatives given below to complete the word by adding the prefix. The clerk was dismissed from the job because he was insincere. ಕೇಳಿದ್ವಿ ಇನ್ಸಿನ್ಸಿಯರ್ ಆಗಿರ್ಬೇಡ ಈ ತರ. ಸೊ ಹಂಗಾಗಿ ಇದ್ರಲ್ಲಿ ಬಹಳ ನೆನ್ಪಿಟ್ಕೊಳ್ಬೇಕಾಗಿರೋದು ಏನಿಲ್ಲ, ಇದಕ್ಕೆ ಇನ್ಸಿನ್ಸಿಯರ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ನೋಡ್ರಿ 58. Choose the most appropriate answer from the alternatives given below to complete the word by adding the suffix ಅಂತ ನೋಡಿ. The postponement ಅಂತ ಬರುತ್ತೆ. Postponement of the exams was announced this morning ಅಂತ ಹೇಳಿ. ಹಾಗಾಗಿ ಇಲ್ಲಿ ನೋಡ್ರಿ postponement ಅಂತ ಹೇಳಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ ನಾನು ಲಾಸ್ಟ್ ಟೈಮ್ ಪೇಪರ್ ಡಿಸ್ಕಷನ್ ಮಾಡುವಾಗ 57 ಕ್ವಶನ್ ಬರೀ ಇನ್ನೊಂದ್ಸಲ. ಲಾಸ್ಟ್ ಟೈಮ್ ಪೇಪರ್ ಡಿಸ್ಕಷನ್ ಮಾಡುವಾಗ ನಾನು ಹೇಳಿದ್ದೆ ಬಿಕಾಸ್ ಮತ್ತೆ ಬಿಕಾಸ್ ಆಫ್ ಡಿಫರೆನ್ಸ್ ಏನು ಅಂತ. ಸೊ ಬಿಕಾಸ್ ಅಂತ ಬಂದಾಗ ಮುಂದೆ ಒಂದು ಸೆಂಟೆನ್ಸ್ ಫಾರ್ಮೆಟ್ ಆಗಿರುತ್ತೆ. ಬಿಕಾಸ್ ಆಫ್ ಅಂತ ಬಂದಾಗ ಏನಾಗಿರುತ್ತೆ, ನೌನ್ ಫಾರ್ಮೇಶನ್ ಇರುತ್ತೆ. ಅಂದ್ರೆ ಬಿಕಾಸ್ ಬಂದಾಗ ಸೆಂಟೆನ್ಸ್ ಫಾರ್ಮೇಶನ್, ಬಿಕಾಸ್ ಆಫ್ ಬಂದಾಗ ನೌನ್ ಫಾರ್ಮೇಶನ್ ಇರುತ್ತೆ ಅಂತ ಹೇಳಿದ್ರೆ, ಇದು ಬಿಕಾಸ್ ಅಂತ ಬಂದಿರೋ ಕಾರಣ ಏನಂತ ಮುಂದೆ ಸೆಂಟೆನ್ಸ್ ಫಾರ್ಮೇಶನ್ ಬಂದಿದೆ. ಅಂದ್ರೆ ಏನು, ದ ಕ್ಲರ್ಕ್ ವಾಸ್ ಡಿಸ್ಮಿಸ್ಡ್ ಫ್ರಮ್ ದ ಜಾಬ್ ಬಿಕಾಸ್ ಹಿ ವಾಸ್ ಇನ್ಸಿನ್ಸಿಯರ್ ಅಂತ ಹೇಳಿ. ಒಂದ್ ವೇಳೆ ಬಿಕಾಸ್ ಆಫ್ ಇತ್ತಂದ್ರೆ ಹೆಂಗ್ ಬರ್ತೈತಿ ಹೇಳ್ತೇನೆ ನೋಡ್ರಿ. ದ ಕ್ಲರ್ಕ್ ವಾಸ್ ಡಿಸ್ಮಿಸ್ಡ್ ಫ್ರಮ್ ದ ಜಾಬ್ ಬಿಕಾಸ್ ಆಫ್ ಹಿಸ್ ಇನ್ಸಿನ್ಸಿಯಾರಿಟಿ ಅಂತ ಹೇಳಿ. ಇಸ್ ಇನ್ಸಿನ್ಸಿಯಾರಿಟಿ ಅಂತ ಹೇಳಿದ್ರೆ ನೋಡ್ರಿ, ಇನ್ಸಿನ್ಸಿಯಾರಿಟಿ ಅಂತಂದ್ರೆ ಇನ್ಸಿನ್ಸಿಯರ್ ಅಂದ್ರೆ ಅಡ್ಜೆಕ್ಟಿವ್ ಇಂದ ನೌನ್ ಆಗ್ತದೆ. ಅಬ್ಸರ್ವ್ ಚೆನ್ನಾಗಿ ಮಾಡ್ರಿ. ದ ಕ್ಲರ್ಕ್ ವಾಸ್ ಡಿಸ್ಮಿಸ್ಡ್ ಫ್ರಮ್ ದ ಜಾಬ್ ಬಿಕಾಸ್ ಸೆಂಟೆನ್ಸ್ ಫಾರ್ಮೇಶನ್ ಆಗ್ತದೆ, ಹಿ ವಾಸ್ ಇನ್ಸಿನ್ಸಿಯರ್. ನೆಕ್ಸ್ಟ್ ಬಿಕಾಸ್ ಆಫ್ ಬಂದಾಗ ಹೆಂಗಿರುತ್ತೆ, ದ ಕ್ಲರ್ಕ್ ವಾಸ್ ಡಿಸ್ಮಿಸ್ಡ್ ಫ್ರಮ್ ದ ಜಾಬ್ ಬಿಕಾಸ್ ಆಫ್ ಇಸ್ ಇನ್ಸಿನ್ಸಿಯಾರಿಟಿ. ಅರ್ಥ ಆಯ್ತಲ್ಲ. ಸೊ ಇದು ಬಹಳ ಇಂಪಾರ್ಟೆಂಟ್. ಬಿಕಾಸ್ ಆಫ್ ಇರೋ ವ್ಯತ್ಯಾಸ ಏನು, ಇದಾಗಿರುತ್ತೆ ನೆನ್ಪಿಡಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ 58 ಅಲ್ಲಿ ನೋಡ್ರಿ ಪೋಸ್ಟ್ಪೋನ್ಮೆಂಟ್ ಅಂತ ಹೇಳಿ ಆನ್ಸರ್ ಹೇಳಿದ್ರೆ ಮುಗಿದೋಯ್ತು. ಈಗ ನೋಡ್ರಿ ವಾಸ್ ಅಂತ ಹೇಳಿ ಯೂಸ್ ಆಗಿದೆ ಅಲ್ಲಿ ವರ್ಡ್. ವಾಸ್ ಅಂತಂದ್ರೆ ನಾನು ಹೇಳಿದೆ ಬಿ ಫಾರ್ಮ್ಸ್ ಈಸು, ಯಾಮು, ಆರು, ವಾಸು, ವರ್ಸು ಇವು ಬಂದಾಗ ನೆಕ್ಸ್ಟ್ ಯಾವ್ದು ವರ್ಬ್ ಇರುತ್ತಲ್ಲ ಅದು V3 ನೇ ಇರ್ಬೇಕಂತ. ಈಗ ಅನೌನ್ಸ್ಡ್ ಅನ್ನೋದು ಅದು V2 ಅಲ್ಲ, ಅದು V3 ಅನ್ನೋದು ನಿಮಗೆ ಗೊತ್ತು. ಅನೌನ್ಸ್ಡ್. ಸೊ ಈ ತರ ಅದು ಅನೌನ್ಸ್ಡ್ ಅನ್ನೋದು ಏನಿದೆ ಅದು V3 ಆಗಿರುತ್ತೆ, ಅದು ನಿಮಗೆ ಗೊತ್ತಿರ್ಬೇಕು ಕರೆಕ್ಟ್ ಆಗಿ. ಸೊ ನೆಕ್ಸ್ಟ್ ನೋಡ್ರಿ, ಚೂಸ್ ದ ರೈಟ್ ಕಂಜಂಕ್ಷನ್ಸ್ ಫಾರ್ ದ ಫಾಲೋವಿಂಗ್ ಸೆಂಟೆನ್ಸ್ ಅಂತ ಹೇಳಿ. ಐ ಹರ್ಟ್ ಮೈ ಸೆಲ್ಫ್ ಡ್ಯಾಶ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಹೇಳಿ. ಇಲ್ಲಿ ನೋಡ್ರಿ ವೆನ್ ಎವರ್, ವಾಟ್ ಎವರ್ ಅವು ಯಾವ ಬರಲ್ಲ, ವೈಲ್ ಅನ್ನೋದೇ ಬರುತ್ತೆ. ವೈಲ್ ಅನ್ನೋದು ಏನಾಗುತ್ತೆ, ಒಂದು ಕಂಟಿನ್ಯೂಸ್ ಅಲ್ಲಿ ಏನೋ ಒಂದಾಗಿ ಇನ್ನೊಂದೇನು ಆಗ್ತದೆ ಅನ್ನೋದಾಗ ವೈಲ್ ಅಂತ. ಫಾರ್ ಎಕ್ಸಾಂಪಲ್, ಐ ಸಾರ್ ವೈಲ್ ಐ ವಾಸ್ ಗೋಯಿಂಗ್ ಟು ಸ್ಕೂಲ್. ನಾನು ಸ್ಕೂಲಿಗೆ ಹೋಗುವಾಗ ಆಕೆಯನ್ನ ನೋಡಿದೆ ಅಂತ. ಐ ಸ್ಪೋಕ್ ಟು ರಮೇಶ್ ವೈಲ್ ಐ ವಾಸ್ ಈಟಿಂಗ್. ಅಂದ್ರೆ ನಾನು ರಮೇಶ್ ಅವನಿಗೆ ಮಾತನಾಡಿದೆ ನಾನು ಊಟ ಮಾಡ್ತಿರುವಾಗ ಅಂತ. ಸೊ ಅಂದ್ರೆ ವೈಲ್ ಅನ್ನೋದೇನಿದೆ, ಒಂದು ಕಂಟಿನ್ಯೂಸ್ ಆಕ್ಷನ್ ಆಗ್ತಿದೆ, ಅದ್ರ ಜೊತೆಗೆ ಇನ್ನೊಂದೇನೋ ಒಂದು ಆಗ್ತಿದೆ. ಸೊ ಈ ತರ ಇದ್ದಾಗ ಏನ್ ಮಾಡ್ತೀವಿ, ವೈಲ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಇಲ್ಲಿ ವೈಲ್ ಅನ್ನೋದೇ ಆನ್ಸರ್ ಆಗುತ್ತೆ. ಇಲ್ಲಿ ನೋಡ್ರಿ ಮೈ ಸೆಲ್ಫ್ ಅಂತ ಹೇಳಿ ಒಂದು ವರ್ಡ್ ಬಂದಿದೆ. ಮೈ ಸೆಲ್ಫ್ ನಾನು ಲಾಸ್ಟ್ ಟೈಮ್ ಪೇಪರ್ ಡಿಸ್ಕಷನ್ ಮಾಡುವಾಗ ಕೂಡ ರಿಫ್ಲೆಕ್ಸಿವ್ ಪ್ರೊನೌನ್ ಬಗ್ಗೆ ಹೇಳಿದ್ದೀನಿ. ಏನು ರಿಫ್ಲೆಕ್ಸಿವ್ ಪ್ರೊನೌನ್ ಅಂತಂದಾಗ, ರಿಫ್ಲೆಕ್ಸಿವ್ ಪ್ರೊನೌನ್ ಕೆಲವು ರೂಲ್ಸ್ ಗಳಿದಾವೆ. ಏನು ಅಂದ್ರೆ ಫಸ್ಟ್ನೇ ರೂಲು, ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ಸೇಮ್ ಇದ್ದಾಗ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡ್ತೀವಿ. ಇದು ಫಸ್ಟ್ನೇ ರೂಲ್. ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ಸೇಮ್ ಇರುತ್ತವೆ. ಐ ಹರ್ಟ್ ಮೈ ಸೆಲ್ಫ್, ಐ ಅಂದ್ರೆ ನಾನು, ಮೈ ಸೆಲ್ಫ್ ಅಂದ್ರೆ ನನಗೆ. ಅಂದ್ರೆ ಐ ಅನ್ನೋದು ಸಬ್ಜೆಕ್ಟ್ ನಾನೇ, ಮೈ ಸೆಲ್ಫ್ ಆಬ್ಜೆಕ್ಟ್ ಅನ್ನೋದು ನಾನೇ. ಸಬ್ಜೆಕ್ಟ್ ಟು ಆಬ್ಜೆಕ್ಟ್ ಎರಡು ಸೇಮ್ ಇದ್ದಾಗ ರಿಫ್ಲೆಕ್ಸಿವ್ ಪ್ರೊನೌನ್ ಯೂಸ್ ಮಾಡ್ತೀವಿ. ಐ ಹರ್ಟ್ ಮೈ ಸೆಲ್ಫ್, ಹರ್ ಸೆಲ್ಫ್, ಈ ಹರ್ಟ್ ಹಿಮ್ಸೆಲ್ಫ್. ಸೊ ಈ ರೀತಿ ಈ ಹರ್ಟ್ಸ್ ಹಿಮ್ಸೆಲ್ಫ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇದು ಒಂದನೇ ರೂಲ್. ಎರಡನೇ ರೂಲ್, ರಿಫ್ಲೆಕ್ಸಿವ್ ಪ್ರೊನೌನ್ ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಎಂಫಸೈಸ್ ಹೇಳುವಾಗ ಯೂಸ್ ಮಾಡುವಂತದ್ದು ರಿಫ್ಲೆಕ್ಸಿವ್ ಪ್ರೊನೌನ್. ಯಾವಾಗ ಎಂಫಸೈಸ್ ಅಂತಂದ್ರೆ ನಾನೇ ಅದನ್ನ ಮಾಡಿದ್ದು, ಐ ಮೈ ಸೆಲ್ಫ್ ಡಿಡ್ ಇಟ್, ನಾನೇ ಅದನ್ನ ಹೇಳಿದ್ದು, ಐ ಮೈ ಸೆಲ್ಫ್ ಟೋಲ್ಡ್ ಇಟ್ ಅಂತ ಹೇಳಿ. ಸೊ ಐ ಮೈ ಸೆಲ್ಫ್ ಟೋಲ್ಡ್ ಇಟ್ ಅನ್ನೋದೇನಿದೆ ಹೇಳಿದಲ್ಲ ನಾನು, ಇದಕ್ಕೆ ಇನ್ನೊಂದು ವೇ ಕೂಡ ಇದೆ. ಐ ಟೋಲ್ಡ್ ಇಟ್ ಬೈ ಮೈ ಸೆಲ್ಫ್, ಐ ಡಿಡ್ ಇಟ್ ಬೈ ಮೈ ಸೆಲ್ಫ್. ಅಂದ್ರೆ ಹೇಳುವ ವಿಧಾನ ಬೇರೆ ಅಂತ. ನೆಕ್ಸ್ಟ್
ರಿಫ್ಲೆಕ್ಸಿವ್ ಪ್ರೊನೌನ್ ಇದು ಬಹಳ ಇಂಪಾರ್ಟೆಂಟ್ ರೂಲ್ ಏನು ಅಂತಂದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ ಇಂದ ಯಾವುದೇ ತರ ಸೆಂಟೆನ್ಸ್ ಶುರು ಆಗೋದಿಲ್ಲ. ಐ ಮೈ ಸೆಲ್ಫ್ ಡಿಡ್ ಇಟ್ ಅಂದ್ರೆ ಕರೆಕ್ಟ್, ಮೈ ಸೆಲ್ಫ್ ಡಿಡ್ ಇಟ್ ಅಂದ್ರೆ ತಪ್ಪು, ಮೈ ಸೆಲ್ಫ್ ಟೋಲ್ಡ್ ಇಟ್ ಅಂದ್ರೆ ತಪ್ಪು, ಐ ಮೈ ಸೆಲ್ಫ್ ಟೋಲ್ಡ್ ಇಟ್ ಅಂತ ಹೇಳಬೇಕು. ಅಂದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ ಇಂದ ಯಾವುದೇ ಸೆಂಟೆನ್ಸ್ ಶುರು ಆಗ್ಲಿ ಅವು ತಪ್ಪು. ಇದು ಗೊತ್ತಿರಬೇಕು. ನೆಕ್ಸ್ಟ್ 60. Choose the right conjunction for the following sentence. Wait here until I get back ಅಂತ, ನಾನು ಬರೋವರೆಗೆ ಅಂತ ಹೇಳಿ. ಸೊ as soon as ಇವೆಲ್ಲ ಬರಲ್ಲ. as soon as, when, still ಇದೇನು ಬರಲ್ಲ. ವೇಟ್ ಹಿಯರ್, ಇಲ್ಲಿ ಕಾಯಿ ನಾನು ಬರೋವರೆಗೆ ಅಂತ ಹೇಳಿ. ಐ ಗೆಟ್ ಬ್ಯಾಕ್ ಅಂತ ನಾನು ವಾಪಸ್ ಬರೋವರೆಗೆ ಅಂತ. ಇದು ಈ ತರ ಅರ್ಥ ಬರುತ್ತೆ. ನೆಕ್ಸ್ಟ್ 61 ನೋಡ್ರಿ. Choose the most suitable alternative to make the sentence logical. Ramesh has been working in the same company since 2020 ಅಂತ ಹೇಳಿ. ಸಿನ್ಸ್ ಯಾಕೆ ಬರುತ್ತೆ? ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಟೈಮ್ ಹೇಳುವಾಗ ಸಿನ್ಸ್ ಬರುತ್ತೆ. ನಾನು ಹೇಳ್ತೇನೆ, ಐ ಹ್ಯಾವ್ ಬಿನ್ ಎಂಗೇಜ್ ಇನ್ ದ ಕ್ಲಾಸ್ ಸಿನ್ಸ್ 9 o'clock in the morning. ಬೆಳಿಗ್ಗೆ 9 ಗಂಟೆಯಿಂದ ನಾನೇ ಕ್ಲಾಸ್ ಮಾಡ್ತೇವೆ. ಸ್ಪೆಸಿಫಿಕ್ ಟೈಮ್ ಹೇಳಿದೆ ನಾನು. ಸ್ಪೆಸಿಫಿಕ್ ಟೈಮ್ ಯಾವಾಗ್ಲಿಂದ ಸ್ಪೆಸಿಫಿಕ್ ಟೈಮ್ ಹೇಳ್ಬೇಕಾದ್ರೆ ಏನ್ ಮಾಡ್ತೇವೆ? ಸಿನ್ಸ್ ಬಳಸ್ತೀವಿ. ಐ ಹ್ಯಾವ್ ಬಿನ್ ವರ್ಕಿಂಗ್ ಇನ್ ದ ಸೇಮ್ ಕಂಪನಿ ಸಿನ್ಸ್ 2015. ಸೊ ಈ ತರ ಐ ಹ್ಯಾವ್ ಬಿನ್ ವಾಚಿಂಗ್ ಎ ಕ್ರಿಕೆಟ್ ಮ್ಯಾಚ್ ಸಿನ್ಸ್ 1 o'clock in the afternoon. ಅರ್ಥ ಆಗ್ತಿದೆ ಅಲ್ಲ? ಸ್ಪೆಸಿಫಿಕ್ ಆಗಿ ಟೈಮ್ ಹೇಳ್ತಾ ಇದ್ದೀವಿ. ಇನ್ನೊಂದು ಡ್ಯೂರೇಷನ್ ಅಂತ ಬರ್ತದೆ, ಅವಾಗ ಫಾರ್ ಅಂತ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಈ ಸೆಂಟೆನ್ಸ್ ಬೇಸ್ ಅಬ್ಸರ್ವ್ ಮಾಡಿ. ಐ ಹ್ಯಾವ್ ಬಿನ್ ವಾಚಿಂಗ್ ಕ್ರಿಕೆಟ್ ಸಿನ್ಸ್ 1 o'clock in the afternoon. ಇದು ಓಕೆ. ಐ ಹ್ಯಾವ್ ಬಿನ್ ವಾಚಿಂಗ್ ಕ್ರಿಕೆಟ್ ಮ್ಯಾಚ್ ಫಾರ್ ಲಾಸ್ಟ್ 5 hours. 5 hours ಅನ್ನೋದು ಡ್ಯೂರೇಷನ್. 5 ತಾಸು ಆಯ್ತು ನೋಡ್ಲಿಕ್ಕೆ ಶುರು ಮಾಡಿದೆ, ಅದಕ್ಕೆ ಫಾರ್ ಅಂತ ಬಳಸಿದೆ. 5 ತಾಸು ಆಯ್ತು, ಬಟ್ ಸ್ಪೆಸಿಫಿಕ್ ಟೈಮ್ ಹೇಳಿಲ್ಲ ಯಾವಾಗಿಂದ ನೋಡ್ಲಕ್ ಶುರು ಮಾಡಿದ್ ನಾನು ಅಂತ. ಅರ್ಥ ಆಯ್ತಲ್ಲ? ಸೊ ಈಗ ಇಲ್ಲಿ ನೋಡ್ರಿ, ಇಲ್ಲಿ ಸಿನ್ಸ್ 2020 ಅಂತ ಹೇಳಿದ್ದಾರೆ. ಈಗ ಒಂದ್ ವೇಳೆ ರಮೇಶ್ ಹ್ಯಾಸ್ ಬಿನ್ ವರ್ಕಿಂಗ್ ಇನ್ ದ ಸೇಮ್ ಕಂಪನಿ ಡ್ಯಾಶ್ 5 years ಅಂತ ಏನಾದ್ರು ಇದ್ರೆ ಫಾರ್ ಅಂತ ಬಳಸ್ತಿರ್ತ. 5 ವರ್ಷ ಆಯ್ತು ಅವನು, 5 ವರ್ಷಗಳಿಂದ ಅಲ್ಲಿ ಮಾಡ್ತಿದ್ದಾನೆ ಅಂತ ಅರ್ಥ ಬಂತು. ಬಟ್ ಯಾವಾಗ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಬರ್ಲಿಲ್ಲ, ಯಾವಾಗ ಸ್ಪೆಸಿಫಿಕ್ ಆಗಿ ಗೊತ್ತಾಗ್ಲಿಲ್ಲ. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ಫಾರ್ ಬಳಸ್ತೀವಿ. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಪೆಸಿಫಿಕ್ ಟೈಮ್ ಇದ್ರೆ ಸಿನ್ಸ್, ಡ್ಯೂರೇಷನ್ ಅಂತಿದ್ರೆ ಫಾರ್ ಬಳಸ್ತೀವಿ. ಇಷ್ಟು ಗೊತ್ತೆ. ಡ್ಯೂರೇಷನ್ ಅಂದ್ರೆ ಏನು? 4 hours, 5 hours, 3 hours, 2 hours ಈ ತರ. ಸ್ಪೆಸಿಫಿಕ್ ಅಂದ್ರೆ ಏನು? ಸಿನ್ಸ್ 2020, ಸಿನ್ಸ್ 2015, ಸಿನ್ಸ್ 8 o'clock, ಸಿನ್ಸ್ 3 o'clock ಈ ತರ ಇದ್ರೆ ಸ್ಪೆಸಿಫಿಕ್ ಟೈಮ್ ಅಂತ ಹೇಳಿ. ನೆಕ್ಸ್ಟ್ ಆಮೇಲೆ ಇಲ್ಲಿ ನೋಡಿ, ರಮೇಶ್ ಹ್ಯಾಸ್ ಬಿನ್ ವರ್ಕಿಂಗ್ ಇನ್ ದ ಸೇಮ್ ಕಂಪನಿ. ಹ್ಯಾಸ್ ಬೀನ್ ಪ್ಲಸ್ ವರ್ಬ್ ಪ್ಲಸ್ ING ಬಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರುತ್ತೆ, ನೆನಪಿರ್ಲಿ. ನೆಕ್ಸ್ಟ್ 62nd. Choose the appropriate word that can be substituted for the given words. A woman who is a former student of a school or college ಅಂತ. ಇದಕ್ಕೆ ಆನ್ಸರ್ ಏನ್ ಬರುತ್ತೆ? ಅಲುಮ್ನಾ ಅಂತ ಬರುತ್ತೆ. ಇಲ್ಲಿ ನೋಡ್ರಿ, ಅಲುಮ್ನಾ ಅಂತಂದ್ರೆ ಫಾರ್ಮರ್ ಫೀಮೇಲ್ ಸ್ಟೂಡೆಂಟ್ ಅಂತ ಹೇಳಿ. ನೆಕ್ಸ್ಟ್ ಮೂರನೇದು ಅಲುಮ್ನಸ್ ಅಂತಂದ್ರೆ ಫಾರ್ಮರ್ ಮೇಲ್ ಸ್ಟೂಡೆಂಟ್ ಅಂತ ಹೇಳಿ. ನೆಕ್ಸ್ಟ್ ಅಲುಮ್ನಿ ಅಂತಂದ್ರೆ ಫಾರ್ಮರ್ ಸ್ಟೂಡೆಂಟ್ಸ್ ಅಂತ. ಅದು ಬೋತ್ ಫೀಮೇಲ್ ಅಂಡ್ ಮೇಲ್, ಅದರಲ್ಲಿ ಮೇಲೂ ಬರ್ತಾರೆ ಫೀಮೇಲ್ ಕೂಡ ಬರ್ತಾರೆ. ಇದು ಗೊತ್ತಿರ್ಲಿ. ನೆಕ್ಸ್ಟ್ ಫೋರ್ತ್ ಆಲ್ಮೆನಾಕ್. ಹೌದಲ್ಲ? ಹೌದೌದು ಕರೆಕ್ಟ್, ಹೌದು. ನೆಕ್ಸ್ಟ್ ಫೋರ್ತ್ ಆಲ್ಮೆನಾಕ್ ಅಂತ ಏನಿದೆಯಲ್ಲ, ಅದಕ್ಕೆ ಇಯರ್ಲಿ ಆನ್ಯುವಲ್ ಕ್ಯಾಲೆಂಡರ್ ಇದೆ. ಅದು ಆನ್ಯುವಲ್ ಕ್ಯಾಲೆಂಡರ್ಗೆ ನಾವು ಆಲ್ಮನಾಕ್ ಅಂತೇಳಿ ಕರಿತೀವಿ ನಾವು. ಸೊ ನೀವು ಆನ್ಯುವಲ್ ಕ್ಯಾಲೆಂಡರ್ಗೆ ಅದೇ ಈಗ ಅಲುಮ್ನಾ ಅಂತೇಳಿ ಸಿಂಗ್ಯುಲರ್ ಕೊಟ್ಟು ನಿಮ್ಗೆ ಏನಾದ್ರು ಪ್ಲೂರಲ್ ಕೇಳಿದ್ರೆ ಅಲುಮ್ನಿ ಹಾಕ್ಬೇಕು, ಮತ್ತೆ ಅಲುಮ್ನಸ್ ಅಂತ ಕೊಟ್ಟರು ಕೂಡ ಅಲುಮ್ನಿನೇ ಆಗುತ್ತೆ ಪ್ಲೂರಲ್ ಫಾರ್ಮ್. ಹೌದೌದು. ಪ್ಲೂರಲ್ ಆಫ್ ಅಲುಮ್ನಾ ಅಲುಮ್ನಿನೇ, ಪ್ಲೂರಲ್ ಆಫ್ ಅಲುಮ್ನಸ್ ಅಲುಮ್ನಿನೇ ಆಗಿರುತ್ತೆ. ಅದೇ ತರ. ನೆಕ್ಸ್ಟ್ 63rd question. Choose the option which is opposite of the underlined word in the following sentence. Thomas tried a lot to come out of his naughty situation ಅಂತ ಹೇಳಿ. ಇಲ್ಲಿ ನೋಡ್ರಿ, ಅಪೋಸಿಟ್ ಮೀನಿಂಗ್ ಕೇಳಿದ್ರೆ ನಾಟಿ ಸಿಚುವೇಶನ್, KNOTTY ಸಿಚುವೇಶನ್ ಡಿಫಿಕಲ್ಟ್ ಅಂತ ಹೇಳಿ ಅರ್ಥ ಬರುತ್ತೆ. ಇಲ್ಲಿ ನೋಡ್ರಿ, ಡಿಫಿಕಲ್ಟ್, ಕಾಂಪ್ಲಿಕೇಟೆಡ್, ಅನಾರಸ್ ಇವು 3 ಪದಗಳು ಡಿಫಿಕಲ್ಟ್ ಅಂತಾನೆ ಅರ್ಥ ಕೊಡುತ್ತೆ, ಅಂದ್ರೆ ನಾಟಿ ಅಂತಾನೆ ಅರ್ಥ ಕೊಡುತ್ತೆ. ಇದಕ್ಕೆ ಅಪೋಸಿಟ್ ಏನ್ ಹೇಳಿದಾನಲ್ಲ, ಅಪೋಸಿಟ್ ಅಂದ್ರೆ ಸಿಂಪಲ್ ಅಂತ ಹೇಳಿ ಅರ್ಥ ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ನಾಟಿ ನಿಮಗೆ ಮೀನಿಂಗ್ ಗೊತ್ತಿಲ್ಲ ಅಂತಂದ್ರು ಕೂಡ ನೀವು ಆನ್ಸರ್ ಮಾಡ್ಬೋದು. ಹೆಂಗಂತ ಹೇಳ್ತೇನೆ ನೋಡ್ರಿ. ಡಿಫಿಕಲ್ಟ್ ಟು ಕಾಂಪ್ಲಿಕೇಟೆಡ್ ಸಿನೋನಿಮ್ ವರ್ಡ್ಸ್. ಡಿಫಿಕಲ್ಟ್ ಟು ಕಾಂಪ್ಲಿಕೇಟೆಡ್ ಏನಿದಾವೆ ಅವು ಸಿನೋನಿಮ್ ವರ್ಡ್ಸ್, ಹಂಗಾಗಿ ಇವು ಬರೋದೇ ಇಲ್ಲ ಇಲ್ಲಿ ಆನ್ಸರ್. ಸೊ ಇದಕ್ಕೆ ಡಿಫಿಕಲ್ಟಿಗೆ ಆಪೋಸಿಟ್ ಯಾವ್ದಿದೆ? ಸಿಂಪಲ್ ಅಂತಿದೆ ನೋಡ್ರಿ. ಸೊ ಆ ಆಧಾರದ ಮೇಲೆ ಕೂಡ ನೀವು ಮಾಡ್ಬೋದು. ಆ ಪದದ ಅರ್ಥನೇ ಗೊತ್ತಿರ್ಬೇಕಂತ ಏನಿಲ್ಲ ನಿಮಗೆ. ಸೊ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕೂಡ ಮಾಡ್ಬೋದು ನೀವು.
ಸೊ ಹಂಗಾಗಿ ಇಲ್ಲಿ ಸಿಂಪಲ್ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ 64 ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಪೇರ್ ಆಫ್ ವರ್ಡ್ಸ್ ವಿತ್ ಅಪೋಸಿಟ್ ಮೀನಿಂಗ್ ಅಂತ ಹೇಳಿ. ಸೊ ಅಂದ್ರೆ ಅಪೋಸಿಟ್ ಮೀನಿಂಗ್ ಪೇರ್ ಆಫ್ ವರ್ಡ್ಸ್ ಯಾವ ಇದಾವೆ ಅಂತ ಹೇಳಿ. ಸೊ ನಾಸ್ಟಿ ಅಫೆನ್ಸಿವ್ ಎರಡು ಸೇಮ್ ಮೀನಿಂಗ್, ಮೆಟಲ್ ಕರೇಜ್ ಎರಡು ಸೇಮ್, ಪ್ರೊಫ್ಯೂಸ್ ಲ್ಯಾವಿಶ್ ಅವು ಎರಡು ಸೇಮ್, ನೊವೈಸ್ ಎಕ್ಸ್ಪೀರಿಯನ್ಸ್ಡ್ ಅಂತ ಬಂತು ನೋಡ್ರಿ. ನೊವೈಸ್ ಅಂದ್ರೆ ನ್ಯೂ ಅಂತ ಹೇಳಿ, ನ್ಯೂ ಅಂತ ಹೇಳಿ ಕರಿತೀವಿ. ರಾಕಿ, ರಾಕಿ ಅಂದ್ರೆ ಕೂಡ ನ್ಯೂ ಅಂತ ಹೇಳಿ ಅರ್ಥ ಬರುತ್ತೆ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ಡ್, ಎಕ್ಸ್ಪೀರಿಯನ್ಸ್ಡ್ ಅಂತಂದ್ರೆ ಏನಂತ ಹೇಳಿ ನ್ಯೂ ಅಪೋಸಿಟ್, ಅದು ಎಲ್ಲ ತಿಳಿದಂತವನು ಅಂತ ಹೇಳಿ ಬರುತ್ತೆ. ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಇನ್ನೊಂದು ವರ್ಡ್ ಇದೆ, ಸೀಸನ್ಡ್ ಅಂತ ಹೇಳಿ. ಸೀಸನ್ಡ್ ಪ್ಲೇಯರ್, ಸೀಸನ್ಡ್ ಪೊಲಿಟಿಷಿಯನ್ ಅಂದ್ರೆ ಎಕ್ಸ್ಪೀರಿಯನ್ಸ್ಡ್ ಪೊಲಿಟಿಷಿಯನ್, ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಅಂತ ಹೇಳಿ ಅರ್ಥ ಬರ್ತದೆ. ನೆಕ್ಸ್ಟ್ ನೋಡಿ ಇಲ್ಲಿ ಒಂದ್ ನಿಮಿಷ 65 ನೋಡ್ರಿ. ಈಗ ನೋವೈಸ್ ಅಂತ ಇದೆಯಲ್ಲ, ಇದಕ್ಕೆ ನ್ಯಾಸೆಂಟ್ ಅಂತ ಹೇಳ್ತೀವಿ, ಆಮೇಲೆ ನಿಯೋ ಅಂತ ಹೇಳ್ತೀವಿ. ಈಗ ನಮ್ದು ಜಿಕೆಲಿ ಒಂದು ಇದು ಬರುತ್ತೆ, ಏನು ಮೊಟಾಲಿಟಿ ರೇಟ್ ಅಂತ ಹೇಳಿ ಬರುತ್ತೆ, ನಿಯೋನಾಟಲ್ ಮೊಟಾಲಿಟಿ ರೇಟ್ ಅಂತೇಳಿ, ಅಂದ್ರೆ ನವಜಾತ ಶಿಶು ಮರಣ ದರ ಅಂತ. ಸೊ ಅಲ್ಲಿ ನಾವು ಇದಕ್ಕೆ ರಿಲೇಟ್ ಮಾಡ್ಬೋದು. ಅವಾಗ ನಿಯೋ ಅಂತ ಅಂದ್ರೂ ಕೂಡ ಏನು ಬಿಗಿನರು ಅಥವಾ ಏನೋ ಬಾಟ್ ಅಂತ, ಆಮೇಲೆ ನೋವೈಸು, ನ್ಯಾಸೆಂಟು, ಸೊ ಈ ತರ ಬಳಸ್ಬೋದು. ಹೌದು, ಆ ತರ ಕೂಡ ಯೂಸೇಜ್ ಇರ್ತದೆ. ಸೊ ನೆಕ್ಸ್ಟ್ ಅದಾದ್ಮೇಲೆ ಸೆಕೆಂಡ್ 65 ನೋಡ್ರಿ. Compare the underlined part of each sentence with expressions 1, 2, 3 and 4. Choose the expression which is an improvement upon the underlined part. One of my friends dash one of my friends are working in the largest factory of the city for 5 years ಅಂತಿದ್ದಾನೆ ನೋಡ್ರಿ. ಇಲ್ಲಿ ನೋಡ್ರಿ ಫಾರ್ 5 years ಅಂತ ಕೊಟ್ಟಿದ್ದಾನೆ. ಅಲ್ಲ, ಇಲ್ಲಿ ಕೇಳಿದ ಆನ್ಸರ್, ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಫಾರ್ 5 years ಅಂತ ಕೊಟ್ಟಿದ್ದಾನೆ. 5 years ಅಂದ್ರೆ ಸ್ಪೆಸಿಫಿಕ್ ಅಂದ್ರೆ ಡ್ಯೂರೇಷನ್ ಇದ್ದಾಗ ಫಾರ್, ಸ್ಪೆಸಿಫಿಕ್ ಟೈಮ್ ಇದ್ದಾಗ ಸಿನ್ಸ್. ಇದು ನಿಮಗೆ ಗೊತ್ತಿರಲಿ. ಹಂಗಾಗಿ ಇಲ್ಲಿ ಏನ್ ಆನ್ಸರ್ ಬರುತ್ತೆ ಇದಕ್ಕೆ, ಈ ಸೆಂಟೆನ್ಸ್ ಅಲ್ಲಿ ಆರ್ ವರ್ಕಿಂಗ್ ಇರೋ ಜಾಗದಲ್ಲಿ ಏನ್ ಬರಬೇಕು ಅಂತಂದ್ರೆ ಹ್ಯಾಸ್ ಬೀನ್ ವರ್ಕಿಂಗ್ ಅಂತ ಹೇಳಿ ಬರಬೇಕು. ಯಾವಾಗಲೂ ನೆನಪಿರ್ಲಿ, ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಏನಿದೆಯಲ್ಲ, ನೀವು ಅದನ್ನ ಪ್ಲೂರಲ್ ಅಂತ ಭಾವಿಸಬಾರ್ದು. ಯಾವಾಗ್ಲೂ ಆಫ್ ಇದೆ ನೋಡ್ರಿ, ಒನ್ ಆಫ್ ಮೈ ಫ್ರೆಂಡ್ಸ್ ಆಫ್ ಇದೆ, ಅಲ್ಲಿ ಆಫ್ ಹಿಂದ್ಗಡೆ ಏನಿದೆ ಅನ್ನೋದು ಬಹಳ ಮ್ಯಾಟರ್ ಆಗ್ತದೆ. ಸೊ ಆಫ್ ಹಿಂದ್ಗಡೆ ಒಂದ್ ಅಂತಿದೆ, ಒಂದ್ ಅಂದ್ರೆ ಏನು ಸಿಂಗುಲರ್ ಅಂತ ಹೇಳಿ ಬರ್ತದೆ. ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಏನಾಗುತ್ತೆ, ಹ್ಯಾಸ್ ಬೀನ್ ವರ್ಕಿಂಗ್. ಇದು ಬಹಳ ನೀವು ಸರಿ ಕೇಳ್ಬೋದು ಈಗ ಕೇಳಿರ್ತದೆ. ಸಿಂಗಲ್, ಓಕೆ ನೆನಪಿಲ್ಲ. ಆಮೇಲೆ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಾನೆ ಬರ್ಬೇಕು, ಒನ್ ಆಫ್ ಆದ್ಮೇಲೆ ಪ್ಲೂರಲ್ ನೌನೇ ಬರಬೇಕು. ಮೈ ಫ್ರೆಂಡ್ ಅಂತ ಬಂದಿದ್ರೆ ತಪ್ಪಾಗ್ತಿತ್ತು, ಅದೀಗ ಮೈ ಫ್ರೆಂಡ್ಸ್ ಅಂತ ಬಂದ್ರೆ ಕರೆಕ್ಟ್ ಅದು. ಸೊ ಈ ತರ ರೂಲ್ಸ್ ಇರ್ತವೆ. ನೆಕ್ಸ್ಟ್ ಈ ತರ ಇಲ್ಲಿ ನೋಡ್ರಿ, ವಾಸ್ ವರ್ಕಿಂಗ್ ಅಂತ ಬರ್ಬೋದಿರ್ತಾರೆ, ಅದು ಸಿಂಗುಲರ್ ಇದೆಯಲ್ಲ, ಯಾಕೆ ಯೂಸ್ ಮಾಡಿಲ್ಲ ಅಂತ ನಿಮಗೆ ಡೌಟ್ ಇದ್ರೆ, ವಾಸ್ ವರ್ಕಿಂಗ್ ಯೂಸ್ ಮಾಡಕ್ ಬರಕಲ್ಲ. ಯಾಕಂದ್ರೆ ಫಾರ್ 5 years ಅಂತ ಹೇಳಿದೆ ನೋಡ್ರಿ. ಫಾರ್ 5 years ಇಂದ ವರ್ಕ್ ಮಾಡ್ತಿದ್ದಾನೆ ಅಂತಂದಾಗ ಒಂದು ಆಕ್ಷನ್ ದೀರ್ಘ ಕಾಲದಿಂದ ಆಕ್ಷನ್ ಅಲ್ಲಿ ಇದೆ ಅಂತಂದಾಗ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವಿದಾವೆ, ಎರಡನೇದು ಮೂರನೇದು, ಎರಡನೇದು ಯಾವ ಬೀನ್ ಆಗುತ್ತೆ ಅಂದ್ರೆ ಪ್ಲೂರಲ್ ಆಗುತ್ತೆ, ಅದು ಬರಲ್ಲ. ಸಿಂಗುಲರ್ ಯಾವ್ದಿದೆ, ಹ್ಯಾಸ್ ಬೀನ್ ಇದೆ, ಒಂದೇ ಇದೆ. ಸೊ ಹಂಗಾಗಿ ಹ್ಯಾಸ್ ಬೀನ್ ವರ್ಕಿಂಗ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ 66 ನೋಡ್ರಿ. ಇನ್ ದ ಫಾಲೋವಿಂಗ್ ಕ್ವಶನ್ ಚೂಸ್ ದ ವರ್ಡ್ ಸಿಮಿಲರ್ ಇನ್ ಮೀನಿಂಗ್ ಟು ದ ವರ್ಡ್ ಗಿವನ್ ಬಿಲೋ ಅಂತ ಹೇಳಿ. ಅಂದ್ರೆ ಸಿಮಿಲರ್ ಮೀನಿಂಗ್ ಇರೋದನ್ನ ಹೇಳ್ಬೇಕು. ಸಿಂಪಲ್ ಟರ್ನ್ ಅಂತ ಹೇಳಿ, ಸಿಂಪಲ್ ಟರ್ನ್ ಅಂತಂದ್ರೆ ಫೂಲಿಶ್ ಅಂತ ಹೇಳಿ ಅರ್ಥ ಇದೆ. ಸಿಂಪಲ್ ಟರ್ನ್ ಅಂದ್ರೆ ಏನು, ಫೂಲಿಶ್ ಅಂತ ಹೇಳಿ ಅರ್ಥ ಇದೆ. ನೆಕ್ಸ್ಟ್ ಸಿಂಪಲ್ ಅಂದ್ರೆ ಸಿಂಪಲ್, ಡೆಕೋರೇಟಿವ್ ಅಂದ್ರೆ ಸಮಥಿಂಗ್ ವಿಚ್ ಇಸ್ ವೆರಿ ಅಟ್ರಾಕ್ಟಿವ್ ಅಂತ ಹೇಳಿ. ನೆಕ್ಸ್ಟ್ ಮಿನಿಮಲಿಸ್ಟ್ ಅಂತಂದ್ರೆ ಅದು ಒಂದು ಏನಂತ ಎಡಪಂಥಿ ಬಲಪಂಥಿ ಅಂತ ಏನ್ ಹೇಳ್ತೀವಲ್ಲ, ಸೊ ಅದು ಒಂದು ಪಂಥಿ, ಅದು ಮಿನಿಮಲಿಸ್ಟ್ ಅಂತ. ನೆಕ್ಸ್ಟ್ 67 ನೋಡ್ರಿ. ಮೈ ಬಾಸ್ ಇಸ್ ನೋನ್ ಫಾರ್ ಇಸ್ ಲ್ಯಾಕ್ಸಿಟಿ ಇನ್ ಡೀಲಿಂಗ್ ವಿತ್ ವೇರಿಯಸ್ ಇಶ್ಯೂಸ್ ಅಂತ ಹೇಳಿ. ಲ್ಯಾಕ್ಸಿಟಿ ಅಂತಂದ್ರೆ ವಿತೌಟ್ ಕೇರ್ ಅಂತ, ಏನು ಒಂದು ಕೇರ್ಲೆಸ್ ಇಂದ ಕೆಲಸ ಮಾಡೋದು ಅಂತೀವಲ್ಲ, ಅದಕ್ಕೆ ಲ್ಯಾಕ್ಸಿಟಿ ಅಂತ ಕರಿತೀವಿ. ಲ್ಯಾಕ್ಸಿಟಿ ಅಂದ್ರೆ ಅರ್ಥ ವಿತೌಟ್ ಕೇರ್ ಅಂತ, ಕೇರ್ ಇರ್ಲಾರದ್ದು ಅಂತ. ಅಂದ್ರೆ ಆ ಕೇರ್ ಇರ್ಲಾರ್ದಂಗೆ ಹೆಂಗ್ ಬೇಕಾರಂಗ್ ಮಾಡೋದು ಅಂತ ಅದ್ರ ಅರ್ಥ ಬರುತ್ತೆ. ಇಲ್ಲಿ ನೋಡ್ರಿ, ಇದಕ್ಕೆ ಏನ್ ಕೇಳಿದ್ರೆ ಸಿನೋನಿಮಸ್ ಕಂಡು ಹಿಡಿಬೇಕಂತ ಹೇಳಿದ್ರೆ, ಕೇರ್ಫುಲ್ ನಾನು ಹೇಳಿದ್ದು ಕೇರ್ಲೆಸ್ನೆಸ್ ಅಂತ ಹೇಳಿ. ಲ್ಯಾಕ್ಸಿಟಿ ಅಂದ್ರೆ ಕೇರ್ಲೆಸ್ನೆಸ್, ಇಲ್ಲಿ ಕೇರ್ಫುಲ್ ಅಂತಿದೆ, ಅಪೋಸಿಟ್ ಇದೆ, ಕೇರ್ಫುಲ್ ಆಯ್ತು ಅಂದ್ರೆ ನೆಗ್ಲೆಕ್ಟ್, ಎಲಿಮಿನೇಟ್ ಆಯ್ತು ಅಂತ. ಇನ್ನೊಂದ್ಸಲ ಹೇಳ್ತಿದ್ದೇನೆ, ಲ್ಯಾಕ್ಸಿಟಿ ಅಂತಂದ್ರೆ ನಾಟ್ ಕೇರ್ಫುಲ್ ಅಂತ ಅರ್ಥ, ನಾಟ್ ಕೇರ್ಫುಲ್ ಅಂತ ಹೇಳಿ ಅರ್ಥ ಬರುತ್ತೆ. ಸೊ ಒಂದೇದು ಕೇರ್ಫುಲ್ ಅಂತಿದೆ, ಸೊ ಹಂಗಾಗಿ ಬರಲ್ಲ. ಅದಕ್ಕೆ ಸಿನೋನಿಮ್ಸ್ ಕೇಳಿದಾನೆ. ಸ್ಟ್ರಿಕ್ಟ್ ಅಂತಂದ್ರೂ ಕೂಡ ಬರೋದಿಲ್ಲ. ನೆಕ್ಸ್ಟ್ 4 ಸ್ಟರಡಿ ಅಂತಂದ್ರೆ ಸ್ಟ್ರಾಂಗ್ ಅಂತ ಹೇಳಿ ಬರುತ್ತೆ ಅರ್ಥ. ಇಲ್ಲಿ ನೋಡಿ ಸ್ಲ್ಯಾಕ್ ಅಂತಿದೆ ನೋಡ್ರಿ. ಸ್ಲ್ಯಾಕ್ ಅಂತಂದ್ರೆ ನಾಟ್ ಕೇರ್ಫುಲ್ ಅಂತ, ಅಂದ್ರೆ ಲೇಜಿ, ಇನ್ಆಕ್ಟಿವ್ ಅಂತ ಹೇಳಿ ಅರ್ಥ ಬರುತ್ತೆ. ಹಂಗಾಗಿ 67 ಏನಾಗುತ್ತೆ ಆನ್ಸರ್, ಎರಡನೇದು ಸ್ಲ್ಯಾಕ್ ಅಂತ ಹೇಳಿ ಆಗುತ್ತೆ. ಈ ಲೇಜಿಗೆ ಇನ್ನೊಂದು ಸಿನೋನಿಮ್ಸ್ ಬರ್ತಾವ ಚೇತನ್.
ಯಾವ್ದಕ್ಕ ಇದೆ ಯಾವ್ದಕ್ಕೆ? ಸ್ಲಾಕ್, ಲೇಜಿ, ಇಂಡೋಲೆಂಟ್ ಅಂತ ಕರಿತೀವಿ. ಹೌದೌದು, ಇಂಡೋಲೆಂಟ್. ಹೌದೌದು, ಇಂಡೋಲೆಂಟ್. ನೆಕ್ಸ್ಟ್ ಸ್ಲಾಕಿಗೆ ಎರಡು ಮೀನಿಂಗ್ ಇದಾವೆ. ಒಂದು ಲೇಜಿ ಅನ್ನೋದು, ಹಾ. ಸೊ ಇನ್ನೊಂದು ಸ್ಲಾಕ್ ಅಂತಂದ್ರೆ ಲೂಸ್ ಅಂತ ಕೂಡ ಬರ್ತದೆ. ಸ್ಲಾಕ್ ಪ್ಯಾಂಟ್ ಅಂದ್ರೆ ಲೂಸ್ ಪ್ಯಾಂಟ್ ಅಂತ, ಸ್ಲಾಕ್ ಟಿ ಶರ್ಟ್, ಲೂಸ್ ಟಿ ಶರ್ಟ್ ಅಂತ. ಸೊ ಆತರ ಸ್ಲಾಕಿಗೆ ಎರಡು ಮೀನಿಂಗ್, ಒಂದು ಲೂಸ್ ಅಂತೇಳಿ, ಇನ್ನೊಂದು ಲೇಜಿ ಅಂತೇಳಿ ಮೀನಿಂಗ್ ಬರುತ್ತೆ. ಅಂದ್ರೆ ಒಂದು ಪದಕ್ಕೆ ವಿಭಿನ್ನ ಅರ್ಥಗಳಿರ್ಬೋದು ಆತರ. ನೆಕ್ಸ್ಟ್ 68 ನೋಡ್ರಿ. ಸೆಲೆಕ್ಟ್ ದ ಸಿನೋನಿಮ್ ಆಫ್ ದ ವರ್ಡ್ ವಿಚ್ ಈಸ್ ಅಂಡರ್ಲೈನ್ಡ್. ಈ ಕೇಮ್ ಆಲ್ ದ ವೇ ಫ್ರಮ್ ಪಾಕಿಸ್ತಾನ್ ಟು ಪೇ ಹೋಮೇಜ್ ಟು ದ ಡಿಪಾರ್ಟೆಡ್ ಸೋಲ್ ಅಂತ ಹೇಳಿ. ಈ ಯಾರ್ಯಾರು ನ್ಯೂಸ್ ಪೇಪರ್ ಓದೋ ಹವ್ಯಾಸ ಇರ್ತದಲ್ಲ, ಈ ಪದ ಬಹಳ ಬೇಗ ಅರ್ಥ ಆಗ್ಬಿಡ್ತೈತೆ. ಹೋಮೇಜ್ ಅಂದ್ರೆ ಅಂತಿಮ ನಮನ ಸಲ್ಲಿಸೋದಂತ. ಇಲ್ಲಿ ಹೋಮೇಜ್ಗೆ ಸಿಮಿಲರ್ ಮೀನಿಂಗ್ ಏನ್ ಬರುತ್ತೆ, ಟ್ರಿಬ್ಯೂಟ್ ಅಂತಾನೆ ಬರುತ್ತೆ. ಒಂದು ಹ್ಯುಮಿಲಿಟಿ ಅಂತಂತೂ ಬರೋದಿಲ್ಲ, ಹ್ಯುಮಿಲಿಟಿ ಬರೋದಿಲ್ಲ. ಸೊ ಒಬಿಡಿಯನ್ಸ್ ಅಂದ್ರೆ ವಿನಯತೆ ಅಂತೇಳಿ ಅರ್ಥ ಇದೆ. ಹ್ಯುಮಿಲಿಟಿ ಅಂದ್ರೆ ಅವಮಾನ ಮತ್ತೊಂದು ಆತರ ಯೂಸ್ ಮಾಡ್ತೀವಿ. ಅಲಿಜೆನ್ಸ್ ಅಂದ್ರೆ ಪ್ರೈಡ್ ಅಂತೇಳಿ ಅರ್ಥ ಐತೆ. ಅಲಿಜೆನ್ಸ್ ಅಂತಂದ್ರೆ ಪ್ರೈಡ್ ಅಂತಿದೆ. ಇಲ್ಲಿ ಏನ್ ಬರುತ್ತೆ, ಟು ಪೇ ಹೋಮೇಜ್, ಟು ಪೇ ಟ್ರಿಬ್ಯೂಟ್ ಅಂತೇಳಿ ಬರುತ್ತೆ. ಸೊ ಸೆಕೆಂಡ್ ಒಂದು ಆನ್ಸರ್. ಈಗ 69 ನೋಡ್ರಿ. ಹಾ, 69 ಕೂಡ ಸೇಮ್ ಜಂಬಲ್ ಸೆಗ್ಮೆಂಟ್ಸ್. ಫಸ್ಟ್ ನೋಡ್ರಿ, ಅಂದ್ರೆ ಸಬ್ಜೆಕ್ಟ್ ನೌನು ಪ್ರೊನೌನ್ ಆಗ್ಲಿಕ್ಕೆ ಮಾತ್ರ ಚಾನ್ಸಸ್ ಇದಾವೆ. ಅವ್ ಯಾವ್ಯಾವ? ನೋ ಅನ್ನೋದು ವರ್ಬ್, ಅದು ಬರಲ್ಲ. ಡೇ ಅನ್ನೋದು ಏನಿದೆ ಅದು ನೌನು, ಅದಾಗ್ಲಿಕ್ಕೆ ಚಾನ್ಸಸ್ ಇದೆ. ಟೈಮ್ ಅನ್ನೋದು ಕೂಡ ನೌನು, ಅದು ಚಾನ್ಸಸ್ ಇದೆ. ನೆಕ್ಸ್ಟ್ ಪಾಸಸ್ ಅನ್ನೋದು ವರ್ಬ್, ವಿಲ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಯಾಸ್ ಅನ್ನೋದು ಅದು ಯಾಸ್ ಅನ್ನೋದು ಅದೊಂದು ಇದು ಏನಂತ ಹೇಳ್ತೀವಿ, ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ. ಯಾಸ್ ಅನ್ನೋದು ಏನಿದೆ ಅದೊಂದು ಕಂಜಂಕ್ಷನ್. ಸೊ ಇಲ್ಲಿ ದೇ ಮತ್ತೆ ಟೈಮ್ ಇವೆರಡರಿಂದಾನೇ ಸೆಂಟೆನ್ಸ್ ಶುರು ಆಗ್ಬೇಕು ಈಗ. ಯಾಕಂದ್ರೆ ಸಬ್ಜೆಕ್ಟ್ ಆಗ್ಲಿಕ್ಕೆ, ಅಂದ್ರೆ ಸಬ್ಜೆಕ್ಟ್ ಆಗ್ಬೇಕಂದ್ರೆ ಏನಿರ್ಬೇಕು, ನೌನು ಪ್ರೊನೌನ್ ಇರಬೇಕು ಅಂತ ಅರ್ಥ. ಇಲ್ಲಿ ಟೈಮ್ ಅನ್ನೋದು ನೌನು, ದೇ ಅನ್ನೋದು ಪ್ರೊನೌನ್, ಇವೆರಡಕ್ಕೆ ಚಾನ್ಸ್ ಇರೋದು ಸಬ್ಜೆಕ್ಟ್ ಆಗ್ಲಿಕ್ಕೆ ಅಂತ. ಸಬ್ಜೆಕ್ಟ್ ಇಂದಾನೇ ಒಂದು ಸೆಂಟೆನ್ಸ್ ಶುರು ಆಗ್ಬೇಕಲ್ಲ. ಸೊ ಆತರ. ಈಗ ಇಲ್ಲಿ ನೋಡ್ರಿ, ಟೈಮ್ ಇಂದ ಏನೋ ಶುರು ಆಗ್ತದಲ್ಲ, ಟೈಮ್ ಇಂದ ಯಾವ ಸೆಂಟೆನ್ಸ್ ಶುರು ಆಗ್ತದೆ ಅಂದ್ರೆ ಈ ಇಂದ ಯಾವ್ದು ಶುರು ಆಗ್ತಿಲ್ಲ ಅಂದ್ರೆ ಎಲಿಮಿನೇಟ್ ಮಾಡ್ಬೋದು. ನೆಕ್ಸ್ಟ್ ಡೇ ಇಂದ ಯಾವ್ದಾದ್ರು ಶುರು ಆಗ್ತದೆ ನೋಡಿ, ಸಿ ಇಂದ ನೋಡ್ರಿ 3 ಮತ್ತೆ 4 ಅಂದ್ರೆ A1 2 ಎಲಿಮಿನೇಟ್ ಆಗ್ಬಿಡ್ತವೆ. ಈಗ 3 ಮತ್ತೆ 4 ಇದಾವಲ್ಲ ಇಲ್ಲಿ ನೋಡ್ರಿ. ಸೊ ಈಗ ಎಲ್ಲವೂ ಅಬ್ಸರ್ವ್ ಮಾಡ್ಕೊಂತ ಹೋಗ್ಬೇಕು ನೀವು. ಒಂದ್ಸಲ ಎಲ್ಲವೂ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ಸಿ ನೋಡ್ರಿ, ಮೂರನೇ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ದೇ ನೋ ಪಾಸಸ್ ಯಾಸ್ ಟೈಮ್ ವಿಲ್. ಇದು ಸೆಂಟೆನ್ಸ್ ಅರ್ಥ ಇಲ್ಲ. ಇದು ಸುಮ್ನೆ ಏನೋ ಹೇಳಿದ್ದಾರೆ, ಸೆಂಟೆನ್ಸ್ ಅದು ಬರ್ತಾ ಇಲ್ಲ ಅದು. ಅಂದ್ರೆ ಇಲ್ಲಿ ನೋಡ್ರಿ, ದೇನು ಪಾಸಸ್ ಅಂತ, ದೇನು ಪಾಸಸ್, ದೇ ವರ್ಬ್ ಮತ್ತೆ ಪಾಸಸ್, ಅದ್ ಮತ್ತೆ ವರ್ಬ್ ಬರುತ್ತೆ ಸೆಂಟೆನ್ಸ್. ಆ ತರ ಬರಲ್ಲ. ವರ್ಬ್ ಆದ್ಮೇಲೆ ಮತ್ತೆ ಇನ್ನೊಂದು ವರ್ಬ್ ಬರಲ್ಲ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಹಿಂಗೆ ಬರ್ಬೇಕು, ಅದು ರೂಲ್ ಇದೆ. ನೆಕ್ಸ್ಟ್ 3 ಬರಲ್ಲ. 4 ನೋಡ್ರಿ, ಸಿ ದೇ ನೋ ದೇ ವಿಲ್ ನೋ. ಕರೆಕ್ಟ್. CD ನೋಡ್ರಿ, ದೇ ವಿಲ್ ನೋ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್. ದೇ ವಿಲ್ ನೋ ಯಾಸ್ ಟೈಮ್ ಪಾಸಸ್, ಅಂದ್ರೆ ಸಮಯ ಕಳೆದಂಗೆಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅಂತ ಅದ್ರ ಅರ್ಥ. ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ದೇ ವಿಲ್ ನೋ ಯಾಸ್ ಟೈಮ್ ಪಾಸಸ್ ಅಂದ್ರೆ ಫೋರ್ತ್ ಏನಾಗುತ್ತೆ ಆನ್ಸರ್ ಮುಗಿಸ್ತಾರೆ. ನೆಕ್ಸ್ಟ್ ಲಾಸ್ಟ್ ಒಂದು ಇದೆ ನೋಡಿ, 7 ಸೆಂಟೆನ್ಸ್. ಅಂದ್ರೆ ಫಸ್ಟ್ ಒನ್ 6 ನೆಕ್ಸ್ಟ್ PQRS ಹೇಳಿದ್ರೆ ಅವು ನಾವು ಕರೆಕ್ಟ್ ಚೂಸ್ ಮಾಡ್ತೀವಿ. ಇಲ್ಲಿ ನೋಡಿ, once upon a time a peasant boy fell in love with a princess. He went to the king and said, I want to marry the princess ಅಂತ ಹೇಳಿ. ಅದರ ಮದುವೆ ಆಗ್ಬೇಕಂತ ಹೋಗಿ ಕೇಳ್ತಾನೆ. ಈಗ ನೋಡ್ರಿ ನೆಕ್ಸ್ಟ್ ಬಟ್ ಅಂದ್ರೆ ಇಲ್ಲಿ ನೋಡ್ರಿ, ಈ ವೆಂಟ್ ಟು ದ ಕಿಂಗ್ ಅಂಡ್ ಸೇ ಐ ವಾಂಟ್ ಟು ಮ್ಯಾರಿ ದ ಪ್ರಿನ್ಸೆಸ್. ಅದರ ಕಿಂಗಿಗೆ ಹೋಗಿ ಅವ್ರು ಹೇಳ್ತಾರೆ ಪೀಸಂಟ್ ಬಾಯ್, ಏನು ನಾನು ನಿಮ್ಮ ಪ್ರಿನ್ಸೆಸ್ ಮದುವೆ ಆಗ್ಬೇಕಂತ. ಅವಾಗ ರಿಯಾಕ್ಷನ್ ಒಂದು ಏನೋ ಇರುತ್ತಲ್ಲ, ಒಂದು ಖುಷಿ ಆಗ್ಬೇಕು, ಇಲ್ಲ ಸಿಟ್ಟಿಂಗ್ ಬರಬೇಕು, ಏನೋ ಒಂದು ಇರ್ತದಲ್ಲ. ಸೊ ಆ ರಿಯಾಕ್ಷನ್ ಅಲ್ಲಿ ನಾವು ನೋಡ್ಬೇಕು. ಬಟ್ ಶಿ ಅಂತ ಹೇಳ್ತಿದ್ದಾರೆ. ಶಿ ಅಂದ್ರೆ ಯಾರು ನಮಗೆ ಏನ್ ಗೊತ್ತೇ ಇಲ್ಲ, ಹಾಗಾಗಿ ಅದು ಬರಲ್ಲ. ಇಲ್ಲಿ ನೋಡ್ರಿ, ಚೂ ನೋಡ್ರಿ, ದ ಕಿಂಗ್ ಬಿಕಮ್ ವೆರಿ ಆಂಗ್ರಿ. ಇದು ಬಹಳ ಇಂಪಾರ್ಟೆಂಟ್. ದ ಕಿಂಗ್ ಬಿಕೇಮ್ ವೆರಿ ಆಂಗ್ರಿ, ಈ ಜೈಲ್ಡ್ ದ ಬಾಯ್ ಅಂದ್ರೆ ಜೈಲಿಗೆ ಹಾಕ್ಬಿಟ್ಟ ಬಾಯ್. ಇಲ್ಲಿ ನೋಡ್ರಿ, ಯಾವಾಗ ಕಿಂಗ್ ಹೋಗಿ ನಮ್ಮ ಪ್ರಿನ್ಸೆಸ್ ಮದುವೆ ಆಗ್ತದೆ ಅಂತ ಹೇಳ್ತಾನಲ್ಲ, ಸೊ ದ ಕಿಂಗ್ ಬಿಕಮ್ ವೆರಿ ಆಂಗ್ರಿ. ಅವಾಗ ಕಿಂಗ್ ಏನಂತಾನೆ, ಕೋಪ ಬಂದ್ಬಿಡ್ತಾನೆ ನೋಡ್ರಿ ಕಿಂಗಿಗೆ ಬಹಳ. ಸೊ ಹಂಗಾಗಿ ಕ್ಯೂ ಅನ್ನೋದ ಸೆಂಟೆನ್ಸ್ ಶುರುವಾಗೋದು ಅಂತ ನಿಮ್ಗೆ ಗೊತ್ತಿರಲಿ.
ಹಾಗಾಗಿ ಇಲ್ಲಿ ನೋಡ್ರಿ ಸೆಂಟೆನ್ಸ್ ಅಲ್ಲಿ ಕಿವಿಯಿಂದ ಸೆಂಟೆನ್ಸ್ ಶುರುವಾಗಂತದ್ದು ಯಾವೂ ಇಲ್ಲ. ಒಂದೇ ಅದೇ ಫೋರ್ತ್ ಅವು ಅಪ್ಲೈ ಮಾಡ್ಕೊಂಡು ಹೋಗಿ ನಿಮ್ಗೆ ಆನ್ಸರ್ ಸಿಗುತ್ತೆ. ದ ಕಿಂಗ್ ಬಿಕೇಮ್ ವೆರಿ ಆಂಗ್ರಿ. ಈ ಜೈಲ್ಡ್ ದ ಬಾಯ್. ದ ಪ್ರಿನ್ಸೆಸ್ ಕೇಮ್ ಟು ನೋ ಅಬೌಟ್ ದಿಸ್. ಶಿ ವಾಂಟ್ಸ್ ಟು ಸೀ ದ ಬಾಯ್ ಔಟ್ ಆಫ್ ಕ್ಯೂರಿಯಾಸಿಟಿ. But she did not want her father to know about the visit. She took the help of her friend, who was the daughter of the jailer. One night, both the princess and her friend, the jailer's daughter, visited the jail. She saw the boy hiding behind a pillar. So ಹಂಗಾಗಿ ಆನ್ಸರ್ ಏನಾಗುತ್ತೆ? ಫೋರ್ತ್ ಒನ್ ಆಗಿದೆ. ಇದು ಈ ಈ ಈ ಪೇಪರ್ನ ಸಂಕ್ಷಿಪ್ತವಾದ ವಿವರಣೆ ಆಗಿರುತ್ತೆ. ಸೊ ಇದು ಏನಂದ್ರೆ ಅದೇ ಈಗ ಏನಂದ್ರೆ ಇವಾಗ ನಾವು ಎಷ್ಟು ಮ್ಯಾಕ್ಸಿಮಮ್ ನಮ್ಗೆ ಯಾವ ಟೈಮ್ ಸಿಗುತ್ತೆ ಅವಾಗೆಲ್ಲ ಬಂದು ಇವಾಗ ನಾವು ಏನಂದ್ರೆ ಡಿಸ್ಕಸ್ ಮಾಡ್ತೀವಿ. ಮುಂದೆ ನಾವು ಇನ್ನು ಎಕ್ಸಾಮ್ ಹತ್ರ ಬಂದಾಗೆಲ್ಲ ಇನ್ನೂ ಜಾಸ್ತಿ ಕ್ವಶನ್ಸ್ ಮಾಡ್ತಾ ಇರ್ತೀವಿ. ಇನ್ನು ಡಿಸೆಂಬರ್ ಹೊತ್ತಳೆ ಜಾಸ್ತಿ ಖಾಲಿ ಇರ್ತೈತೆ ನಿಮ್ಗೆ. ನಾನು ಡಿಸೆಂಬರ್ ಫುಲ್ ಖಾಲಿ ಇದೆ. ಅದೇ ಅವಾಗಲೇ ಇರುತ್ತೆ ಎಕ್ಸಾಮ್ ಅದು, ಅಥವಾ ಅವಾಗಿನ ನಾವು ಜಾಸ್ತಿ ಸೆಷನ್ ತಗೊಂಡಾಗೆಲ್ಲ ಇದು ಮಾಡ್ಬೋದು. ಓಕೆ, ಒಂದು ನಿಮಿಷ ಇಲ್ಲಿ ಯಾರು ಮಾತಾಡ್ತಾರೆ. ಡಿಸೆಂಬರ್ ಅಲ್ಲಿ ಹೇಳಿ ಮಾಂತ, ಹೇಳಿ ನೀನು ಯಾರು ಹೇಳಿ